ನ್ಯಾಷನಲ್ ಎಮರ್ಜೆನ್ಸಿ ಹಂಗೆ ಇರ್ತಾರಲ್ಲ ಹಂಗೆ ನಮ್ಮಲ್ಲಿ ಒಂದು ಆರ್ಟಿಕಲ್ ಹೇಳ್ತೈತ್ರಿ ಮಾರ್ಷಲ್ ಲಾಗಳನ್ನ ಹೇರ್ಬೇಕಂತ ಹೇಳಿ. ಯಾವ ಆರ್ಟಿಕಲ್? 33, 34, 35, 36, 33, 34 ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಹೇಳ್ರಿ ಯಾವ್ದ? 34ನೇ ವಿಧಿ ಪ್ರಕಾರ ಏನ್ ಹೇಳ್ತಾರಂದ್ರ ಮಾರ್ಷಲ್ ಲಾ ಅಂತ ಕರೀತಾರೆ. ಮಾರ್ಷಲ್ ಲಾ ಏನಾದ್ ಕನ್ಫ್ಯೂಷನ್ ಏನಿಲ್ಲಲ್ಲ. ಮಾರ್ಷಲ್ ಲಾ ಅಂತ ಹೇಳತ್ತೀನಿ. ಎದಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ಅದನ್ನ ಹೇಳಕ್ ನಿನ್ ನೆನಪಾಗಿದ್ದಿಲ್ಲ, ಬಟ್ ನೆನಪಿಟ್ಕೋರಿ. ಬರೀ ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಹಂಗೈತಲ್ಲ, ನ್ಯಾಷನಲ್ ಎಮರ್ಜೆನ್ಸಿ ಮತ್ತು ಇದು ಯಾವ್ದ ಮಾರ್ಷಲ್ ಲಾಕ್ ಡಿಫ್ರೆನ್ಸ್ ಏನ ಅಥವಾ ಇಲ್ರಿ ನಾಳೆ ಮಾರ್ಷಲ್ ಲಾ ಯಾವ ವಿಧಿ ಅಂಡರ್ ಮಾಡ್ತಾರೋ ಅಥವಾ ಮಾರ್ಷಲ್ ಲಾ ಅಂದ್ರೆ ಏನಂತ ಕೇಳ್ರಿ ಹೇಳ್ತೀನಿ ನೋಡ್ರಿ. ಒಂದು ಪೂರ್ತಿ ಯಾವ ಆರ್ಟಿಕಲ್ ಅಂಡರ್ ಬರ್ತೈತೆ ಅಥವಾ ಯಾವ ವಿಧಿ ಅಂಡರ್ ಬರ್ತೈತೆ ಅಂದ್ರೆ 34ನೇ ವಿಧಿ ಅಂಡರ್ ಬರ್ತೈತಿ. ಹೆಂಗ್ ನ್ಯಾಷನಲ್ ಎಮರ್ಜೆನ್ಸಿ ಹೇರಿದಾಗ ಫಂಡಮೆಂಟಲ್ ರೈಟ್ಸ್ಗಳೆಲ್ಲ ರದ್ದು ಆಕ್ಕಾವಲ್ಲ, ಸೇಮ್ ಹಂಗ ಮಾರ್ಷಲ್ ಲಾ ಹೇರಿದಾಗ ಏನಕ್ಕಾವ ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗಳು ಏನಕ್ಕಾವ ಅಂದ್ರೆ ರದ್ದು ಆಕ್ಕಿರ್ತಾವ. ಬಟ್ ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಮಾರ್ಷಲ್ ಲಾನ ಡಿಕ್ಲೇರ್ ಯಾರು ಅಥವಾ ಇದನ್ನ ಹೇಳ್ರಿ ಮೊದಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರಲ್ಲ ಅದನ್ನ ಯಾರು ಡಿಕ್ಲೇರ್ ಮಾಡ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ? ಆಪ್ಷನ್ ಕೊಡ್ತೀನಿ. ಪ್ರಧಾನ ಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಯಾರ? ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರಂದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಬೇಕಾರ ಅಥವಾ ಡಿಕ್ಲೇರ್ ಮಾಡೋರು ಯಾರಂದ್ರ ರಾಷ್ಟ್ರಪತಿ ಹೇರ್ತಿರ್ತಾರೆ. ಇದು ಮಾರ್ಷಲ್ ಲಾ ಯಾರು ಡಿಕ್ಲೇರ್ ಮಾಡ್ತಾರೆ ಹೇಳ್ರಿ ಇಂಡಿಯಾದಾಗ? ಇದನ್ನ ನೆನಪಿಟ್ಕೋರಿ. ಮಾರ್ಷಲ್ ಲಾ ಹೇರುವುದ ಸ್ಪೆಸಿಫಿಕ್ ಆಗಿ ಎಲ್ಲರ ಕೇಳಿರ್ತೇನೆ ಅಥವಾ ಸಂಸತ್ ಇರ್ತೈತಿ, ಇದನ್ನ ಸಂಸತ್ತ, ರಾಷ್ಟ್ರಪತಿ ಅಥವಾ ಯಾರು ಇರಂಗಿಲ್ಲ ಅಥವಾ ಸ್ಪೆಸಿಫಿಕ್ ಮೆನ್ಷನ್ ಇಲ್ಲ ಅಂದ್ರ ಆನ್ಸರ್ ಏನಾಕ್ರ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಯಾಗ ಮೆನ್ಷನ್ ಇಲ್ಲ ಮಾರ್ಷಲ್ ಲಾನ್ ಹೇರುವುದ ಅಂತ ಹೇಳಿ ನೆನಪಿಟ್ಕೋರಿ. ಬಟ್ ಮಾರ್ಷಲ್ ಲಾ ಹೇರಿದ ಮೇಲೆ ಪಾರ್ಲಿಮೆಂಟ್ ಅದ್ರ ಮೇಲೆ ಏನಾರ ವೇರಿಯೇಷನ್ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಮಾರ್ಷಲ್ ಲಾ ಅಂದ್ರೆ ಏನಾಯ್ತು ನೋಡೋ, ಇಂಡಿಯಾದಾಗ ಎಷ್ಟು ಸರಿ ಹೇರ್ಯಾರು ಅಂದ್ರೆ ಒಂದು ಟೈಮ್ ಇಂಡಿಯಾದಾಗ ಮಾರ್ಷಲ್ ಲಾ ಹೇರಿಲ್ಲ. ಈಗ ಯಾಕೆ ರೀಸೆಂಟ್ ಆಗಿ ನ್ಯೂಸ್ನಾಗ ಅಂದ್ರೆ ಪಾಕಿಸ್ತಾನ ಮತ್ತು ಮಯನ್ಮಾರ್ದಾಗ ನೋಡ್ರಿ ಮಿಲಿಟರಿ ಕಾನೂನು ಹತ್ತಿಲ್ಲ, ಅದಕ್ಕೆ ಮಾರ್ಷಲ್ ಲಾ ಅಂತ ಕರೀತಾರೆ. ಈ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ನಾಗ ಏನಾಗಿರ್ತೈತೆ ಅಂದ್ರೆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಲ್ಲ. ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಾಗರಿಕ ಹುದ್ದೆ ಒಳಗೆ ಏನು ನೌಕರರು ಇರ್ತಾರಲ್ಲ, UPSC, KPSC ಇವರೆಲ್ಲ ಏನಂದ್ರೆ ಆಡಳಿತ ಮಾಡ್ತಿರ್ತಾರೆ. ಬರೀ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಏನಾಕೈತೆ ಅಂದ್ರೆ MP ಅದು ಅಥವಾ ಏನೋ ವಿಧಾನಸಭೆಗಳು ನಮ್ಮ ವಿಸರ್ಜನೆ ಮಾಡ್ಬೋದು ಅಥವಾ ಸಸ್ಪೆಂಡ್ ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡ್ಬೋದು. ಬಟ್ ಆ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಚಾಲೂ ಇರ್ತೈತೆ ಯಾವಾಗಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಳಗೆ. ಇದು ಮಾರ್ಷಲ್ ಲಾ ಅಂತ ಬಂದ್ರೆ ನೆನಪಿಟ್ಕೋರಿ, ಸಿವಿಲ್ ಅಡ್ಮಿನಿಸ್ಟ್ರೇಷನ್ಸ್ ಅದು ರದ್ದು ಆಕಿರ್ತೈತೆ, ಅದಕ್ಕೆ ಮಾರ್ಷಲ್ ಲಾ ಅಂತ ಕರೀತಾರೆ. ಮಿಲಿಟರಿ ಏನ್ ಮಾಡ್ತೈತೆ ಅಂದ್ರೆ ಪೂರ್ತಿ ಒಂದು ರಾಜ್ಯನ ಅಥವಾ ದೇಶನ ಅಥವಾ ಒಂದು ಸ್ಪೆಸಿಫಿಕ್ ಪ್ಲೇಸ್ ಏನ್ ಮಾಡಿರ್ತೈತೆ ಅಂದ್ರೆ ಕಂಟ್ರೋಲಿಗೆ ತೊಗೊಂಡಿರ್ತೈತೆ. ಅವಾಗ ಮಿಲಿಟರಿದ ಲಾ ನಡೀತಿರ್ತೈತಿ. ಇದು ನಾಳೆ ಎಲ್ಲರ ಕೇಳಿರತ್ತೇಳಿ ಯಾವ್ದಾರ ನಮ್ಮ ಜುಡಿಷಿಯಲ್ ಅಥವಾ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅದು ಆಕ್ಟಿವ್ ಇರ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಯಾವ ಆಕ್ಟಿವ್ ಇರಂಗಿಲ್ಲ. ನೆನಪಿಟ್ಕೋರಿ ಯಾವ್ದಂದ್ರೆ ಮಾರ್ಷಲ್ ಲಾದಾಗ. ಅದು ಎದಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಹೇಳತ್ತಂದ್ರೆ ನೆನಪಿಟ್ಕೋರಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದೊಳಗ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನು ಮಾಡಕ್ ಬಂದಿರಂಗಿಲ್ಲ, ಅವು ಇರ್ತಾವ. ಯಾಕಂದ್ರೆ ಅದು ನಮ್ಗೆ 21ನೇ ವಿಧಿ ಇದಿರ್ತಾವಲ್ಲ, ಅದ್ರದ್ದು ಅಗೇನೆಸ್ಟ್ ಎಲ್ಲಿ ಹೋಗ್ತೀವಿ ಅಂದ್ರೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಅವು ಚಾಲೂ ಇರ್ತಾವ. ಬಟ್ ಮಾರ್ಷಲ್ ಲಾ ಅಂತ ಬಂದ್ರೆ ಜುಡಿಷಿಯಲ್ ಅಥವಾ ಏನಂತಾರ ಅಂದ್ರೆ ಇದನ್ನ ಮಿಲಿಟರಿ ಕಾನೂನು ಅಂತ ಕರೀತಾರಲ್ಲ, ಆ ಮಿಲಿಟರಿ ಕಾನೂನುಗಳ ನ್ಯಾಯ ಮಾಡ್ತಿರ್ತಾವ. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ತಗೋತೈತಿ. ರಾಷ್ಟ್ರಪತಿ ಆಕ್ಟಿವ್ ಇರಂಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಕ್ಟಿವ್ ಇರಂಗಿಲ್ಲ. ಅದು ಯಾವ ವಿಧಿ ಹೇಳ್ತೈತೆ ಅಂದ್ರೆ 34 ನೆನಪಿಟ್ಕೋರಿ. ಯಾಕಂದ್ರೆ ನಾಳೆ ಎಲ್ಲರ ಡಿಫ್ರೆನ್ಸ್ ಕೇಳಿ ಏನೇ ಕೇಳ್ರು ನೆನಪಿಟ್ಕೋರಿ. ಮಾರ್ಷಲ್ ಲಾ ಬಂದ್ರೆ ಯಾವ ವಿಧಿ ಅಂಡರ್ ಬರ್ತೈತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಯಾಗ ಅಂದ್ರೆ ನಾಳೆ ಎಲ್ಲರ ಹಿಂಗೆ ಕೇಳಿರ್ತೇನೆ ಹೇಳಿಕೆ ಟೈಪ್ನಾಗ ಮಾರ್ಷಲ್ ಲಾನ್ ಯಾರು ಡಿಕ್ಲೇರ್ ಮಾಡ್ಬೋದು ಅಂತ ಹೇಳ್ರೆ ಯಾರು ಡಿಕ್ಲೇರ್ ಮಾಡೋದ ಸ್ಪೆಸಿಫಿಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಮೆನ್ಷನ್ ಇಲ್ಲ. ಮಾರ್ಷಲ್ ಲಾ ಆದ್ಮೇಲೆ ಏನಾರ ಅದನ್ನ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು, ಮತ್ತೆ ಡಿಕ್ಲೇರ್ ಯಾರು ಮಾಡ್ತಾರತ್ತಿಲ್ಲ. ಬಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರೋದು ಅಧಿಕಾರ ಯಾರಿಗೈತೆ ಅಂದ್ರೆ ರಾಷ್ಟ್ರಪತಿ. ಇದು ನೆನಪಿಟ್ಕೋರಿ. ಇನ್ನೊಂದು ಕೇಳಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಂಡಿಯಾದಾಗ 3 ಟೈಮ್ಸ್ ಹೇರ್ಯಾರಲ್ಲ, ಈ 3 ಟೈಮ್ನಾಗ ಯಾವ ಟೈಮ್ನಾಗ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿರು? ಯಾವ್ದ? 75 ಪಕ್ಕ ನೆನಪಿಟ್ಕೋರಿ. ಯಾವುದೂ ಇಲ್ಲ. ಇದು ಎದಕ್ಕಂದ್ರೆ ನಮ್ಮಲ್ಲಿ ಕ್ಯಾಬಿನೆಟ್ ಅನ್ನೋದು ಯಾವಾಗ ಸೇರಿಸ್ತಾರ? ಕ್ಯಾಬಿನೆಟ್ ಅನ್ನೋದು ಯಾವಾಗ ಸೇರಿಸ್ತಾರ? 78ರಾಗ ಯಾವ ತಿದ್ದುಪಡಿ ಅವಾಜ್ ಹೋತಾನ? ಯಾವ ತಿದ್ದುಪಡಿ ಪ್ರಕಾರ? 44ನೇ ತಿದ್ದುಪಡಿ ಪ್ರಕಾರ 78ರಾಗ ಸೇರಿಸ್ತಾರೆ. 75 ಲಾಸ್ಟ್ ತುರ್ತು ಪರಿಸ್ಥಿತಿ ಆಗಿದ್ದು ನಮ್ಮಲ್ಲಿ. 75 ಮೇಲೆ ಒಂದು ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡಿಲ್ಲ. ಡೈರೆಕ್ಟ್ ಹೇಳಿಕೆ ಟೈಮ್ನಾಗ ಯಾಕಂದ್ರೆ ಸಂವಿಧಾನ ಹತ್ಯಾ ದಿವಸ ಅಂತ ಯಾವ್ದು ಆಚರಿಸ್ತೀವಿ ಅಂದ್ರೆ ಜೂನ್ 25ಕ್ಕೆ ಆಚರಿಸ್ತೀವಲ್ಲ. 75 ಹೇಳ್ರಿ ಬಡ ಒಂದೇದು ಹೇಳಿದ್ನಿ. ಒಂದೇದು ಯಾವಾಗ ಯಾರು ರಾಷ್ಟ್ರಪತಿ ಇರ್ತಾರ? 62ರಾಗ ಇಂಡಿಯಾ ಚೀನಾ ವಾರ ಆಗಿದ್ದಾಗ 62ರಾಗ ಯಾರು ಇರ್ತಾರ ರಾಷ್ಟ್ರಪತಿ? ಸರ್ವಪಲ್ಲಿ ರಾಧಾಕೃಷ್ಣನ್. ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರ? ಜವಾಹರ್ಲಾಲ್ ನೆಹರು. 2ನೇದು ವಿ ಗಿರಿ ಇರ್ತಾರ. ಯಾರು ಪ್ರೈಮ್ ಮಿನಿಸ್ಟರ್ ಇರ್ತಾರ ಅಂದ್ರ ಇಂದಿರಾ ಗಾಂಧಿ. ಯಾವ ಇಯರ್ದಾಗ? 1971. 3rd ಬಂದಾಗ 75 ಯಾರು ಇರ್ತಾರಂದ್ರ ಫಕ್ರುದ್ದೀನ್ ಅಲಿ ಅಹಮದ್ ಅಂತ ಇರ್ತಾರೆ. ಇದ್ರೊಳಗೆ ಯಾಕಂದ್ರೆ 3 ಟೈಮ್ನಾಗ ಏನಿರ್ತದೆ ಅಂದ್ರೆ ನಮ್ಮಲ್ಲಿ ಕ್ಯಾಬಿನೆಟ್ ದಿಂದ ಓರಲ್ ಆಗಿ ತಗೊಂಡಿರ್ತಾರೆ. ಓರಲ್ ಬೇರೆ ಮತ್ತೆ ಏನಂದ್ರೆ ಲಿಖಿತ ಬೇರೆ. ಕ್ಯಾಬಿನೆಟ್ ಲಿಖಿತ ಶಿಫಾರಸಿನ ಪ್ರೆಸೆಂಟ್ ಏನೈತೆ ಅಂದ್ರೆ ನಮ್ಮಲ್ಲಿ ಸಿಸ್ಟಮ್ ಕ್ಯಾಬಿನೆಟ್ ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಇರ್ಬೋದು. ಲಿಖಿತ ಶಿಫಾರಸ್ ಅಂದ್ರೆ ಗೊತ್ತಾಗತ್ತಲ್ಲ, ಲಿಖಿತ ಬೇರೆ ಓರಲ್ಲಿ ಬೇರೆ. ಈಗ ನೋಡ್ರಿ, ಯಾರ ನಮ್ಮಲ್ಲಿ ಇದನ್ನ ಮುಖ್ಯಮಂತ್ರಿ ಆಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗ್ಲಿ ಏನಾರ ಹೇಳಿಕೆ ಕೊಟ್ಟಿರ್ತಾರಲ್ಲ, ಓರಲ್ ಆಗಿ ಕೊಡ್ತಾರೆ. ನ್ಯೂಸ್ ಮುಂದೆ ಬಂದು 600 ಪೋಸ್ಟ್ ಅಂತ ಹೇಳಿ ಅದನ್ನ ಲಿಖಿತ ಕೊಟ್ರೆ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಬಾಯಿಲೆ ಏನ್ ಬೇಕಾದ್ ಹೇಳ್ಬೋದು. ಹಂಗೆ ಕ್ಯಾಬಿನೆಟ್
ಮೊದಲು ಏನು 3 ತುರ್ತು ಪರಿಸ್ಥಿತಿ ಅಲ್ಲ ಓರಲ್ ಇದನ್ನ ಮಾಡಿದ್ರೆ ಓರಲ್ ರೆಕಮೆಂಡೇಶನ್ ಅಂತಾರಲ್ಲ ಬರೀ ಲಿಖಿತವಾಗಿ ಇದ್ದಿದ್ದಿಲ್ಲ. ಯಾವಾಗ ಹಿಡಿದ ಲಿಖಿತವಾಗಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 42ನೇ ತಿದ್ದುಪಡಿ ಯಾವ ತಿದ್ದುಪಡಿನಿ 44ನೇ ತಿದ್ದುಪಡಿ ಪ್ರಕಾರ ಯಾವಾಗ ಕ್ಯಾಬಿನೆಟ್ ಅನ್ನು ವರ್ಡ್ ಸೇರಿಸ್ತೀವಲ್ಲ ಆ ಟೈಮ್ ಹಿಡಿದ ಏನು ಕಂಪಲ್ಸರಿ ಮಾಡ್ರಿ ಅಂದ್ರೆ ಲಿಖಿತ ಶಿಫಾರಸ್ಸಿನ. ಇವೆರಡು ಡಿಫ್ರೆನ್ಸ್ ಗೊತ್ತಾಕವಲ್ಲ. ಯಾಕಂದ್ರೆ ಮೊದಲು ತುರ್ತು ಪರಿಸ್ಥಿತಿ ಏರಾಗ ಏನಿತ್ತಂದ್ರೆ ಲಿಖಿತ ಶಿಫಾರಸ್ಸಿನ ಅವಶ್ಯಕತೆ ಇದ್ದಿದ್ದಿಲ್ಲ. ಪ್ರೆಸೆಂಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರ್ಬೇಕಾದ್ರೆ ಕ್ಯಾಬಿನೆಟ್ ಲಿಖಿತ ಶಿಫಾರಸ್ ಅಗತ್ಯ ಐತೋ ಇಲ್ಲೋ ಅಂತ ಕೇಳ್ರ. ಐತೆ ಅಂತ ಹೇಳ್ಬೇಕು. ಯಾವ ತಿದ್ದುಪಡಿ ಪ್ರಕಾರ ಕ್ಯಾಬಿನೆಟ್ ವರ್ಡ್ ಸೇರಿಸ್ತಾರ? ವೆರಿ ಗುಡ್. ನೆಕ್ಸ್ಟ್ ಇದು ಹೇಳಿದ್ರಲ್ಲ ಇಂಡಿಯಾದಾಗ ನಾ ಹೇಳಿದ್ನಿ ಸೂಪರ್ ಅಥವಾ ಓಷಿಯನ್ ಮಾನ್ಸೂನ್ ಕಾನ್ಸಂಟ್ರೇಷನ್ 80% ಅಥವಾ 60% ಮಾನ್ಸೂನ್ ಆಕೈತೆ ಅಂತ ಹೇಳಕ ಯಾವ್ದೊಂದು 100% ಡಿಟೆಕ್ಟ್ ಮಾಡ್ತೈತೆ ಅಥವಾ ಯಾವ್ದತ್ ಹೇಳಿದ್ನಿ. ಇನ್ನೊಮ್ಮೆ ಹೇಳತ್ತೆ ನೋಡಿ, ನಮ್ಮಲ್ಲಿ ಇಂಡಿಯಾದಾಗ ಈಗ ಎಲ್ನಿನೋ ಲಾನಿನೋ ಅಫೆಕ್ಟ್ ಆಗತ್ತವಲ್ಲ, ಇಂಡಿಯಾದಾಗ ಮಳಿ ಎಷ್ಟು ಬರ್ತೈತಿ ಎಷ್ಟಿಲ್ಲ ಅಥವಾ ಒಂದು ಥರ್ಮಲ್ ಟೆಂಪರೇಚರ್ ಡಿಫ್ರೆನ್ಸ್ ಮಾಡಿರ್ತಾರೆ. ಯಾವ ಎರಡ OMT ಮತ್ತು SST ಅಂತ ಬರ್ತೈತಿ. ಇದ್ರಾಗ ಯಾವ್ದು ಸಕ್ಸಸ್ಫುಲ್? OMT ಫುಲ್ ಫಾರ್ಮ ಓಷಿಯನ್ ಮೀನ್ ಟೆಂಪರೇಚರ್. ಯಾವ ಒಂದು ಝೋನ್ದಾಗ ಬರ್ತೈತಿ ಇದು ಓಷಿಯನ್ ಮೀನ್ ಟೆಂಪರೇಚರ್ ಇಂಡಿಯನ್ ಓಷನ್ದಾಗ? ಎಪಿಪೆಲಾಲಜಿಕಲ್ ಹೇಳಿದ್ನೆಲ್ಲ. ಎಪಿಪೆಲಾಲಜಿಕಲ್ ಝೋನ್ ಅಥವಾ ಡೈರೆಕ್ಟ್ ಕೇಳಿರ್ತೀನಿ ಓಷಿಯನ್ ಮೀನ್ ಟೆಂಪರೇಚರ್. ಯಾಕಂದ್ರೆ ಎಪಿಪೆಲಾಜಿಕ್ ಝೋನ್ ಎಲ್ಲಿ ತನ ಬರ್ತೈತ್ರಿ? 200 ತನ, 200ರಿಂದ 1000 ತನ ಬರೋದು ಯಾವ್ದು? ಮೀಸೋ 1000ದಿಂದ 2000 4000 1000ದಿಂದ 4000 ತನ ಯಾವ್ದು? ಬ್ಯಾಥೋಪೆಲಾಲಜಿ 4000ದಿಂದ 6000 ಯಾವ್ದ? ಎಬಿಸ್ ಪೆಲಾಜಿಕ್ ಝೋನ್ ಅಂತ ಕರೀತಾರ. ಅದಾದ್ಮೇಲೆ ಎಲ್ಲಿ ಬರ್ತೈತಿ? 10,000 ಮ್ಯಾಲ ಬರ್ತೈತಿಲ್ಲ ಅದು ಯಾವ್ದಂದ್ರ ಇದ್ರೊಳಗೆ ಕೇಳ್ರ ಓಷಿಯನ್ ಮೀನ್ ಟೆಂಪರೇಚರ್ ಅಂದ್ರೆ ಪೂರ್ತಿ ಡೆಪ್ತ್ ಬಿಡ್ತಾರತ್ತಲ್ಲ. ಡೈರೆಕ್ಟ್ ಅದು UPSC ದಾಗ ಹೇಳಿಕೆ ಟೈಪ್ನಾಗ ಕೇಳಿಂದ ಎಲ್ಲಿಂದ ಎಲ್ಲಿ ತನ ತಿಳಿಂದ ಯಾವ ಡಿಸ್ಟೆನ್ಸ್ ತನ ಓಷಿಯನ್ ಮೀನ್ ಟೆಂಪರೇಚರ್ ಟೆಸ್ಟ್ ಮಾಡ್ತಾರ? 50ರಿಂದ 100 ತನ ಅಷ್ಟ ನೋಡ್ರಿ. ನಮ್ಮ ಇಂಡಿಯಾದಾಗ 59 ಮೀಟರ್ದಾಗ ಹೋದ್ರತ್ತೇಳಿ ಓಷಿಯನ್ ಮೀನ್ ಟೆಂಪರೇಚರ್ ಗೊತ್ತಾಗತ್ತಲ್ಲ, ಅದರಿಂದ ಸಕ್ಸಸ್ಫುಲ್ ರೈನ್ಫಾಲ್ ಗೊತ್ತಾಗತ್ತೆ. ಹೇಳ್ರಿ ಈಗ ಪಾಸಿಟಿವ್ IOD ಅಂತಂದ್ರೆ ಇಂಡಿಯಾಗ ರೈನ್ಫಾಲ್ ಫೇವರ್ ಇರ್ತೈತೋ ಇನ್ ಫೇವರ್ ಇರ್ತೈತಿ? ವೆರಿ ಗುಡ್, ಗೊತ್ತದಾವಲ್ಲ. ರೀಸೆಂಟಾಗಿ ಹೇಳ್ರಿ, ರೀಸೆಂಟಾಗಿ ಸುಪ್ರೀಂ ಕೋರ್ಟ್ದವ್ರ ನೇಷನ್ ಬಿಲ್ಡರ್ಸ್ ಅಂತ ಕೊಟ್ಟಾರ. ರಾಷ್ಟ್ರ ನಿರ್ಮಾತೃಗಳ ಯಾರಿಗೆ ಕರಿ ಅಂದಾರ? ಗೃಹಿಣಿಯರಿಗೆ ಏನಂದ್ರ ರಾಷ್ಟ್ರ ನಿರ್ಮಾತೃಗಳು ಅಥವಾ ನೇಷನ್ ಬಿಲ್ಡರ್ಸ್ ಅಂತ ಕರೆದಾರ. ನಿಮ್ ತರುಣ ಭಾರತ ಸಂಘ ಅಂದ್ರ ರಾಜಸ್ಥಾನದಾಗ ಮಾಡ್ತಾರೆ. ಯಾರ ನೇತೃತ್ವದಾಗ ಈ ತರುಣ ಭಾರತ ಸಂಘ? ರಾಜೇಂದ್ರ ಸಿಂಗ್ ಏನಂತ ಕರೀತಾರ? ವಾಟರ್ ಮ್ಯಾನ್ ಆಫ್ ಇಂಡಿಯಾ. ವಾಟರ್ದ ನೋಬೆಲ್ ಅಂತ ಯಾವ್ದು ಕರೀತಾರ? ಸ್ಟಾಕ್ಹೋಮ್ ವಾಟರ್ ಅವಾರ್ಡ್ ಅಂತ ಕರೀತಾರಲ್ಲ. ಸ್ಟಾಕ್ಹೋಮ್ ಅಂತ ಬಂದ್ರೆ ಎಲ್ಲಿ ಬರ್ತದೆ? ಸ್ಟಾಕ್ಹೋಮ್ ಸ್ವೀಡನ್ ನ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅಂತಾರಲ್ಲ, ಅದಕ್ಕೆ ವಾಟರ್ ನೋಬೆಲ್ ಅಂತ ಕರೀತಾರ. ಇಂಡಿಯಾದಿಂದ ಯಾರಂದ್ರ ರಾಜೇಂದ್ರ ಸಿಂಗ್ ತಗೋತಾರ. ಅದ ಯಾವ ಸಂಘ ಮಾಡ್ಯಾರಂದ್ರ ತರುಣ ಭಾರತ ಸಂಘ. ಈ ತರುಣ ಭಾರತ ಸಂಘ ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ ಅವೇರ್ನೆಸ್ ಕೊಡ್ತೈತಿ, ನೀರಿನ ಕ್ರೈಸಿಸ್ ಬಗ್ಗೆ ಅವೇರ್ನೆಸ್ ಕೊಡ್ತೈತಿ, ಪರಿಸರದ ಬಗ್ಗೆ ಕ್ರೈಸಿಸ್ ಅವೇರ್ನೆಸ್ ಕೊಡ್ತೈತಿ. ಯಾವ್ದ? ನೀರಿಗೆ ಆದ್ಯತೆ ಕೊಡಾಕ ನೋಡ್ರಿ. ಯಾಕಂದ್ರೆ ವಾಟರ್ ಮ್ಯಾನ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟಾರ ಅಂದ್ರೆ ನೀರಿನ ಬಗ್ಗೆ ಆದ್ಯತೆ ಕೊಡಾಕ ಯಾವ ಸ್ಟೇಟ್ನಾಗ ಮಾಡ್ರಂದ್ರ ರಾಜಸ್ಥಾನ್. ಗೊತ್ತೈತಲ್ಲ ಅದ. ನೆಕ್ಸ್ಟ್ ಇದು ಕೋಡೆನ್ ಅಂತ ಹೇಳ್ರಿ. ಕೋಡೆನ್ ಅಂತ ಎಲ್ಲಿ ಮಾಡ್ರ ಅಂತ ಹೇಳಿದ್ನಿ? ಕೋಡೆನ್ ಅಂತ ಹೇಳಿದ್ನಿ. ಇದು ಎದ್ರ ಸಲ್ಮಾನ್ ಮಾಡ್ತಾರ ಅಂತ ಹೇಳಿ? ಕೋಡೆನ್ ಅಂದ್ರೆ ನ್ಯೂಕ್ಲಿಯರ್ ಇದ್ರ ಸಲ್ಮಾನ್ ಮಾಡ್ಯಾರ ಅಂತ ಹೇಳಿದ್ನಿ. ಎಕ್ಸಲೆನ್ಸ್ ಆಫ್ ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ಅಂತ ಹೇಳಿದ್ನಲ್ಲ. ಕೋಡೆನ್ ಅಂತ ಒಂದು ರೀಸೆಂಟ್ ಆಗಿ ಸೆಂಟರ್ ಮಾಡ್ತಾರೆ ಇಂಡಿಯಾದಾಗ. ಯಾವ IIT ದಾಗ ಮಾಡ್ಯಾರ? IIT ಹೈದರಾಬಾದ, ಮದ್ರಾಸ, ಖರಗ್ಪುರ. IIT ಹೈದರಾಬಾದ್. ನೆನಪೈತಲ್ಲ ಕೋಡೆನ್ ಹೇಳಿದ್ವಲ್ಲ ನಿನ್ನೆ. ಇದು ನೆನಪಿಟ್ಕೋರಿ, ನ್ಯೂಕ್ಲಿಯರ್ ಡ್ಯಾಮೇಜ್ ಸಲ್ಮಾನ್. ಈಗ ಹೇಳ್ರಿ ನೋಡು, ಯಾವ ಒಂದು ಕಾಯ್ದೆ ಒಳಗ ನ್ಯೂಕ್ಲಿಯರ್ ಪ್ರೈವೇಟ್ ಸೆಕ್ಷನ್ಗೆ ಅವೈಲೇಬಲ್ ಮಾಡ್ಯಾರ. ಇನ್ನೊಂದು ಕ್ವಶನ್ ಕೇಳತ್ ನೋಡ್, ನಮ್ಮಲ್ಲಿ ಏನಿತ್ತಂದ್ರ ನ್ಯೂಕ್ಲಿಯರ್ ಸೆಕ್ಟರ್ ಅದು ಇರ್ತಾವಲ್ಲ, ಈಗ ಸ್ಪೇಸ್ ಒಳಗೂ ನಾವು ಏನ್ ಮಾಡತ್ತೀವಿ ಅಂದ್ರೆ ಪ್ರೈವೇಟ್ ಸೆಕ್ಟರ್ದವ್ರಿಗೆ ಭಾಗವಹಿಸಕ್ ಕೊಡತ್ತೀವಿ. ಇವು ಯಾಕೆ ಇರ್ತಿರ್ದಿಲ್ಲ ಅಂದ್ರೆ ಮೊದಲ ಬಾಹ್ಯಾಕಾಶ ಆಗಲಿ ಅಥವಾ ಏನಂದ್ರೆ ಇವು ನ್ಯೂಕ್ಲಿಯರ್ ಡ್ಯಾಮೇಜಸ್ ಇರ್ತಾವಲ್ಲ ಇಂಥದ್ರೊಳಗೆ ಯಾಕೆ ಪ್ರೈವೇಟ್ ಸೆಕ್ಟರ್ಗಳಿಗೆ ಆದ್ಯತೆ ಕೊಡ್ತಿಲ್ಲ? ಅಂಬಾನಿ ಕಡೆಗೆ ಅದು ಅಥವಾ ಅದಾನಿ ಕಡೆ ಜಾಸ್ತಿ ರೊಕ್ಕಿದ್ದವ್ರು ಬಂದು ಅದ್ರೊಳಗೆ ಇಂಟರ್ಫೇರ್ ಮಾಡಿರ್ತೇನೆ. ಸಿವಿಲ್ಗೆ ಡಯಾಬಿಲಿಟಿ, ಸಿವಿಲ್ಗೆ ಎಷ್ಟು ಡಿಸಾಸ್ಟರ್ ಆಕೈತೆ ಅಥವಾ ಸಿವಿಲಿಯನ್ಸ್ ಎಷ್ಟು ಹಾನಿ ಆಕೈತೆ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಅವ್ರದ್ದು ಉದ್ದೇಶ ಏನಿರ್ತೈತಿ? ರೊಕ್ಕ ಮಾಡ್ಬೇಕಂತ ಇರ್ತೈತಲ್ಲ. ಅದರ ಸಲ್ಬಂಧ ಮೊದಲು ಅವೈಲೇಬಲ್ ಇದ್ದಿದ್ದಿಲ್ಲ ನ್ಯೂಕ್ಲಿಯರ್ ಪವರ್ ಜನರೇಷನ್ಯಾಗ ಮತ್ತು ಬಾಹ್ಯಾಕಾಶದಾಗ. ರೀಸೆಂಟ್ ಆಗಿ ಅಲೌ ಮಾಡತ್ತಾರ, ನೆನಪಿಟ್ಕೋರಿ. ಅದ್ರೊಳಗೆ ನ್ಯೂಕ್ಲಿಯರ್ ಇದ್ರೊಳಗೆ ಸೆಕ್ಟರ್ ಒಳಗೆ ಬಾಹ್ಯಾಕಾಶದಾಗ ಅಲೌ ಮಾಡಿದ್ದು ನ್ಯೂಕ್ಲಿಯರ್ ಸೆಕ್ಟರ್ ಒಳಗೆ ಪ್ರೈವೇಟ್ ಏಜೆನ್ಸಿಗಳನ್ನ ಅಲೌ ಮಾಡಿದ್ದು ಕಾಯ್ದೆ ಯಾವ್ದು? ಶಾಂತಿ ಕಾಯ್ದೆ, ಅಟಾಮಿಕ್ ಎನರ್ಜಿ ಕಾಯ್ದೆ. ಅಂದ್ರೆ ಶಾಂತಿ ಕಾಯ್ದೆ ಅದೇ ಹೇಳಿ. ಶಾಂತಿ ಅಂತ ಏನು ಹೊಸದು ಬತ್ತಲ್ಲ, ಅಟಾಮಿಕ್ ಎನರ್ಜಿ ಕಾಯ್ದೆ ಮತ್ತು ಇನ್ನೊಂದು ಯಾವ್ದು ಮರ್ಜ್ ಮಾಡ್ತಾರ? ಕ್ಲೈಂಟ್ ಆಕ್ಟಿವ್. ಎರಡು ಮರ್ಜ್ ಮಾಡಿದ್ಮೇಲೆ ಏನು ಶಾಂತಿ ಅಂತ ಮಾಡ್ತಾರಲ್ಲ, ಅವಾಗಿಂದ ಏನು ಮಾಡ್ಯಾರ ಅಂದ್ರೆ ನ್ಯೂಕ್ಲಿಯರ್ ಸೆಕ್ಟರ್ ಒಳಗೆ ಪ್ರೈವೇಟ್ ಏಜೆನ್ಸಿಗಳ ಅಲೌ ಮಾಡ್ಯಾರ. ನೆನಪಿಟ್ಕೋರು ಅದನ್ನ. ಕ್ಲೈಂಟ್ ಅಂತ ಬಂದ್ರೆ ಗೊತ್ತಾಗತ್ತಲ್ಲ ನ್ಯೂಕ್ಲಿಯರ್ದ. ಈಗ ಯಾವ್ದು ಹೇಳಿ ಸೆಂಟರ್? ಕೋಡೆನ್, ಅದನ್ನ ಮರಿಬೇಡ್ರಿ. ಮತ್ತೆ ಕೋಡೆನ್ ಅಂತ ಯಾವ IIT ದಾಗ? IIT ಹೈದರಾಬಾದ್. ಯಾವ ಇಯರ್ ತನ 100 ಗಿಗಾವ್ಯಾಟ್ ಎನರ್ಜಿ ಉತ್ಪಾದನೆ ಮಾಡ್ಬೇಕಂದ್ರ ಇವೆಲ್ಲ ಗಿಗಾವ್ಯಾಟ್ದಾಗ ಅದಾವ. ನಾಳೆ ಎಲ್ಲರ ಮೆಗಾವ್ಯಾಟ್ದಾಗ ನಾಳೆ ಕೊಟ್ಟಿರ್ತಾರ 100 ಗಿಗಾವ್ಯಾಟ, ಮೆಗಾವ್ಯಾಟ, ಟೆರಾವ್ಯಾಟ ಹಿಂಗೆ ಏನಾರ ಕೊಟ್ರ 100 ಗಿಗಾವ್ಯಾಟ್ ಯಾವ ಇಯರ್ ತನ? 2047 ತನ. ಕರ್ನಾಟಕದಾಗ ಎಲ್ಲೆಲ್ಲಿ ಐತೆ ಹೇಳ್ರಿ ನ್ಯೂಕ್ಲಿಯರ್ ಪವರ್ ಜನರೇಷನ್ ದ ಪ್ರೆಸೆಂಟ್ ಇರುವುದು ಯಾವ್ದು? ಕೈಗಾ ಐತಲ್ಲ. ಕರ್ನಾಟಕದ ಯಾವ್ದಂದ್ರ ಪ್ರೆಸೆಂಟ್ ಇರುವುದು ಕೈಗಾ ಐತಿ. ಬಟ್ ಇದನ್ನ ಬಿಟ್ರೆ ಈಗ ಹೊಸದಾಗಿ ಎಲ್ಲಿ ಮಾಡ್ಬೇಕಂದ್ರ ಹೆಗ್ಗೋಡ್ದಾಗ ಮಾಡ್ಬೇಕಂದ್ರ. ಹೆಗ್ಗೋಡ್ ಎಲ್ಲಿ ಬರ್ತೈತಿ? ಶಿವಮೊಗ್ಗ ಡಿಸ್ಟಿಕ್. ನೆನಪೈತಲ್ಲ, ಹೆಗ್ಗೋಡ್ದಾಗ ಮಾಡ್ಬೇಕಂದ್ರ. ಈಗ ಹೇಳಿ ಒರೆಸುಂಡ ವೆಸಲ್ ಅಂತ ಹೇಳಿದ್ ನೆನಪೈತಿ? ಒರೆಸುಂಡ ವೆಸಲ್ ಯಾವ ಕಂಟ್ರಿದು ಫಸ್ಟ್ ವೆಸಲ್ ಇದ? ಯಾವ್ದ? ಡೆನ್ಮಾರ್ಕ್ ಕಂಟ್ರಿ ಅಥವಾ ಡ್ಯಾನಿಶ್ ಕಂಟ್ರಿದಿಂದ ಭಾರತಕ್ಕೆ ಬಂದ ಮೊದಲು ವೆಸಲ್ ಅಥವಾ ಮೊದಲು ಶಿಪ್ ಯಾವ್ದಂದ್ರ ಒರೆಸುಂಡ ಅಂತ ಕರೀತಾರ. ಅದು ರೀಸೆಂಟ್ ಆಗಿ ಯಾವ ಕಂಟ್ರಿ ಜೋಡ ಸೈನ್ ಮಾಡ್ಕೊಂಡಿದ್ದು?
ಡೆನ್ಮಾರ್ಕ್. ಅದು ಡೆನ್ಮಾರ್ಕ್ ಐತಂದ್ರೆ ಡೆನ್ಮಾರ್ಕ್ ಕಂಟ್ರಿ ಜೋಡ ಸೈನ್ ಮಾಡ್ಕೋತೀವಿ. ಬಟ್ ಏನ್ ಕೇಳ್ಬೋದು ಅಂದ್ರೆ ಭಾರತದ ಯಾವ ಒಂದು ಇಲಾಖೆ ಅದಕ್ಕೆ ಸೈನ್ ಮಾಡ್ಕೊಂಡೈತಿ ಯಾವ್ದು ಹೇಳ್ರಿ? ಆಪ್ಷನ್ ಕೊಡ್ಲಿ. GSI, ASI ಮತ್ತು ಇನ್ನೊಂದು ZSI, ಮೂರಾಗ ಒಂದ್ ಹೇಳ್ರಿ. ಯಾವ್ದ? ASI ನೆನಪೈತಲ್ಲ, ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತೈತಿಲ್ಲ, ಅವ್ರು ಸೈನ್ ಮಾಡ್ಕೊಂಡಾರ. ಈ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂದಾಗ ಕರ್ನಾಟಕದಾಗ 4 ಪ್ಲೇಸ್ ಒಳಗೆ ಇದನ್ನ ಮಾಡ್ತಾರ ಗೊತ್ತೈತಿ. ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಕರ್ನಾಟಕದಾಗ 4 ಕಡೆ ನಿಕ್ಷೇಪಗಳನ್ನ ಹುಡುಕ್ಯಾಡ್ಯಾರ. 4 ನಿಕ್ಷೇಪಗಳದ ಪ್ಲೇಸ್ಗಳು ಹೇಳಿ. ಎಲ್ಲಿ? ಚಿರೇಕಲ್ಲು ಗುಡ್ಡ ಎಲ್ಲಿ? ಕಾರವಾರದಾಗ. ಇವು KA ಬಂದಾಗ ಕರ್ನಾಟಕ ರಿಲೇಟೆಡ್ ಭಾಳ ಡೆಪ್ತ್ ಆಗಿ ಕೇಳ್ತಿರ್ತಾನೆ. ಡೈರೆಕ್ಟ್ ನೆನಪಿಟ್ಕೋರಿ, ಚಿರೇಕಲ್ಲು ಗುಡ್ಡ ಎಲ್ಲಿ ಬರ್ತೈತೆ ಅಂದ್ರ ಕಾರವಾರದಾಗ. ನೆಕ್ಸ್ಟ್ ನಿಟ್ಟೂರ್ ಅಂತ ಬರ್ತೈತಿ. ನಿಟ್ಟೂರ್ ಎಲ್ಲಿ ಕಂಡು ಬರ್ತೈತಿ? ಬಳ್ಳಾರಿ. 2 ಅದು. ನೆಕ್ಸ್ಟ್ ಲಕ್ಕುಂಡಿ ಎಲ್ಲಿ? ಗದಗದಾಗ ನೆನಪೈತಲ್ಲ, ಲಕ್ಕುಂಡಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತು? ಹಂಪಿ ಒಳಗ ಅದ ನೈನಾರದ ಕಂಡು ಬರ್ತೈತ್ಲ, ಸಾರಿ ಆಳ್ವಾರದ ಕಂಡು ಬರೋದು ಎಲ್ಲಿ ಅಂದ್ರೆ ಹಂಪಿ ಒಳಗೆ. ನೆನಪಿಟ್ಕೋರಿ, ಇವು 4 ಪ್ಲೇಸ್ ಒಳಗ ಯಾರು ಮಾಡ್ಯಾರ ಅಂದ್ರೆ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ. ಈಗ ಹೇಳಿ ನೋಡು, ಇಂಡಿಯಾದಾಗ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಇಂಡಿಯಾದು ಆರ್ಕೋಲಾಜಿಕಲ್ ಸೈಟ್ಗಳನ್ನ ರೀಡೆವಲಪ್ ಮಾಡ್ಬೇಕಂದಾರ. ಇಂಡಿಯನ್ ಸೆಂಟ್ರಲ್ ಬಜೆಟ್ನಾಗ ಘೋಷಣೆ ಮಾಡಿದ್ರು. ಎಷ್ಟು ಆರ್ಕೋಲಾಜಿಕಲ್ ಸೈಟ್ಗಳು ರೀಡೆವಲಪ್ ಮಾಡ್ಬೇಕಂದಾರ? 15 ಅಲ್ಲ, ನೆನಪೈತಲ್ಲ 15. ಇಂಡಿಯಾದಾಗ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ದೊಳಗೆ ಎಷ್ಟು ಪೋರ್ಟ್ಗಳು ಅದಾವ? 15 ಇದ್ದಿದ್ದು ಕಂಪೇರ್ ಮಾಡಿ ನೆನಪಿಟ್ಕೋರಿ. ಇಂಡಿಯಾಸ್ ಫಸ್ಟ್ ಲ್ಯಾಂಡ್ ಪೋರ್ಟ್ ಅಂದ್ರೆ ಅದು ಅಟಾರಿ ಬರ್ತೈತಿ ನೋಡು. ಪೆಟಾಪೂಲ್ ಅದ ಅತಿ ದೊಡ್ಡದತ್ ಬರ್ತೈತಿ. ಪೆಟಾಪೂಲ್ ಬಂದ್ರೆ ಅತಿ ದೊಡ್ಡದ ಇಂಡಿಯಾದ ಲ್ಯಾಂಡ್ ಪೋರ್ಟ್ ಅಂದ್ರೆ ಇದನ್ನ ಅಟಾರಿ ಅನ್ನೋದ ಇಂಡಿಯಾದ ಮೊದಲ ಲ್ಯಾಂಡ್ ಪೋರ್ಟ್. ಕರೆಕ್ಟ್. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಪೋರ್ಟ್ ಅಂದಾಗ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಅದು ಕೊಟ್ಟಿರ್ತಾರೆ. ಅದಕ್ಕೆ ನೆನಪಿಟ್ಕೋರಿ. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಇನ್ನೊಂದು ಹೆಸರಲ್ಲೇ ಕರಿತಿರ್ತಾರ, ವಿನಿಮಯ. ನೆನಪಿರ್ತೈತಲ್ಲ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ವೆರಿ ಗುಡ್. ನೆಕ್ಸ್ಟ್ ಓರೆಸುಂಡ ವೆಸಲ್ಸ್ ಹೇಳಿರಲ್ಲ. ಸೋಲಾರ್ ಹತ್ರ ರೀಸೆಂಟ್ ಆಗಿ ಮಾಡತ್ತಾರ. ಯಾವಂದ್ರೆ ಸೋಲಾರ್ ಸ್ಟಾರ್ಮ್ ಅಥವಾ ಸೌರ ವಿಕಿರಣಗಳತ್ ಬರ್ತಲ್ಲ, ಏನಂತಾರ ಸೌರ ಮಾರುತಗಳತ್ ಬರ್ತಲ್ಲ, ಅಂತವ್ನ ಡಿಟೆಕ್ಟ್ ಮಾಡ್ಬೇಕತ್ತ. ಸೋಲಾರ್ 1 ಅಂತ ಮಾಡ್ಯಾರ. ಯಾವ ಕಂಟ್ರಿ ಇದು? ಫಸ್ಟ್ ಸ್ಯಾಟಲೈಟ್ ಯಾವ್ದ? ಅಮೇರಿಕಾ. ಅದ್ ನೆನಪಿರ್ತೈತಲ್ಲ, ಅಮೇರಿಕಾ ಕಂಟ್ರಿ. ಇನ್ನೊಂದು ಹೇಳ್ರಿ ಕ್ವಶನ್, ಈಗ ರೀಸೆಂಟ್ ಆಗಿ ಇಂಟ್ಯಾಂಜಿಬಲ್ ಲಿಸ್ಟ್ನಾಗ 16ನೇದು ಯಾವ ಸೇರ್ಸಾರ? ದೀಪಾವಳಿ ಸೇರ್ಸಾರಲ್ಲ. ದೀಪಾವಳಿಗೆ ನಮ್ಮ ಇಂಡಿಯಾದಾಗ ಪಬ್ಲಿಕ್ ಹಾಲಿಡೇ ಐತೋ ಇಲ್ಲೋ? ಐತಲ್ಲ. ದೀಪಾವಳಿ ಬತ್ರ ಸುಟ್ಟಿ ಇರ್ತೈತಲ್ಲ, ಹಂಗ ದೀಪಾವಳಿ ಸಂಬಂಧ ಭಾರತದಾಗ ಹೆಂಗ ಹಾಲಿಡೇ ಐತ್ಲ, ಅಮೆರಿಕಾದಾಗ ಒಂದು ಸಿಟಿದವ್ರು ಏನ್ ಮಾಡ್ರ ಅಂದ್ರೆ ಪಬ್ಲಿಕ್ ಹಾಲಿಡೇ ಘೋಷಣೆ ಮಾಡ್ರ ದೀಪಾವಳಿ ಸಂಬಂಧ. ಯಾವ ಸಿಟಿ ಹೇಳ್ರಿ? ಕ್ವಶನ್ ಕೇಳ್ಯಾರ, ಆಪ್ಷನ್ ಕೊಡ್ತಾನೆ. ಹಿಂಟ್ ಕೊಡ್ಲಿ. ಇಂಡಿಯಾದಿಂದ ಮೊದಲು ಇಂಡಿಯನ್ ಒರಿಜಿನ್ ಫಸ್ಟ್ ಟೈಮ್ ಇಂಡಿಯನ್ ಒರಿಜಿನ್ ಮೇಯರ್ ಆಗ್ಯಾರ ಆ ಸಿಟಿ. ಎಸ್, ಯಾರ? ಜೋಹರಾನ್ ಮಮ್ದಾನಿ. 2 ಕರೆಂಟ್ ಅಫೇರ್ಸ್ ನೋಡ್ರಿ, ನೆನಪಿಟ್ಕೋರಿ. ಇಂಡಿಯಾ ದೀಪಾವಳಿ ಆಚರಿಸೋದ ಎಲ್ಲಿ ಅಂದ್ರೆ ಇಂಡಿಯಾದಾಗ ಅಂತೂ ಪಬ್ಲಿಕ್ ಹಾಲಿಡೇ ಐತಿ. ನೇಷನ್ ವೈಡ್ ಏನಂದ್ರೆ ಹಾಲಿಡೇ ಕೊಟ್ಟಿರ್ತಾರೆ, ಸುಟ್ಟಿ ಇರ್ತೈತಲ್ಲ. ಬಟ್ ಅಂತ ಸುಟ್ಟಿನ ಔಟ್ ಆಫ್ ಕಂಟ್ರಿ ಅಥವಾ ಅಮೆರಿಕಾದಾಗ ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿದ. ಅಮೆರಿಕಾದ ಒಂದು ಸಿಟಿ ಯಾವ್ದಂದ್ರೆ ನ್ಯೂಯಾರ್ಕ್. ನೆನಪಿಟ್ಕೋರಿ. ಯಾಕಂದ್ರೆ ಅಮೆರಿಕಾದಾಗ ಏನು 50 ಸ್ಟೇಟ್ ಅದಲ್ಲ, ಅದ್ರ ನ್ಯೂಯಾರ್ಕ್ ಸಿಟಿ ಒಳಗೆ ಏನ್ ಮಾಡ್ರಿ ಅಂದ್ರೆ ಪಬ್ಲಿಕ್ ಹಾಲಿಡೇ ಡಿಕ್ಲೇರ್ ಮಾಡ್ರಿ. ಇದ್ರ ಸಂಬಂಧ ದೀಪಾವಳಿ. ಮತ್ತೆ ಅದನ್ನ ನೆನಪಿಟ್ಕೋರಿ. ಯಾರದಾರ ನ್ಯೂಯಾರ್ಕ್ ಮೇಯರ? ಜೋಹರಾನಿ ಮಮ್ದಾನಿ. ಮತ್ತೆ ಇನ್ನೊಂದು ಎದ್ರದ್ದು ಫಸ್ಟ್ ಇದ್ರಲ್ಲ ಅವ್ರು ಮೊದಲು ಹೆಂಗನ ಅತಿಕಿರಿ ಅಲ್ಲ, ಮುಸ್ಲಿಮ ಅತಿಕಿರಿ ಅವರ ನೋಡಿ. ಇಂಡಿಯನ್ ಒರಿಜಿನ್ ಫಸ್ಟ್ ಮೇಯರ್ ಅಂತ ಯಾವ್ದಂದ್ರ ಮೇಯರ್ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಇಂಡಿಯಾದಾಗ ಏನೈತೆ ಅಂದ್ರೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇಲ್ರಿ. ಇಂಡಿಯಾದಾಗ ಪ್ರೈಮ್ ಮಿನಿಸ್ಟರ್ ಅಥವಾ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಐತಿ. ನಮ್ಮ ಇಂಡಿಯಾದಾಗ ಏನಂದ್ರೆ ಪ್ರೆಸಿಡೆಂಟ್ ಭಾರತದ ಮೊದಲ ನಾಗರಿಕ ಅಂತ ಕರಿತೀವಿ. ಬಟ್ ಪ್ರೆಸಿಡೆಂಟಿಗೆ ಭಾರತದ ಮೊದಲ ನಾಗರಿಕ ಅಂದ್ರೂ ನಮ್ಮಲ್ಲಿ ಹೈಯೆಸ್ಟ್ ಆಕ್ಟಿವ್ ಯಾರು ಇರ್ತಾರಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಯಾರ ಕಡೆ ಜಾಸ್ತಿ ಇರ್ತೈತೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕಡೆ. ಬಟ್ ಅಮೆರಿಕಾ ಕಡೆ ಏನಕತ್ತೆ ಅಂದ್ರೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಐತಿ. ಅದಕ್ಕೆ ಪ್ರತಿಯೊಂದು ಸಿಟಿಗೆ ಮೇಯರ್ಸ್ ಅಂತ ಇರ್ತಾರೆ ಅಲ್ಲಿ. ಯಾಕಂದ್ರೆ ಯುನೈಟೆಡ್ ನೇಷನ್ ಅಂತಂದ್ರೆ 51 ಸ್ಟೇಟ್ಗಳು ಕೂಡಕ್ಕಾವಲ್ಲ, ಅದಕ್ಕೆ USA ಅಂತ ಕರಿತಿರ್ತೀವಲ್ಲ. ಅವು ಪ್ರತಿಯೊಂದು ಸ್ಟೇಟಿಗೆ ಅವ್ರದಾಗಿ ಹೆಡ್ ಇರ್ತೈತಿ. ಇನ್ನೊಂದು ಏನಂದ್ರೆ ಇಂಡಿಯಾಕ ಔಟ್ ಆಫ್ ಕಂಟ್ರಿ ಕನ್ಸಿಡರ್ ಮಾಡಿದಾಗ ಇಂಡಿಯಾದ ಪ್ರತಿಯೊಂದು ಸ್ಟೇಟ್ ಸಾವರಿನ್ ಅದಾವ ಅಥವಾ ಸಾರ್ವಭೌಮ ಅದಾವೋ ಇಲ್ಲೋ ಅಂತಂದ್ರ ಅದಾವೋ ಇಲ್ಲ ಹೇಳ್ರಿ. ಇಂಡಿಯನ್ ಪ್ರತಿಯೊಂದು ಸ್ಟೇಟ್ಗಳ ಸಾರ್ವಭೌಮ ಅದಾವೋ ಇಲ್ಲೋ? ಇಲ್ಲ. ನೆನಪಿಟ್ಕೋರಿ. ಇಂಡಿಯಾದ ಪ್ರತಿಯೊಂದು ಸ್ಟೇಟ ಸಾರ್ವಭೌಮ ಇಲ್ಲ. ಇಂಡಿಯಾದ ಅಗೇನಿಸ್ಟ್ ಯಾವ್ದಾರ ನಾವು ಸಾರ್ವಭೌಮ ಅಂದ್ರೆ ಏನಂದ್ರ ನಮಗ ಆಂತರಿಕ ಮತ್ತ ಬಾಹ್ಯವಾಗಿ ಏನ್ ಬೇಕಾದ ಡಿಸಿಷನ್ ತಗೋಬೇಕಂತೇಳಿ. ನಾವು ಇಂಡಿಯಾದ ಯಾವ್ದಾರ ಕರ್ನಾಟಕ ಸ್ಟೇಟ್ ಹೋಗಿ ಅಮೆರಿಕಾ ಜೋಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂದ್ರ ಇದು ನೆನಪಿಟ್ಕೋರಿ, ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ಅಮೆರಿಕಾದಾಗ ಹೆಂಗೈತಿ ಗೊತ್ತನ್ರಿ, ಪ್ರತಿಯೊಂದು ಸ್ಟೇಟ್ ಏನದಾವ ಅಂದ್ರೆ ಸಾವರಿನ್ ಸ್ಟೇಟ್ಗಳು ಅದಾವ. ಬಟ್ ಇಂಡಿಯನ್ ಸ್ಟೇಟ್ಗಳು ಏನದಾವಲ್ಲ ಸಾವರಿನ್ ಸ್ಟೇಟ್ಗಳಲ್ಲ. ಇಂಡಿಯಾ ಯಾಕಂದ್ರೆ ಸೆಂಟ್ರಲ್ ರಿಲೇಟೆಡ್ ಬರ್ತೇಳಿ, ಯಾವಾಗ ಬೇಕಾದ್ ಏನ್ ಬೇಕಾದ್ ಮಾಡ್ಬೋದು. ನಾವು ಔಟ್ ಆಫ್ ಕಂಟ್ರಿ ಡೈರೆಕ್ಟ್ ಹೋಗಿ ಫಾರಿನ್ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋತೀವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, ಬರಂಗಿಲ್ಲ. ಫಾರಿನ್ ಎಕ್ಸ್ಟರ್ನಲ್ ಏನ್ ಅಫೇರ್ಸ್ ಅಂತ ಕರಿತೀವಲ್ಲ ಅವ್ರ ಮಾಡ್ತಿರ್ತಾರೆ ಇವ್ನ ಟ್ರೇಡ್ಗಳು. ನಮ್ಮ ಇಂಡಿಯಾದ ಏನಂದ್ರೆ ಯೂನಿಯನ್ ಆಫ್ ಸ್ಟೇಟ್ ಐತಿ, ಅದು ಯೂನಿಯನ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಐತಿ. ಬಟ್ ಸಾವರಿನ್ ಸ್ಟೇಟ್ಗಳು ಅದಾವ. ಅದಕ್ಕೆ ಹೇಳಿದ್ನಿ ನ್ಯೂಯಾರ್ಕ್ ಏನ್ ಪ್ರೆಸೆಂಟ್ ಮೇಯರ್ ಅದಾರಲ್ಲ ಅವ್ರಿಗೆ ಆ ಸ್ಟೇಟ್ ಅದು ಸಿಟಿ ಏನಿರ್ತೈತಿಲ್ಲ ಪೂರ್ತಿ ಅಧಿಕಾರ ಅವ್ರ ಕೈಯಾಗ ಇರ್ತೈತಿ. ದೀಪಾವಳಿನ ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿದ್ದು ಅಮೆರಿಕಾದ ಸಿಟಿ ಯಾವ್ದತ್ ಕೇಳ್ರ? ನ್ಯೂಯಾರ್ಕ್. ವೆರಿ ಗುಡ್. PL ಗೌತಮ್ ಕಮಿಟಿ ಮಾಡ್ಯಾರ ಅಂತ ಹೇಳಿದ್ ನೀನು. PL ಗೌತಮ್ ಎದಕ್ರಿ? ಅಗ್ರೋ ಬಯೋಡೈವರ್ಸಿಟಿ. ನೆನಪಿರ್ತೈತಲ್ಲ, ಅಗ್ರೋ ಬಯೋಡೈವರ್ಸಿಟಿ ಸಲ್ಮಂದಿ ಯಾವ ಕಮಿಟಿ ಬರ್ತೈತೆ ಅಂದ್ರೆ PL ಗೌತಮ್ ಕಮಿಟಿ. ಈಗ ನೋಡು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ವರ್ಡ್ ಕೊಟ್ಟವ್ರ ಯಾರು? ನಾರ್ಮನ್ ಮೇಯರ್ಸ್. ಬಯೋಡೈವರ್ಸಿಟಿ ವರ್ಡ್ ಕೊಟ್ಟವ್ರ ಯಾರು?
ವಾಲ್ಟರ್ ಜಿ ರೋಷನ್ ಅವು ನೆನಪಿಟ್ಕೋಬೇಕು. ಡೈರೆಕ್ಟ್ ಕೇಳಿದ್ದು ಅದಾವ. ಇವು 3 ಕ್ವಶನ್ ಕೇಳ್ಯಾರ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೇಳಿದ್ರೆ ಇಲ್ಲ ನಾರ್ಮನ್ ಮೇಯರ್ಸ್ ಅಂತ ಕೊಟ್ಟಿರತ್ತ. ಆಮೇಲೆ ಬಯೋಡೈವರ್ಸಿಟಿ ಅಂದ್ರೆ ವಾಲ್ಟರ್ ಜಿ ರೋಷನ್ ಅಂತ ಬರ್ತಾರೆ. ಇನ್ನೊಂದು ಏನ್ ಬರ್ತೈತೆ ಅಂದ್ರೆ ಬಯೋಡೈವರ್ಸಿಟಿನ ಹೈಯೆಸ್ಟ್ ಪೈನಿಯರ್ ಮಾಡಿದಾರತ್ತ, ಫಾದರ್ ಆಫ್ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಯಾರಂದ್ರ ಯಾರ? ಎಡ್ವರ್ಡ್ ವಿಲ್ಸನ್. ಬಯೋಡೈವರ್ಸಿಟಿ ಸ್ಟೋರ್ ಹೌಸ್ ಇಂಡಿಯಾದಾಗ ಯಾವ್ದೈತಿ? ಬಯೋಡೈವರ್ಸಿಟಿ ಸ್ಟೋರ್ ಹೌಸ್ ಅಂತ ಕರೀತಾರೆ. ಅಂದ್ರೆ ನಮ್ಮಲ್ಲಿ ಹೆಂಗೆ ಈಗ ಬಾಡಿ ಒಳಗೆ ಇರ್ತಾವಲ್ಲ ಸ್ಟೋರ್ ಹೌಸ, ಲೈಸೋಸೋಮ್ಸ ಅಥವಾ ಹೆಂಗೆ ಬರ್ತಾವಲ್ಲ ಹಂಗೆ ಆ ಸ್ಟೋರ್ ಹೌಸ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಅತಿ ಹೈಯೆಸ್ಟ್ ಜೀವ ವೈವಿಧ್ಯತೆಗಳನ್ನ ಹೊಂದಿದ್ದ ಕ್ಷೇತ್ರ ಯಾವ್ದೈತಿ ನಮ್ಮ ಇಂಡಿಯಾದಾಗ? ವೆಸ್ಟರ್ನ್ ಘಾಟ್ಸ್. ನೆನಪಿಟ್ಕೋರು. ಪೂರ್ತಿ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಹಿಮಾಲಯ, ನಮ್ಮಲ್ಲಿ 4 ಹಾಟ್ಸ್ಪಾಟ್ಗಳು ಅದಾವಲ್ಲ, ಹಿಮಾಲಯನ್ ರೀಸನ್, ಸುಂದಾಲ್ಯಾಂಡ ಮತ್ತು ವೆಸ್ಟರ್ನ್ ಘಾಟ್ಸ್. ಇನ್ನೊಂದು ಯಾವ್ದಂದ್ರೆ ಇಂಡೋ ಬರ್ಮಾ ರೀಸನ್ ಅಂತ ಬರ್ತದೆ. ಈ ಹಿಮಾಲಯನ್ ಕನ್ಸಿಡರ್ ಮಾಡಿದಾಗ ಇಂಡಿಯಾದಾಗ ವೆಸ್ಟರ್ನ್ ಘಾಟ್ ಒಳಗೆ ಹೈಯೆಸ್ಟ್ ಜೀವ ವೈವಿಧ್ಯತೆ ಅಂದ್ರೆ ಡಿಫ್ರೆಂಟ್ ಸ್ಪೀಸೀಸ್ಗಳು ಅದಾವು, ಡಿಫ್ರೆಂಟ್ ಪ್ರಾಣಿಗಳದಾವ. ಅದರ ಸಂಬಂಧ ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ಸ್ಟೋರ್ ಹೌಸ್ ಅಂತ ಯಾವ್ದು ಕರೀತಾರೆ ಅಂದ್ರೆ ವೆಸ್ಟರ್ನ್ ಘಾಟ್ಸ್ಗೆ. ಈಗ ಯಾವ್ದ PL ಗೌತಮ್ ಕಮಿಟಿ ಅದಕ್ಕೆ ಕೇಳ್ರ. ಮತ್ತು ಬಯೋಡೈವರ್ಸಿಟಿಗೆ ಅಂದಿರಿ ಯಾವ್ದಕ್ಕ? ಅಗ್ರೋ ಬಯೋಡೈವರ್ಸಿಟಿ. ಕರ್ನಾಟಕದಾಗ ಬಯೋಡೈವರ್ಸಿಟಿ ಇಂಡಿಯಾದ ಬಯೋಡೈವರ್ಸಿಟಿ ಆಕ್ಟ್ ಯಾವ ಇಯರ್ದಾಗ ಬರ್ತದೆ? 2002ರಾಗ. ನೆನಪಿರ್ತದೆ. ಇನ್ನೊಂದು ಹೇಳಿದ್ ನೆನಪೈತ್ರಿ, ಇದನ್ನ ಫಾರ್ಮರ್ಸ್ ಅಥವಾ ಏನತ್ ಕರೀತಾರೆ ಅದಕ್ಕೆ? ಏನು ಹೇಳಿದ್ದು? ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಬರ್ತೈತಲ್ಲ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಆಕ್ಟ್ ಅಂತ ಬರ್ತೈತಿ. ಯಾವ ಇಯರ್ದಾಗ ಬರ್ತೈತಿ ಇದು ರೈಟ್ಸ್ ಆಕ್ಟ್? 2005 2006 2005 ಇನ್ನೊಂದು ಬರ್ತೈತಿ NTCA. NTCA ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತಿ. NTCA 2005ರಾಗ ಬರ್ತೈತಿ. NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಈಗ ಸದ್ಯ ನ್ಯೂಸ್ನಾಗ ಯಾಕೈತೆ ಅಂದ್ರೆ ಈಗ ರೀಸೆಂಟ್ ಆಗಿ ಏನ್ ಮಾಡತ್ತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಹೋಸ್ಟ್ ಯಾವ ಕಂಟ್ರಿ ಮಾಡತೈತಿ? ಇಂಡಿಯಾ ಮಾಡತೈತೆ. ಇಲ್ಲ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಯಾರು ಮಾಡಿದ್ರು ಅಥವಾ ಯಾರನ್ನ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ NTCAದವ್ರು ಮಾಡ್ತಾರೆ. ಎಷ್ಟು ಬಿಗ್ ಕ್ಯಾಟ್ಗಳು ಇಂಡಿಯಾದಾಗ ಅದಾವ? 7 ಬಿಗ್ ಕ್ಯಾಟ್ಗಳು ನೆನಪದಾವಲ್ರಿ. ಔಟ್ ಆಫ್ ಕಂಟ್ರಿ 2 ಬರ್ತಾವ, ಉಳ್ಕಿದ್ದು ಎಲ್ಲ ಇಂಡಿಯಾದಾಗ ಇರ್ತಾವ. ಯಾವ ಹೇಳ್ತೀರೇನೊಮ್ಮೆ ನೆನಪದ? ಪೂಜಾ ಇಲ್ಲ, ಯಾವ್ದಂದ್ರೆ ಪೂಮಾ ಮತ್ತು ಜಾಗ್ವಾರ್ ಇಲ್ಲ, ಉಳ್ಕಿದ್ದು ಎಲ್ಲ ಇಂಡಿಯಾದಾಗ ಬರ್ತಾವ. ಬಿಗ್ ಕ್ಯಾಟ್ ಅಲಯನ್ಸಸ್ ಅಂತ ಕರಿತೀವಿ. ರೀಸೆಂಟ್ ಆಗಿ ಬಿಗ್ ಕ್ಯಾಟ್ ಅಲಯನ್ಸಸ್ಗೆ ಜಾಯ್ನ್ ಆಗಿದ್ದ ಕಂಟ್ರಿ ಯಾವ್ದು? ಸೌದಿ ಅರೇಬಿಯಾ. ಎಷ್ಟನೇ ಕಂಟ್ರಿಯಾಗಿ ಜಾಯ್ನ್ ಆಕತ್? 24, 26, 27. 26ನೇ ಕಂಟ್ರಿಯಾಗಿ ರೀಸೆಂಟ್ ಆಗಿ ಸೌದಿ ಅರೇಬಿಯಾ. ಇದು ಯಾಕೆ ಕೇಳ್ತಾರೆ ಅಂದ್ರೆ ಇಂಡಿಯಾದಾಗ ಅದ್ರ ಹೋಗಿ 80-90 ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ 26 ಹೇಳೇನತ್ತಲ್ಲ. ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸಿಗ್ನೇಟರಿ ಕಂಟ್ರಿಗಳು ಬಂದಾಗ 26 ಬರ್ತಾವೆ. ಸಿಗ್ನೇಟರಿ ಮಾಡ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಏನು ರೂಲ್ಸ್ ಮಾಡ್ಯಾರಲ್ರಿ ಅದನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕು. ಅವು 26 ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿ ಬರ್ತಲ್ಲ ಅವಕ್ಕೆ ನೆಸೆಸರಿ ಅಥವಾ ರೈಟ್ಸ್ ಇರಂಗಿಲ್ಲ. ಅದ್ರ ಸಲ್ಮಂದ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಎಲ್ಲಿ ಹೋಸ್ಟ್ ಮಾಡತ್ತಾರ ಅಂದ್ರೆ ಅದು ಇಂಡಿಯಾದಾಗ ಮಾಡತ್ತಾರ. ಎಷ್ಟು ಸ್ಪೀಸೀಸ್ ಅದಾವ ಅಂದ್ರೆ 7. ಅದನ್ನ ಯಾರು ಹೋಸ್ಟ್ ಮಾಡ್ತಾರ ಅಂತ ಕೇಳ್ರು ನೆನಪಿಟ್ಕೋರಿ. NTCAದವ್ರು. ಇದೆರಡನ್ನು ಟೈಗರ್ದ ಪಾಪ್ಯುಲೇಷನ್ ಇದನ್ನ ಸೆನ್ಸಸ್ ಮಾಡ್ತಾರಲ್ಲ ಅಥವಾ ಜನಗಣತಿ ಮಾಡ್ತಾರಲ್ಲ ಹುಲಿದ, ಆ ಜನಗಣತಿ ಮಾಡೋರು ಯಾರು? NTCAದವ್ರ ಮಾಡ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? M ಸ್ಟ್ರಿಪ್ ಅಂತ ಎದಕ್ಕೆ ಯೂಸ್ ಮಾಡ್ತಿರ್ತಾರ? N ಸ್ಟ್ರಿಪ್ ಅಂತ ಬಂದ್ರೆ ಎದಕ್ಕೆ ಯೂಸ್ ಮಾಡ್ತಾರಂದ್ರ ಏನ? ಹುಲಿಗಳು ಪಟ್ಟಿ ಮೇಲೆ ಜನಗಣತಿ ಮಾಡ್ತಿರ್ತಾರಲ್ಲ ಅದಕ್ಕೆ M ಸ್ಟ್ರಿಪ್ ಅಂತ ಕರೀತಾರೆ. ವೆರಿ ಗುಡ್. ನೆಕ್ಸ್ಟ್ ಈಗ ಗ್ರೇಪ್ಸ್ ಅಂತ ಬರ್ತೈತಿ. ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಬರ್ತೈತಿ. ಯಾವ ಕಂಟ್ರಿ ಜೋಡ ಗ್ರೇಪ್ಸ್ ಇನಿಷಿಯೇಟಿವ್ ಮಾಡ್ತೀವಿ? ಇಲ್ಲಾರ ಡೈರೆಕ್ಟ್ ಏನು ಕ್ವಶನ್ ಹಾಕಿರ್ತಾರೆ ಗೊತ್ತಾನ? ಗ್ರೇಪ್ಸ್ ಇನಿಷಿಯೇಟಿವ್ ಅನ್ನೋದ ಯಾವ್ದ್ರ ಉದ್ದೇಶಕ್ಕೆ ಐತಿ? ದ್ರಾಕ್ಷಿಗಳನ್ನ ಅತ್ಯುನ್ನತವಾಗಿ ಮಾಡಕ, ಅಥವಾ ಆಸ್ಟ್ರೋನಮಿ ಸ್ಟಡಿ ಮಾಡಕ, ಅಥವಾ ಗ್ಯಾಮಾ ರೇಜ್ಗಳನ್ನ ಸ್ಟಡಿ ಮಾಡಕ, ಅಲ್ಫಾ ರೇಸ್ ಸ್ಟಡಿ ಮಾಡಕ. ಹಿಂಗೆ ಕೊಟ್ರೆ ಏನಾಗ್ತಾರೆ? ಗ್ರೇಪ್ಸ್ ಅಂತ ಎದಕ್ಕಂದ್ರೆ ಗಾಮಾ ರೇಸ್ಗಳನ್ನ ಸ್ಟಡಿ ಮಾಡಕ್. ಗಾಮಾ ರೇಸ್ಗಳನ್ನ ಸ್ಟಡಿ ಗಾಮಾ ರೇಸ್ ಸ್ಟಡಿ ಮಾಡಕ್ ಮಾಡ್ತಾರ. ಗಾಮಾ ರೇಸ್ ಸ್ಟಡಿ ಮಾಡಕ ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಯಾವ ಕಂಟ್ರಿ ಜೋಡ ಸಹಯೋಗದೊಂದಿಗೆ ತರ್ತಾರೆ ಇಂಡಿಯಾದವ್? ಜಪಾನ್. ಇದು ಪೂರ್ತಿ ಹೇಳ್ಬಿಡ್ತಾರೆ ನೋಡಿ. ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ರೀಸೆಂಟ್ ಆಗಿ ಮಾಡತ್ತಾರೆ. ಹೆಸರಿನಾಗ ಏನು ಕನ್ಫ್ಯೂಸ್ ಮಾಡಿರ್ತಾರೆ ಅಂದ್ರೆ ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಕೊಟ್ರ ಯಾವ್ದಾರ ದ್ರಾಕ್ಷಿಗೆ ಸಂಬಂಧಿಸಿತ ಹಾಕ್ಬಿಡ್ತಾರೆ. ಒಂದೇ ಆಪ್ಷನ್ ಅದನ್ನ ಹಾಕಿರ್ತಾರೆ. ಬಟ್ ಇದು ಎದ್ರ ಸಂಬಂಧಿತರ ಆಸ್ಟ್ರೋನಮಿದಿಂದ ಗಾಮಾ ರೇಸ್ ಅಂತ ಬರ್ತಾವ. ನೆನಪೈತಲ್ಲ? ಪವರ್ಫುಲ್ ರೇಸ್ ಅಂತ ಯಾವ್ದು ಕರಿತೀವಿ? ಗಾಮಾ ರೇಸ್. ಯಾಕಾರ ಈಗ ನೆನಪಿಟ್ಕೋರಿ ರೇಡಿಯೋ ವೇವ್ಸ್ ಅವು ನೆನಪೈತಲ್ಲ? RMILU ಅಂತ ಹಿಂಗೆ ಬರ್ತಾವ್ರಿ. ಸೇಮ್ ಹಿಂಗೆ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಾರೆ ನೋಡ್ರಿ. ದೂರಿಂದ ಬರು ಯಾವ ಇರ್ತಾವ ಅಂದ್ರೆ ರೇಡಿಯೋ ವೇವ್ಸ್ ಅಂತ ಬರ್ತೇವೆ. ಸನೇದಾಗಿದ್ರೆ ಎಫೆಕ್ಟಿವ್ ಯಾವ ಇರ್ತಾವ ಅಂದ್ರೆ ಗಾಮಾ ರೇಸ್. ಯಾವ ಸನೇದಿಂದ ಎಫೆಕ್ಟಿವ್ ಆಗಿರ್ತಾವಲ್ಲ ಅವು ಭಾಳ ಡಿಸ್ಟೆನ್ಸ್ ಕಡಿಮೆ ಇರ್ತಾವೆ. ರೇಡಿಯೋ ವೇವ್ಸ್ ದೂರಿಂದ ಬರ್ತಿರ್ತಾವೆ. ಅದ್ರದ ಏನಂದ್ರೆ ಇದನ್ನ ಎಫೆಕ್ಟ್ ಕಡಿಮೆ ಇರ್ತೈತಿ ಬಟ್ ಡಿಸ್ಟೆನ್ಸ್ ಜಾಸ್ತಿ ಟ್ರಾವೆಲ್ ಮಾಡ್ತಾವೆ. ಐತಲ್ಲ ಅತಿ ಹೈಯೆಸ್ಟ್ ಮಾಡೋದಂದ್ರೆ ರೇಡಿಯೋ ವೇವ್ಸ್, ಅತಿ ಕಡಿಮೆ ಮಾಡೋದಂದ್ರೆ ಗಾಮಾ ವೇವ್. ಅದು ಕೋಡ್ ಮಾಡಿರ್ಬೇಕಲ್ಲ. ರೇಡಿಯೋ ವೇವ್ಸ, ಮೈಕ್ರೋ ವೇವ್ಸ ಯಾವ್ದು ಬರ್ತದೆ? ಮತ್ತೆ ರೇಡಿಯೋ, ಮೈಕ್ರೋ, RMILU ಅಂತ ಬರ್ತೈತಲ್ಲ. ಇನ್ಫ್ರಾರೆಡ್, ಆಮೇಲೆ ಲೈಟ್ ವೇವ್, UV ರೇಸ, ಅಲ್ಫಾ, ಬೀಟಾ, ಗಾಮಾ ಅಂತ ಬರ್ತದೆ. ಅದು ಕೋಡ್ ಏನು ಮಾಡಿದ್ವಿ ಅಂದ್ರೆ RMILU ಅಂತ ಮಾಡಿದ್ವಿ. ನೆನಪಿಟ್ಕೋರಿ. RMILU ಅಂತ ಮಾಡ್ರಿ. I love you ಥರ ಏನು ಕೋಡ್ ಮಾಡಿದ್ರಿ? ಹಂಗೆ ಮಾಡಿದ್ರಿ ಹಂಗೆ ನೆನಪಿಟ್ಕೋರಿ. RMILU ಅವ್ರು ಇದನ್ನ ನೆನಪಿಟ್ಕೋರಿ. ಎಕ್ಸಾಮ್ನಾಗ ಕೇಳಿರ್ತಾನೆ ಭಾಳ ಸರಿ ರಿಪೀಟೆಡ್ ಆಗಿ ಕೇಳ್ಯಾನ. ಏನು ಗೊತ್ತಾನ? ಇದನ್ನ ಕೋಡ್ ನೆನಪಿಟ್ರೆ ಏನು ಮಾಡ್ಬೋದು ಅಂದ್ರೆ ಯಾವ ರೇಸ್ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ನಾಗ ಕೇಳ್ತಾರೆ. ಒಂದು ಹೇಳ್ಬಿಡ್ಲಿ. RM ಅಂತೈತಲ್ಲ, RMILU ಅಂತಂದ್ರೆ I love you ಅಂತ ಬರ್ತೈತಲ್ಲ. R ಅಂದ್ರೆ ಯಾವ್ದಂದ್ರೆ ರೇಡಿಯೋ, ಆಮೇಲೆ M ಅಂದ್ರೆ ಮೈಕ್ರೋವೇವ್ ಅಂತ ಬರ್ತಾವ. ಮೈಕ್ರೋವೇವ್ ಆದ್ಮೇಲೆ I ಅಂತ ಬಂದ್ರೆ ಇನ್ಫ್ರಾರೆಡ್ IR ರೇಡಿಯೇಷನ್ ಅಂತೀವಿ. TV ರಿಮೋಟ್ ಒಳಗೆ ಅದು ಇರ್ತಾವಲ್ಲ ಅವು IR ರೇಡಿಯೇಷನ್. ಅದಾದ್ಮೇಲೆ ಏನು ಹೇಳಿ ILU ಅಂತ ಹೇಳಿ. L ಅಂದ್ರೆ ಲೈಟ್ ವೇವ್ ಅಂದ್ರೆ ಬೆಳಕಿನ ಕಿರಣಗಳ
ಅನ್ಕೋತೀವಲ್ಲ ಆ ಲೈಟ್ ವೇವ್. ಅದಾದ್ಮೇಲೆ ಯು ವಿ ರೇಸ್ ಅಂತ ಬರ್ತಾವೆ. ಯಾಕಂದ್ರೆ ನಮಗೆ ಸೂರ್ಯನ ಕಿರಣಗಳು ಯಾವ ಬರ್ತಾವ ಅಂದ್ರೆ ಯು ವಿ ರೇಸ್ ಬರ್ತಾವ. ಅದು ಯು ಆದ್ಮೇಲೆ ಅಲ್ಫಾ ಬೀಟಾ ಗಾಮಾ ಅಂತ ಬರ್ತೈತಿ. ಇದ ಸೀರೀಸ್ ಎಕ್ಸ್ ಆಲ್ಫಾ ಬೀಟಾ ಗಾಮಾ ಅಂತ ಬರ್ತದೆ. ಎಕ್ಸ್ರೇ ಒಂದು ಆದ್ಮೇಲೆ ಅಲ್ಫಾ ಬೀಟಾ ಗಾಮಾ ಅಂತ ಬರ್ತಾವೆ. ಕರೆಕ್ಟ್. ಎಕ್ಸ್ ಒಂದು ಹಿಡಿಯೋದ್ರು ILUX ತಕ್ಕತ್ತ RMILUX ಅಲ್ಲ ಹಂಗೆ ಕೋಡ್ ಮಾಡ್ರಿ. ಇವು ಇದು ಸಿರೀಸ್ ನೆನಪಿಟ್ಕೊಂಡ್ರೆ ನಾಳೆ ಲೈಟ್ ವೇವ್ ಇವು ಏನು ಕೇಳಿರ್ತಾರಲ್ಲ ಎಲಿಮಿನೇಟ್ ಮಾಡ್ಬೋದು. ಇದು ಹಿಂಗೈತ್ರಿ. ಈಗ ರೀಸೆಂಟಾಗಿ ಗಾಮಾ ರೇಸ್ ಸ್ಟಡಿ ಮಾಡು ಸಲ್ಮಾನ್ ಜಪಾನ್ ಜೋಡ ಇಂಡಿಯಾ ಏನು ಸೈನ್ ಮಾಡ್ಕೊಂಡ್ರೆ ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಮಾಡ್ಕೊಂಡೈತೆ ನೆನಪಿಟ್ಕೊ. ರೀಸೆಂಟಾಗಿ ಇಂಡಿಯಾದವ್ರು ಏನು ಮಾಡ್ಯಾರ ಅಂದ್ರೆ ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಬರ್ತೈತಿ ಯುನೆಸ್ಕೋದವ್ರದ್ದು. ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡ್ ಅಥವಾ MOW ಅಂತ ಕರೀತಾರೆ. ಅದಕ್ಕೆ ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಕರೀತಾರೆ. ಅದು ಯಾರ್ದಂದ್ರೆ ಯುನೆಸ್ಕೋದವ್ರದ್ದು ಐತ್ರಿ. ಅದ್ರಾಗ ಏಷ್ಯಾ ಪೆಸಿಫಿಕ್ ರೀಸನ್ ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡು ಬರ್ತೈತಿ ಮತ್ತು ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡು ಬರ್ತೈತಿ. ಇವು ಎರಡು ಅದಾವಲ್ಲ. ರೀಸೆಂಟಾಗಿ ಇಂಡಿಯಾ ಚೀನಾ ಜೊತೆ ಕೂಡಿ ಯಾವ ಒಬ್ಬ ಪ್ರವಾಸಿಗರದ ಏನದಾವಲ್ಲ ಅವ್ರು ಏನು ಬುಕ್ಗಳದಾವಲ್ಲ ಅವ್ನು ಪ್ರೊಟೆಕ್ಟ್ ಮಾಡಂದ್ರೆ ಇದು ಮೆಮೊರಿ ಆಫ್ ವರ್ಲ್ಡ್ ರೆಕಾರ್ಡ್ ಎದಕ್ಕೆ ಇರ್ತೈತೆ ಅಂದ್ರೆ ಜಗತ್ನಾಗ ಏನರ ಹೊಸ ಏನರ ಮಾಡಿರ್ತೀವಲ್ಲ ರೆಕಾರ್ಡ್ಗಳಾಗಿರ್ತಾವ ಅಥವಾ ಜಗತ್ನಾಗ ಹಳಿ ಹಿಸ್ಟಾರಿಕಲ್ ಏನರ ಇದನ್ನ ಇರ್ತಾವಲ್ಲ ಬುಕ್ಸ್ಗಳು ಆರ್ಕೈವ್ಸ್ ಅಂತ ಕರಿತೀವಲ್ಲ ಆ ಬುಕ್ಸ್ಗಳು ಇದ್ದು ಅಂತೇಳಿ ಅವ್ನು ಪ್ರೊಟೆಕ್ಟ್ ಮಾಡಿಡ್ಬೇಕು. ಮೆಮೊರಿ ಆಫ್ ದ ವರ್ಲ್ಡ್ ಅಂದ್ರೆ ಜಗತ್ತಿಗೆ ಒಂದು ಏನೋ ಸಂದೇಶ ಕೊಡ್ತೈತೆ ಅಂದಂಗೆ ಮಾಡಿರ್ತಾರೆ. ಯಾರ್ದಂದ್ರೆ ಇದು ಯುನೆಸ್ಕೋದ್ ಇರ್ತೈತೆ ನೆನಪಿಟ್ಕೋರಿ. ಎರಡು ಬರ್ತಾವೆ. ಏಷ್ಯಾ ಪೆಸಿಫಿಕ್ ರೀಜನಲ್ ಮೆಮೊರಿ ಅವಾರ್ಡ್ ಅಂತ ಬರ್ತೈತಿ. ಇದನ್ನ ಮೆಮೊರಿ ಆಫ್ ವರ್ಲ್ಡ್ ಬರ್ತೈತಿ ಮತ್ತೆ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ಅಂತ ಬರ್ತೈತಿ. ಯಾಕಂದ್ರೆ ನಮ್ಮ ನೆನಪೈತನ್ರಿ ನಡು ಹೇಳಿದ್ವಿ 3 ಮಾಡ್ಯಾರತ್ತ ಇಂಡಿಯಾದಿಂದ ಫಸ್ಟ್ ಟೈಮ್ 3 ಆಗಿರ್ತಾವ ನೆನಪೈತನ್. ರಾಮಚರಿತ ಮಾನಸ, ಸತೀಸುಲ ಯಾವ್ದದ ಇದನ್ನ ಏನಂತೀವಲ್ಲ ಆನಂದ ವರ್ಮನ್ದು ಯಾವ್ದ ನಾ 3 ಹೇಳ್ತೀನಿ ತಡಿ ನೆನಪು ಬರ್ತಾವ ಹೇಳ್ತೀನಿ ಈಗ. ಪಂಚತಂತ್ರ ವಿಷ್ಣು ಶರ್ಮಂದ ಪಂಚತಂತ್ರ ಒಂದಾಗಿರ್ತೈತೆ. ಆಮೇಲೆ ಸೈಕ್ಯ ಹೃದಯ ಲೋಕನ್ ಏನೋ ಐತಲ್ಲ ಸಹೃದಯ ಲೋಕ್ಯನ್ ಒಂದ. ಇನ್ನೊಂದು ಯಾವ್ದು ಉಳಿತೈತಿ ನಮ್ದು ರಾಮಚರಿತ ಮಾನಸ ಇವ ಏಷ್ಯಾ ಪೆಸಿಫಿಕ್ ರೀಜನಲ್ ಇದನ್ನ ಬರ್ತೈತೇನ ಯುನೆಸ್ಕೋ. ಇವು ಹೇಳ್ಬಿಡ್ಲ 3 ಒಮ್ಮೆ. ಏಷ್ಯಾ ಪೆಸಿಫಿಕ್ ರೀಜನಲ್ ಮೆಮೊರಿ ಆಫ್ ದ ವರ್ಲ್ಡ್ ಅಂದ್ರೆ ಯುನೆಸ್ಕೋದವ್ರದ ಮಾಡ್ತಾರೆ 2. ಇವು ಎದ್ರ ಸಲ್ಮಾನ್ ಮಾಡ್ತಾರ ಅಂತ ಹೇಳಿಲ್ಲ. ಮೆಮೊರಿ ಆಫ್ ದ ವರ್ಲ್ಡ್ ಅಂದ್ರೆ ಜಗತ್ತಿಗೆ ಇವ್ರದ್ದು ಏನು ಆರ್ಕೈವ್ಸ್ಗಳು ಅದಾವಲ್ಲ ಅವ್ರದ್ದು ಇಂಪಾರ್ಟೆನ್ಸ್ ತಿಳಿಸ್ಬೇಕು ಮತ್ತು ಅದ್ರದ್ದು ಏನೋ ಪ್ರೊಟೆಕ್ಟ್ ಮಾಡಿ ಇಡಬೇಕಂತ ಮೆಮೊರಿ ಆಫ್ ದ ವರ್ಲ್ಡ್. ಯಾಕಂದ್ರೆ ಯುನೆಸ್ಕೋದ್ ಮೇನ್ ಏನಿರ್ತೈತೆ ಅಂದ್ರೆ ಹೆರಿಟೇಜ್ ಸೈಟ್ಗಳ ಪಾರಂಪರಿಕ ಪಟ್ಟಿಗಳನ್ನ ಎಲ್ಲ ಪ್ರೊಟೆಕ್ಟ್ ಮಾಡಿ ಹೆಂಗೆ ಇಡ್ತಿರ್ತೈತಲ್ಲ ಸೇಮ್ ಹಂಗ ಬುಕ್ಗಳನ್ನು ಪ್ರೊಟೆಕ್ಟ್ ಮಾಡಿ ಇಡಬೇಕಲ್ಲ. ಈಗ ರಾಮಚರಿತ ಮಾನಸ ಅನ್ನೋದು ಏನರ ಬೆಟ್ಟ ಗುಡ್ಡ ಆತಲ್ಲ ಅದು ಬುಕ್ನಾಗ ಬರ್ದಾರ. ಆ ಬುಕ್ನಾಗ ಇರೋದು ವಿಶೇಷತೆ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಇಂಥದ್ರಾವ್ ಸೇರಿಸ್ತಿರ್ತಾರೆ. 2 ಬರ್ತಾವ ತೇಳಿ ಏಷ್ಯಾ ಮತ್ತು ಪೆಸಿಫಿಕ್ ಬರ್ತೇಳಿ. ಏಷ್ಯಾ ಮತ್ತು ಪೆಸಿಫಿಕ್ ರೀಸನ್ದ ಏನು ಮೆಮೊರಿ ಆಫ್ ದ ಬುಕ್ಸ್ ಬರ್ತಾವಲ್ಲ ಅವನ್ನ ಅಟ್ಟ ಸೇರಿಸ್ತಾರ. ಇಂಡಿಯಾದಿಂದ ಫಸ್ಟ್ ಟೈಮ್ 3 ಆಗ್ಯಾವ. ಯಾವ ಹೇಳ್ರಿ? ಒಂದೇದ ರಾಮಚರಿತ ಮಾನಸ ಯಾರ ಗೋಸ್ವಾಮಿ ತುಳಸಿದಾಸ್ ಅಲ್ಲ. ರಾಮಚರಿತ ಮಾನಸ ಬರ್ದವ್ರು ಯಾರಂದ್ರೆ ತುಳಸಿದಾಸ. 2ನೇದು ಯಾರಂದ್ರೆ ಪಂಚತಂತ್ರ ಅಂತ ಬರ್ತೈತಿ. ಪಂಚತಂತ್ರ ಬರ್ದವ್ರು ಯಾರ? ವಿಷ್ಣು ಶರ್ಮಾ. ಅದು 25 ಸೇರಿಸ್ತಾರಲ್ಲ. 25ರಾಗಲ್ಲ ವಾದ ವರ್ಷ 2025 ಸೇರ್ಸಾರ ಅವನ. ಯಾವ್ದ 25 ನಾಟ್ಯಶಾಸ್ತ್ರ ಅದು ಇದ್ರೊಳಗೆ. ಅದನ್ನ ಹೇಳತ್ನ 2 ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಹೇಳತ್ನ. ಅದನ್ನು ಹೇಳ್ತೀನಿ ತಡಿ. ಏಷ್ಯಾ ಪೆಸಿಫಿಕ್ ರೀಜನಲ್ ಏನಂತ ಹೇಳಿ ಏಷ್ಯಾ ಪೆಸಿಫಿಕ್ ರೀಜನಲ್ ಮೆಮೊರಿ ಆಫ್ ದ ವರ್ಲ್ಡ್ ಬುಕ್ನಾಗ ಬಂದ್ರೆ ಇವ 3 ಬರ್ತಾವ. ಒಂದೇದು ಯಾವ್ದತ್ತ ಹೇಳಿ? ರಾಮಚರಿತ ಮಾನಸ ಯಾರ್ದಿದ? ತುಳಸಿದಾಸ್. 2ನೇದು ಯಾವ್ದ? ಪಂಚತಂತ್ರ ಯಾರ್ದ? ವಿಷ್ಣು ಶರ್ಮಾ ಅಂತ ಬರ್ತಾರ. ಇನ್ನೊಂದು ಯಾವ್ದಂದ್ರ ಸಹೃದಯ ಲೋಕ್ಯಾನ್ ಅಂತ ಬರ್ತೈತಿ ನೋಡಿ. ಅದು ಯಾರಂದ್ರ ಆನಂದ ವರ್ಮನ್. ಇವು 3 ಯಾವ್ದ್ರು ಆನಂದ ವರ್ಮನ್ ಬರೀತಾರ. ಇವು 3 ಯಾವ್ದ್ರೊಳಗೆ ಸೇರ್ಯಾವ ಅಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಂದ್ರೆ ಏಷ್ಯಾ ಮತ್ತು ಪೆಸಿಫಿಕ್ ಪ್ರಾದೇಶಿಕವಾಗಿ ಯಾವ ಬುಕ್ ಇರ್ತಾವಲ್ಲ ಇದ್ರೊಳಗೆ ಸೇರಿಸ್ತಾರೆ. ಇವು ಯಾರ? ಯುನೆಸ್ಕೋದವ್ರು. ಯಾರು ಸೇರಿಸ್ತಾರೆ? ಯುನೆಸ್ಕೋ. ಯಾಕೆ ಆದ್ಯತೆ ಕೊಡತ್ತೀವಿ ಅಂದ್ರೆ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಾಗ. ಈಗ ಪ್ಯಾರಿಸ್ ನ್ಯೂಸ್ನಾಗ ಐತೆ. ಯಾಕಂದ್ರೆ G7 ಸಮ್ಮಿಟ್ ಅಲ್ಲೇ ನಡೆದೈತೆ. ಅದ್ರ ರಿಲೇಟೆಡ್ ಏನರ ಕೇಳ್ರೆ ನೆನಪಿಟ್ಕೋರಿ. ಯುನೆಸ್ಕೋದವ್ರ ಏಷ್ಯಾ ಪೆಸಿಫಿಕ್ ರೀಜನ್ದಾಗ ಇವು ಬಂದ್ವಲ್ಲ. ಈಗ ಹೇಳ್ರಿ ಮೆಮೊರಿ ಆಫ್ ದ ವರ್ಲ್ಡ್ ಅಂತ ಹೇಳಿಲ್ಲ ಇಂಡಿಯಾ ಚೀನಾ ಕೂಡ ರೀಸೆಂಟಾಗಿ ಯಾವ್ದನ್ನ ಒಂದು ನಾಮಿನೇಟ್ ಮಾಡ್ಯಾರ ಸೇರಿಸ್ಬೇಕಂತೇಳಿ. ಪಾಯಿಯಾಣದ ಅಥವಾ ಈ ಹುಯೆನ್ ಸಾಂಗ್ ಇಬ್ಬರಾಗ ಒಬ್ರದ ಬುಕ್ಗಳನ್ನ ಸೇರಿಸ್ಬೇಕಂದ. ಯಾರ್ದು ಹೇಳ? ಪಾಯಿಯಾಣದ ಹುಯೆನ್ ಸಾಂಗ್ ನೋಡಿ. ಯಾವ ಬುಕ್ ಬರೀತಾರ? CUK ಅಂತ ಬರೀತಾರಲ್ಲ. ಹುಯೆನ್ ಸಾಂಗ್ದ CUK ಬುಕ್ ಅಂತೈತ್ಲ ಅದನ್ನ ಮೆಮೊರಿ ಆಫ್ ದ ವರ್ಲ್ಡ್ ಬುಕ್ನಾಗ ಸೇರಿಸಂದಾರ. ಯಾರಂದ್ರೆ ಇಂಡಿಯಾ ಮತ್ತು ಚೀನಾ ಜಾಯಿಂಟ್ ಆಗಿ. ಈಗ ಹೇಳ್ರಿ 2025 ಇಂಡಿಯಾದಿಂದ 3 ಸೇರಿಸ್ತಾವ. ಯಾರು ಹೇಳಿ? ಭಗವದ್ಗೀತಾ 1 ಇಂಡಿಯಾದಿಂದ. ಯಾವ್ದ್ರೊಳಗೆ ಹೇಳತ್ನ ಹೇಳ್ರಿ ಈಗ ಮತ್ತೆ? ಮೆಮೊರಿ ಆಫ್ ದ ವರ್ಲ್ಡ್. ಈ ಮೆಮೊರಿ ಆಫ್ ದ ವರ್ಲ್ಡ್ ಅಥವಾ ಯುನೆಸ್ಕೋ ಏನು ಪೂರ್ತಿ ಆಲ್ ಓವರ್ ವರ್ಲ್ಡ್ದಾಗ ಎಷ್ಟು ಕಂಟ್ರಿಗಳು ಬರ್ತಾವಲ್ಲ ಆ ಕಂಟ್ರಿದ ಡೈರೆಕ್ಟ್ ಏನು ಮಾಡ್ಬೋದು ಅಂದ್ರೆ ಮೆಮೊರಿ ಆಫ್ ದ ವರ್ಲ್ಡ್ದಾಗ ಹಾಕ್ಬೋದು. ಬಟ್ ಏಷ್ಯಾ ಪೆಸಿಫಿಕ್ ರೀಸನ್ ಬಂದಾಗ ಏಷ್ಯಾ ಮತ್ತು ಪೆಸಿಫಿಕ್ ರೀಸನ್ದಾಗ ಯಾವ ಕಂಟ್ರಿಗಳು ಬರ್ತಾವಲ್ಲ ಆ ಕಂಟ್ರೀಸ್ ಅಷ್ಟೇ ಅಲ್ಲಿ ಹಾಕ್ತಾರೆ. ಏಷ್ಯಾ ಪೆಸಿಫಿಕ್ ರೀಸನ್ದಾಗ ಇಂಡಿಯಾದು ಯಾವ್ಯಾವ್ದು ಅಂದ್ರೆ 3 ಅದಾವ. ಯಾವ ಹೇಳ್ರಿ? ರಾಮಚರಿತ ಮಾನಸ. 2 ಕನ್ಫ್ಯೂಸ್ ಆಗ್ಬೇಡ್ರಿ. ಅದಕ್ಕೆ ಹೇಳತ್ನ ರಾಮಚರಿತ ಮಾನಸ ಯಾರು ಬರ್ತಾರಂದ್ರ ತುಳಸಿದಾಸ. ಗೋಸ್ವಾಮಿ ತುಳಸಿದಾಸ್ ಅಂತ ಕರೀತಾರೆ. 2ನೇದ ಪಂಚತಂತ್ರ ಯಾರ? ವಿಷ್ಣು ಶರ್ಮಾ. ಪಂಚತಂತ್ರ ಯಾರ್ದಂದ್ರ ವಿಷ್ಣು ಶರ್ಮಾ. 3ನೇದು ಯಾರು ಬರ್ತಾರಂದ್ರ ಸಹೃದಯ ಲೋಕ್ಯನ್ ಅಂತ ಕರೀತಾರೆ. ಯಾರ್ದಂದ್ರ ಅದ
ಆನಂದ ವರ್ಮನ್. ಇವು ಮೂರು ಯಾವ್ದ್ರಾಗ ಅಂದ್ರೆ ಏಷ್ಯಾ ಪೆಸಿಫಿಕ್ ನೆನಪಿಟ್ಕೋರಿ. ಎರಡು ಕೊಡೋದು ಯುನೆಸ್ಕೋನ, ಬಟ್ ಇದು ಏಷ್ಯಾ ಪೆಸಿಫಿಕ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಐತ್ಲ ಅದ್ರೊಳಗೆ ಸೇರಿಸ್ತಾರೆ. ಮತ್ತೆ ಎಲ್ರ ಗಿನ್ನಿಸ್ ಬುಕ್ ಅಂದಿರಿ, ಇದು ಮೆಮೊರಿ ಆಫ್ ದ ವರ್ಲ್ಡ್ ಬುಕ್ ಯಾರ್ದತ್ ಕೇಳ್ರ ಯುನೆಸ್ಕೋದವ್ರು ಬರ್ತೈತಿ. ಈಗ ಹೇಳ್ರಿ ಯಾವ್ದಂದ್ರೆ ಇವ್ದ್ರೊಳಗೆ ಸೇರಿದ ಯಾವ್ದಂದ್ರೆ ಒಂದೇದ ಭಗವದ್ಗೀತಾ 2025 ಸೇರಿಸಿದ್ದು ಹೇಳತ್ನ, ಸಾರಿ 2025 ಸೇರಿಸ್ತಾರೆ. ಯಾವ್ದಂದ್ರೆ ಒಂದೇದ ಭಗವದ್ಗೀತಾ, ಎರಡನೇದು ಯಾವ್ದಂದ್ರೆ ನಾಟ್ಯಶಾಸ್ತ್ರ, ಭರತ ಮುನಿದ ನಾಟ್ಯಶಾಸ್ತ್ರ ಐತ್ಲ ಆ ಬುಕ್ ಒಂದ್ ಸೇರಿಸ್ತಾರೆ. ಇನ್ನೊಂದು ಶಾಂತಿನಿಕೇತನ್ ಅಂತ ಬರ್ತೈತ್ಲ, ಇವು ಆರ್ಕೈವ್ಸ್. ಶಾಂತಿನಿಕೇತನ್ ಆರ್ಕೈವ್ಸ್ ಅಂದ್ರ ಶಾಂತಿನಿಕೇತನ್ ಬಗ್ಗೆ ಏನ್ ಬುಕ್ ಬರ್ದಿದ್ದು ಅದಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಮಾಡ್ತಾರಲ್ರಿ ಶಾಂತಿನಿಕೇತನ್, ಅದ್ರದ್ದು ಏನ್ ಆರ್ಕಿಟೆಕ್ಚರ್ ಐತಿ ಅಥವಾ ಆರ್ಕೈವ್ಸ್ ಅದಲ್ಲ ಅವನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದು. ಇವು ಮೂರು ಎದ್ರಾಗಂದ್ರೆ ಮೆಮೊರಿ ಆಫ್ ದ ವರ್ಲ್ಡ್ ಅಥವಾ MOW ಅಂತ ಕೊಡ್ತಾರೆ. ನೆನಪಿರ್ತಾವಲ್ಲ, ಎರಡು ಕನ್ಫ್ಯೂಸ್ ಆಗಲ್ಲ. ಒಮ್ಮೆ ಹೇಳ್ರಿ ಈಗ ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಯಾವ ಬರ್ತಾವ ಮೂರು? ಭಗವದ್ಗೀತಾ, ನಾಟ್ಯಶಾಸ್ತ್ರ, ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಎರಡು ಏಷ್ಯಾ ಪೆಸಿಫಿಕ್ ಬಂದಾಗ ಅವ, ಮತ್ತೆ ಇಲ್ಲಿ ಮೆಮೊರಿ ಆಫ್ ದ ವರ್ಲ್ಡ್ ಬಂದಾಗ ಇದ. 2026 ಯಾವ್ದು ಕಂಟ್ರಿಗಳು ಕೂಡಿ ನಾಮಿನೇಟ್ ಮಾಡಿ ಅವ್ರು ರೀಸೆಂಟ್ ಆಗಿ ಹುಯೆನ್ ಸ್ಟ್ಯಾಂಗ್ CUK ಬುಕ್ ಅಂದ್ರ ಡೈರೆಕ್ಟ್ ಎರಡು ಕನ್ಫ್ಯೂಸ್ ಮಾಡಿ ಕೇಳ್ಬೋದು. CUK ಬುಕ್ ಬಗ್ಗೆ ಕೇಳ್ಬೋದು. ಇದನ್ನ ಬರೀ ಕರೆಂಟ್ ಅಫೇರ್ಸ್ ದಾಗ ಅಲ್ಲಿ ಸಬ್ಜೆಕ್ಟ್ನಾಗ ಹೆಂಗ್ ಡೈರೆಕ್ಟ್ ಹೇಳಿರ್ತಾರ ಅಂದ್ರೆ ಈ ಕರೆಂಟ್ ನ್ಯೂಸ್ನಾಗ ಐತ್ಲ ಬುಕ್ ನೋಡ್ಯಾರೋ ಇಲ್ಲ ಅಂತೇಳಿ ಡೈರೆಕ್ಟ್ CUK ಬುಕ್ ಯಾರು ಬರ್ದಾರ ಪಾಯಿಯಾನ ಮತ್ತು ಹುಯೆನ್ ಸ್ಟ್ಯಾಂಗ್ ಕೊಟ್ರ. ಹುಯೆನ್ ಸ್ಟ್ಯಾಂಗ್ ಪಾಯಿಯಾನದು ಗೋಕೋಕಿ ಅಲ್ಲ, ಆ ಬುಕ್ ನೆನಪಿಟ್ಕೋರಿ. ರೀಸೆಂಟ್ ಆಗಿ ಯಾವ್ದು ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಸೇರ್ಸಾರ ಅಂದ್ರೆ CUK ಬುಕ್ ಕೇಳ್ರೆ CUK ಅಂತ ಹಾಕ್ರಿ. ಯಾರು ಒಬ್ಬ ಆತರ್ದತ್ತಂದ್ರ ಹುಯೆನ್ ಸ್ಟ್ಯಾಂಗ್ ನೆನಪಿರ್ತೈತಲ್ಲ. ರೀಸೆಂಟ್ ಆಗಿ ಹೇಳ್ರಿ, ರೀಸೆಂಟ್ ಆಗಿ ಏನ್ ಮಾಡತ್ತಾರ ಅಂದ್ರೆ ಡ್ರೋನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಇಂಡಿಯಾದಾಗ ಯಾವ IIT ದೊಳಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವರ ಡ್ರೋನ್ ಟೆಕ್ನಾಲಜಿ ಸೆಂಟರ್ ಅಂತ ಮಾಡತ್ತಾರ. ನಾ ಕ್ವಶನ್ ಹೇಳಿ ನೋಡ್ರಿ ಇನ್ನೊಮ್ಮೆ. ಡ್ರೋನ್ ಸಲ್ಮಂದ್ ಯಾಕಂದ್ರೆ ಈಗ ಪ್ರೆಸೆಂಟ್ ಎಲ್ಲ ವಾರ್ಗಳು ನಡೆಯುವ ಹೆಂಗಂದ್ರೆ ಡ್ರೋನ್ ಮೇಲೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಅದಾವತ್ ಹೇಳತ್ತಾರ. ಯಾಕಂದ್ರೆ ನಮ್ಮಲ್ಲಿ ಕಮೈಕಾಜೆ ಡ್ರೋನ್ ಇವ ಡ್ರೋನ್ಗಳು ಮ್ಯಾನುಫ್ಯಾಕ್ಚರ್ ಮಾಡತ್ತೀವಲ್ಲ, ಈ ಡ್ರೋನ್ ಸಲ್ಮಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರ ಓನ್ಲಿ ಡಿಫೆನ್ಸ್ ಸಲ್ಮಂದ ಡ್ರೋನ್ಗಳು ಮ್ಯಾನುಫ್ಯಾಕ್ಚರ್ ಮಾಡತ್ತೇಳಿ ಒಂದು IIT ಒಳಗೆ ಸೆಂಟರ್ ಮಾಡತ್ತಾರ. ಸೆಂಟರ್ ಎದ್ರ ಸಲ್ಮಂದ್ ಅಂದ್ರೆ ಅಲ್ಲಿ ಡಿಫೆನ್ಸ್ ಬಗ್ಗೆ ಡ್ರೋನ್ಗಳ ಕಡಿಮೆ ರೊಕ್ಕದಾಗ ಹೆಂಗ್ ಮಾಡಬೇಕು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಡಿಸ್ಕಷನ್ ಮಾಡೋ ಸಲ್ಮಂದ ಒಂದು IIT ಜೋಡ ಸೈನ್ ಮಾಡ್ಕೊಂಡಾರ. ಯಾವ IIT ಖರಗ್ಪುರ, IIT ಕಾನ್ಪುರ, IIT ರೂಪಾರ, IIT ಧಾರವಾಡ, IIT ಧಾರವಾಡ, ವೆರಿ ಗುಡ್. IIT ಕಾನ್ಪುರ್ ಉತ್ತರ ಪ್ರದೇಶ್. ಅವು 324 ಇರ್ಬೇಕಂತ ಹೌದಲ್ಲ. 324 ಇವು 25 ಕರೆಕ್ಟ್. ಅದಕ್ಕೆ ಕೇಳಿ 24 25 325 ಮೂರು ಒಮ್ಮೆ ಸೇರ್ತಾವೆ. 25 ಪಕ್ಕ 24 ಅಲ್ಲ, ಪಕ್ಕ 24 ಅದ. ಇನ್ನೊಮ್ಮೆ ಕನ್ಫರ್ಮ್ ಮಾಡ್ರಿ, ಅದ 24 ಐತೆ. ಯಾಕಂದ್ರೆ 25 ಅಂತೂ ಇವು ಕನ್ಫರ್ಮ್ ಯಾವ ಅಂದ್ರೆ ಮೆಮೊರಿ ಆಫ್ ದ ವರ್ಲ್ಡ್ ಯುನೆಸ್ಕೋದಾಗ ಅದಲ್ಲ 25 ಸೇರ್ಯಾವ. ಬಟ್ ಅದು 24 25 24 ಕನ್ಫರ್ಮ್ 24 ನೆನಪಿಟ್ರೆ ಅವು ಮೂರು ಸೇರ್ತಾವೆ. ಯಾವ? ಪಂಚತಂತ್ರ, ಸಹೃದಯ ಲೋಕ್ಯನ, ಇನ್ನೊಂದು ಯಾವ್ದು ಹೇಳಿ ರಾಮಚರಿತ ಮಾನಸ. ವೆರಿ ಗುಡ್. ಈಗ ಹೇಳ್ರಲ್ಲ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಎಲ್ಲಿ ಮಾಡತ್ತಾರ ಅಂತ ಹೇಳ್ರಿ. ಎಲ್ಲಿ? IIT ಕಾನ್ಪುರ್. ನೆನಪಿಟ್ಕೋರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರದ್ದು ಹೇಳಿನಲ್ಲ NCC ಕೇಡರ್ಗಳನ್ನ ರೀಸೆಂಟ್ ಆಗಿ ಎಲ್ಲಿ ಮಾಡ್ಬೇಕಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಆಂಧ್ರ ಮತ್ತು ಜಾರ್ಖಂಡ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ರೀಸೆಂಟ್ ಆಗಿ ಔಟ್ ಆಫ್ ಕಂಟ್ರಿದಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯಾರ. ಎಲ್ಲಿ ಮಾಡತ್ತಾರ ಹೇಳ್ರಿ? ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮೊರ್ಯಾಕೋದಾಗ. ನೆನಪೈತಲ್ಲ ಇಂಡಿಯಾದವ್ರು ಎಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಎಲ್ಲಿ ಮಾಡತ್ತಾರ ಅಂದ್ರೆ ಮೊರ್ಯಾಕೋದಾಗ ಮಾಡತ್ತಾರ. ನೆನಪಿಟ್ಕೋರಿ. ಇದು IIT ಕಾನ್ಪುರ್ ಎಲ್ಲಿ ಬರ್ತೈತೆ ಅಂತ ಕೇಳ್ರ? ಡಿಫೆನ್ಸ್ ರಿಲೇಟೆಡ್ ಬಂದಾಗ ನೋಡ್ರಿ, ಡಿಫೆನ್ಸ್ ಒಳಗೆ ಬಂದಾಗ ನೆನಪೈತಲ್ಲ ಮೂರು ಬರ್ತಾವೆ. ಯಾವ್ಯಾವ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಯಾರಾದ್ರೂ ಹೇಳ್ರಿ? ಡಿಫೆನ್ಸ್ CDS ರೀಸೆಂಟ್ ಆಗಿ ಹೊಸದಾಗಿ ಅಪಾಯಿಂಟ್ ಆಗ್ಯಾರ. ಯಾರ? ರಾಜಾ ಸುಬ್ರಹ್ಮಣ್ಯನ್ ಅಂತದಾರಲ್ಲ, CDS ರಾಜಾ ಸುಬ್ರಹ್ಮಣ್ಯನ CDS ಹೊಸದಾಗಿ ಅಪಾಯಿಂಟ್ ಆಗ್ಯಾರ. CDS ಅನ್ನೋದು ಯಾವ ಇಯರ್ದಾಗ ತರ್ತಾರೆ ಇಂಡಿಯಾದಾಗ? 2019-20 2019 CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ನೆನಪಿಟ್ಕೋ. ಈ ಚೀಫ್ ಡಿಫೆನ್ಸ್ ಸ್ಟಾಫ್ಗೆ ಆರ್ಡರ್ ಕೊಡೋದು ಅಧಿಕಾರ ಇರ್ತೈತೋ ಇಲ್ಲೋ? ಇವು ಎದಕ್ಕೆ ಕೇಳ್ತಿರ್ತಾರೆ ಅಂದ್ರೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರದು ಆಗಿರ್ತಲ್ಲ. ಚೀಫ್ ಡಿಫೆನ್ಸ್ ಸ್ಟಾಫ್ ಏನಂದ್ರ ಕಾಮನ್ ಆಫ್ ಆಲ್ 3 ಫೋರ್ಸಸ್ ಅಂತ ಕರೀತಾರೆ. ಬರೀ ಕಾಮನ್ ಅವ್ರು ಯಾರ ಮೇಲೆ ಇರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಇರ್ತಾರೆ ಅವ್ರಿಗೆ, ಅಥವಾ ಡಿಫೆನ್ಸ್ ಮಿನಿಸ್ಟರ್ ಇರ್ತಾರಲ್ಲ ಅವರೇ ಹೆಡ್ ಇರ್ತಾರೆ. ಬಟ್ ಇವ್ರದ್ದು ಬೈಂಡಿಂಗ್ ಇರಂಗಿಲ್ಲ. ಯಾರಂದ್ರೆ CDS ಬರೀ ಏನಂದ್ರೆ ಮೂರು ಇದನ್ನ ಏನು ಫೋರ್ಸ್ಗಳು ಅದಾವಲ್ಲ ಅವ್ರ ನಡು ಕಾಮನ್ ಇದ್ದಂಗೆ. ಅದರ ಸಲ್ಮಾನ್ ನೆನಪಿಟ್ಕೋ. CDS ಯಾರಂದ್ರೆ ರಾಜಾ ಸುಬ್ರಹ್ಮಣ್ಯನ್. ಮೂರು ಹೇಳ್ಬಿಡ್ತೀರಿ. ಏರ್ಫೋರ್ಸ್ ಯಾರದಾರ? ಏರ್ಫೋರ್ಸ್ ಅಮರ್ಪ್ರೀತ್ ಸಿಂಗ್. ಏರ್ಫೋರ್ಸ್ ಹೆಡ್ ಏನತ್ತೀವಿ? ಏರ್ಫೋರ್ಸ್ ಹೆಡ್ಗೆ ಏನತ್ ಕರೀತಾರ? ಏರ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರ. ಕ್ವಶನ್ ಕೇಳ್ತಿರ್ತಾರ, ಅದಕ್ಕೆ ಹೇಳತ್ನ ಏರ್ ಚೀಫ್ ಮಾರ್ಷಲ್ ಅಂದ್ರೆ ಅಮರ್ಪ್ರೀತ್ ಸಿಂಗ್. ಎರಡನೇದು ನೇವಿದ್ ಹೇಳ್ರಿ ಯಾರದಾರ? ನೇವಿದ್ ರೀಸೆಂಟ್ ಆಗಿ ಅಪಾಯಿಂಟ್ ಆಗ್ಯಾರ ಅಂತ ಹೇಳಿ. ಆವಾಜ್ ಬರತೈತಪ್ಪಿ. ಕೃಷ್ಣಸ್ವಾಮಿ ಅಂತ ಬರ್ತೈತೆ. ನೇವಿದ್ ಯಾರಂದ್ರ ಕೃಷ್ಣಸ್ವಾಮಿ. ನೆನಪಿಟ್ಕೋರಿ. ನೆಕ್ಸ್ಟ್ ನೇವಿದ್ ಆತ್ ಮತ್ತೆ ಬಿಟ್ಟು ಭಾರತೀಯ ಭೂ ಸೇನೆ ಅಥವಾ ಏನ್ ಇದನ್ನ ಇಂಡಿಯನ್ ಆರ್ಮಿ ಅಂತ ಕರಿತೀವಿ. ಬಿ ಸೇನೆ ಅದು ಯಾರದಾರ? ಯಾರ? ಧೀರಜ್ ಸೇಠ್ ರೀಸೆಂಟ್ ಆಗಿ ಆಗ್ಯಾರ. ಯಾಕಂದ್ರೆ ಉಪೇಂದ್ರ ದ್ವಿವೇದಿ ಇದ್ರಲ್ಲ, ಉಪೇಂದ್ರ ದ್ವಿವೇದಿ ಅದು ಅವಧಿ ಮುಗ್ದೈತ್ರಿ. ಧೀರಜ್ ಸೇಠ್ ಅತ್ತ ಹೊಸ ಅಪಾಯಿಂಟ್ಮೆಂಟ್ ನೋಡ್ರಿ. ಈ ಮೂರು ಕನ್ಫ್ಯೂಸ್ ಆಗತ್ತವ ಏನ್ರ? ಏನತ್ತ?
ಈ ಜೂನ್ 30ಕ್ಕೆ ಮುಗಿತೈತೆ ನಾ ಧೀರಜ್ ಸೇಠ್ ಹೊಸ್ದಾಗ ಅಂದ್ರೆ ಪ್ರಮಾಣ ವಚನ ಇದನ್ನ ತೊಗೊಂಡು ಅವ್ರಿಗೇನು ಪ್ರಮಾಣ ವಚನ ಇರಲ್ಲ ಬಿಡ. ಧೀರಜ್ ಸೇಠ್ ಅಂತ ಹೊಸ್ದಾಗಿ ಅಪಾಯಿಂಟ್ ಆಗತ್ತಾರ. ಅದು ಆ ಟೈಮ್ನಾಗ ಎಕ್ಸಾಮ್ ಮುಗಿದಿರ್ತೈತಲ್ಲ, ಧೀರಜ್ ಸೇಠ ನೆನಪಿಟ್ಕೋ. ಯಾಕಂದ್ರೆ ಉಪೇಂದ್ರ ದ್ವಿವೇದಿ ಇದ್ರೆ ಅವ್ರದ್ದು ಜೂನ್ 30ಕ್ಕೆ ಮುಗಿತ್ರ, ಧೀರಜ್ ಸೇಠ ಬರ್ತಾರೆ. 3 ಮಂದಿದು ಇನ್ನೊಮ್ಮೆ ಹೆಸರು ಹೇಳ್ಬಿಡ್ತೀರಿ. ಭಾರತೀಯ ಸೇನೆ ಅಂತ ಬಂದ್ರೆ ಯಾರ? ಧೀರಜ್ ಸೇಠ್ ಅಂತ ನೆನಪಿಟ್ಕೋರಿ. ಬಟ್ ಪ್ರೆಸೆಂಟ್ ಇದ್ದಾರೆ ಯಾರಂದ್ರೆ ಉಪೇಂದ್ರ ದ್ವಿವೇದಿ. ಆಮೇಲೆ ನೇವಿದತ್ ಬಂದ್ರ ಕೃಷ್ಣ ಸ್ವಾಮಿನಾಥನ್ ಅಂತ ಬರ್ತಾರೆ. ಯಾವ ನೇವಿ ಬಂದ್ರೆ ಕೃಷ್ಣ ಸ್ವಾಮಿನಾಥನ್. ಯಾವ ದಿನ ನೇವಿ ಡೇ ಅಂತ ಆಚರಿಸ್ತೀವಿ? ಡಿಸೆಂಬರ್ 4. ಅದು ಐತಿಹಾಸಿಕ ಐತಿ. ಯಾಕಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು 71ರಾಗ ಅಂದಲ್ಲ, ಅದ ಟೈಮ್ನಾಗ ನೇವಿ ಡೇನು ಆಚರಿಸಕ್ ಸ್ಟಾರ್ಟ್ ಮಾಡ್ತಾರೆ ಡಿಸೆಂಬರ್ 4ಕ್ಕೆ. ಯಾಕಂದ್ರೆ ಯಾವ್ದು ಆಪರೇಷನ್ ಮಾಡಿರ್ತೀವಿ? ಆಪರೇಷನ್ ಟ್ರೈಡೆಂಟ್. ನೆನಪೈತಲ್ಲ ಆಪರೇಷನ್ ಟ್ರೈಡೆಂಟ್. ಯಾವ ಒಂದು ಸಮುದ್ರದಾಗ ಮಾಡಿರ್ತಾರೆ? ಅರೇಬಿಯನ್ ಸೀದಾಗ, ಬಂಗಾಳ ಕೊಲ್ಲಿದಾಗ. ಯಾಕಂದ್ರೆ ಇಲ್ಲೇ ಬಾಂಗ್ಲಾದೇಶ ಮಾಡ್ಬೇಕಂದಿರ್ತಾರೆ. ಈ ಟೈಮ್ಗೆ ಹೋಗಿರ್ತಾರಲ್ಲ ಬಾಂಗ್ಲಾದೇಶ ಕಡೆ, ಬಾಂಗ್ಲಾ ವಿಮೋಚನೆ ಆಗ್ಬೇಕಂತ ಅಲ್ಲೇ ಮಾಡ್ರ ಆಪರೇಷನ್ ಟ್ರೈಡ್. ಏನತ್ತ ಆಪರೇಷನ್ ಸರ್ಚ್ ಲೈಟು ಕರೆಕ್ಟ್. ಆಪರೇಷನ್ ಟ್ರೈಡೆಂಟ್ ಮಾಡಿರ್ತಾರಲ್ಲ, ಅದಕ್ಕೆ ಡಿಸೆಂಬರ್ 4ಕ್ಕೆ ಏನ್ ಆಚರಿಸ್ತಾರೆ ಅಂದ್ರೆ ನೇವಿ ಡೇ. 71 ಟೈಮ್ನಾಗ ಇನ್ನೊಂದು ಯಾವ್ದು ಉಳಿಸಿದ್ದು ಮುಗೀತಿ? ಎರಡು ಹೇಳ್ರಲ್ಲ. ಏರ್ಫೋರ್ಸ್ ಒಂದು ಅಕ್ಟೋಬರ್ 8 ಆಚರಿಸ್ತು. ಏರ್ಫೋರ್ಸ್ ಹೆಡ್ ಯಾರದಾರ ಅಂದ್ರೆ ಅವ್ರಿಗೆ ಏನತ್ತೀವಿ ಅಂದ್ರೆ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ, ಅಮರ್ಪ್ರೀತ್ ಸಿಂಗ್ ಅಂತ ಅದಾರ. ಇದು ಹೇಳ್ರಿ. ರೀಸೆಂಟ್ ಆಗಿ CK-MK-42B ಅಂತ ಅನ್ನೋದ ಒಂದು ಹೆಲಿಕಾಪ್ಟರ್ ಏನ್ ಮಾಡ್ರ ಅಂದ್ರೆ ರಿಟೈರ್ಡ್ ಮಾಡ್ಯಾರ. ಹೆಂಗ್ ನಡು ಒಂದ್ ಹೇಳಿದ್ದು ಹಾರಾಡುವ ಶವಪಟ್ಟಿಗೆ ಅಂತ ರಿಟೈರ್ಡ್ ಆಗೈತೆ. ಏನಂತಾರ ಅದು? MiG-21. ಅದನ್ನ ಯಾವಾಗ ಬೇಕಾದ್ ಕೇಳ್ಬೋದು. MiG-21 ಭಾರತದ ಸ್ವದೇಶವಾಗಿ ನಿರ್ಮಿತ ಆಯಿತು ಅಥವಾ ಬೇರೆ ಕಂಟ್ರಿದಿಂದ ಆಮದು ಮಾಡ್ಕೊಂಡಿದ್ದೈತಿ. ರಷ್ಯಾದಿಂದ ಆಮದು ಮಾಡ್ಕೊಂಡಿರ್ತೀವಿ. ನೆನಪಿಟ್ಬಾರ. ಅದಕ್ಕೆ ಏನಂತಿರ್ತೀವಿ ಅಂದ್ರೆ ಹಾರಾಡುವ ಶವಪಟ್ಟಿಗೆ ಅಂತ ಕರೀತಾರೆ. ಆ MiG-21 ಎಲ್ಲಿ ರಿಟೈರ್ಡ್ ಮಾಡ್ತಾರೆ ಅಥವಾ ಅದನ್ನ ಎಲ್ಲಿ ಡೆಮಾಲಿಷ್ ಮಾಡ್ತಾರೆ, ಎಲ್ಲಿ ಬಿಡ್ತಾರೆ? ಎಲ್ಲಿ? ಚಂಡೀಗಢ. ನೆನಪಿಟ್ಕೋರಿ. MiG-21 ಲಾಸ್ಟ್ ಬೀಳ್ಕೊಡೋ ಸಮಾರಂಭ ಆಗಿದ್ದೆ ಎಲ್ಲಿ ಅಂದ್ರೆ ಚಂಡೀಗಢದಾಗ. ಯಾಕಂದ್ರೆ ಅದು ನಮ್ಮ ಇದ್ರೊಳಗಿಲ್ಲ. ಈಗ MiG-21 ಅನ್ನೋದು ಏರ್ಫೋರ್ಸ್ ಒಳಗೆ ಆಕ್ಟಿವ್ ಇಲ್ಲ. ಈಗ ಸೇಮ್ ಹಂಗ ಏರ್ಫೋರ್ಸ್ ಒಳಗಿಲ್ಲ. ಇದನ್ನ ಏನ್ ಕೇಳ್ಬೋದು ಗೊತ್ತನ್ರಿ? CKing MK-42B ಅಂತ ಬರ್ತದೆ. CKing ಅಂತ ಕರೀತಾರ. ಅಂದ್ರೆ ಯಾವ್ದ್ರೊಳಗೆ ಬರ್ತೈತೆ ಹೇಳ್ರಿ? ಯಾವ ಫೋರ್ಸ್ ಒಳಗೆ ಬರ್ಬೋದು? ಇದು ನೇವಿದಾಗ ಬರ್ತೈತಿ. ಬಟ್ ಇದು ಇಂಡಿಯನ್ ನೇವಿದಾಗ ಬರ್ತೈತೆ ಅಂತೇಳಿ ಎಲ್ಲರ ಸಿಪ್ ಅಂತ ಹಾಕಿರಿ. ಇದೊಂದು ಏನಂದ್ರೆ ಹೆಲಿಕಾಪ್ಟರ್. ಇದಕ್ಕೆ ಸೇಕಿಪ್ಟ್ ಅಂತ ಯಾಕೆ ಹತ್ತಿರ್ತಾರ ಅಂದ್ರೆ, ಅಥವಾ ಫ್ಲೈಯಿಂಗ್ ಕಾರ್ವೇಟ್ ಅಂತ ಕರೀತಾರೆ. ನೆನಪೈತಲ್ಲ ಇವು ಹಡಗ್ಗಳು ಹಡಗ್ಗಳು ಬಂದಾಗ ನೆನಪಿಟ್ಕೋರಿ 3 ಟೈಪ್ ಬರ್ತಾವ. ಒಂದು ಕಾರ್ವೇಟ, ಒಂದು ವೆಜಲ್, ಒಂದು ಸಿಪ್ ಅಂತ ಕರೀತಾರೆ. ಇವು ವೆಜಲ್ ಅಂತಂದ್ರೆ ಗ್ಲೋಬಲ್ ಆಗಿ ವರ್ಡ್ ಯೂಸ್ ಮಾಡೋದು ಹೆಂಗಂದ್ರೆ ವೆಜಲ್ಸ್ ಅಂತ ಯೂಸ್ ಮಾಡ್ತಿರ್ತಾರ. ಬಂದಾಗೈತಿ. ಯಾವ್ದ್ರೊಳಗೆ ಕರೀತಾರ? ವೆಜಲ್. ಇವು ಹೇಳಲ್ಲ ಸಿಪ್ ಒಳಗೆ ಬಂದಾವ್. ನೆನಪಿಟ್ಕೋರಿ 3 ತರ ಬರ್ತಾವ ಬಿಡ್ರಿ. 3 ತರ ಬರ್ತಾವ. ಯಾವ ಅಂದ್ರ ವೆಜಲ್, ಕಾರ್ವೇಟ, ಮತ್ತೆ ಇನ್ನೊಂದು ಯಾವ್ದಂದ್ರ ವೆಜಲ್, ಕಾರ್ವೇಟ, ಸಿಪ್ ಅಂತ ಕರೀತಾರ. ಈ ವೆಜಲ್, ಕಾರ್ವೇಟ, ಸಿಪ್ ಅಂದ್ರೆ ಡಿಫ್ರೆನ್ಸ್ ನೋಡ್ರಿ. ವೆಜಲ್ ಅಂತ ಗ್ಲೋಬಲ್ ವರ್ಡ್ ಆಗಿ ಯೂಸ್ ಮಾಡ್ತಿರ್ತಾರೆ. ಯಾವ್ದಾರ ಕಂಟ್ರಿದಿಂದ ಬರಾಗ ವೆಜಲ್ ಅಂತ ಕರಿತಿರ್ತೀವಿ. ಇವು ಸಿಪ್ ಅಂದ್ರೆ ನಮಗೆ ಎಷ್ಟು ಇದನ್ನ ಡಿಸ್ಟೆನ್ಸ್ ಬೇಕಾಗಿರ್ತೈತೆ ಅಥವಾ ಎಷ್ಟು ದೊಡ್ಡದು ಬೇಕಾಗಿತ್ತಲ್ಲ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೋತಿಲ್ಲ, ಅವಕ್ಕೆ ಏನಂತಾರ ಅಂದ್ರೆ ಸಿಪ್ ಅಂತ ಕರಿತೀವಿ. ಕಾರ್ವೇಟ್ಗಳು ಅಂದ್ರೆ ಏನ್ ನೆನಪಿಟ್ಕೋರಿ? ಕಂಪಲ್ಸರಿ ಕಾರ್ವೇಟ್ ಅಂತ ಯಾವ ಕರಿತಿರ್ತಾರಲ್ಲ ಅವ್ರು ಕಂಪಲ್ಸರಿ ಏನ್ ಮಾಡ್ತಿರ್ತಾರ? ವಾರ್ ಶಿಪ್ಗಳು ಇರ್ತಾವ. ಅವು ಏನಾರ ಯುದ್ಧ ಮಾಡಕ್ ಯೂಸ್ ಮಾಡಿರ್ತೀನಿ, ಅವಕ್ಕೆ ಕಾರ್ವೇಟ್ ಅಂತ ಕರಿತಿರ್ತಾರ. ಅದ್ರ ಸಂಬಂಧ ಈ CKing-42B ಅಂತ ಹೇಳಿಲ್ಲ, ಇದಕ್ಕೆ ಏನಂತಾರ ಅಂದ್ರೆ ಫ್ಲೈಯಿಂಗ್ ಕಾರ್ವೇಟ್ ಅಂತ ಕರಿತಿರ್ತಾರ. ಅದ್ರ ಸಲ್ವಂದ ಫ್ಲೈಯಿಂಗ್ ಕಾರ್ವೇಟ್ ಅಥವಾ ಯಾವ್ದಾರ CKing-42B ರೀಸೆಂಟ್ ಆಗಿ ರಿಟೈರ್ಡ್ ಆಗೈತಿ. ಯಾವ ಒಂದು ಫೋರ್ಸ್ದಿಂದ ಅಂದ್ರೆ ಯಾವ ಫೋರ್ಸ್ದಿಂದ ಮತ್ತೆ ಇಟ್ಟೋತನ ಹೇಳಿ? ಹೆಲಿಕಾಪ್ಟರ್ ಇದೊಂದ. ಯಾವ್ದ್ರಿಂದ ಅಂದ್ರೆ ನೇವಿದಿಂದ. ಎಲ್ಲಿ ರಿಟೈರ್ಮೆಂಟ್ ಬೀಳ್ಕೊಡೋ ಸಮಾರಂಭ ಮಾಡ್ತಾರ ಅಂದ್ರೆ ಮುಂಬೈದಾಗ, ಚಂಡೀಗಢದಾಗಲ್ಲ, ಮುಂಬೈದಾಗ. MiG-21 ಅಂದ್ರೆ ಏನಂದ್ರೆ ಚಂಡೀಗಢದಾಗ. ಕನ್ಫ್ಯೂಸ್ ಆಗಲ್ಲ. MiG-21 ಆಗಿ 1 ವರ್ಷ ಆಗಿರ್ಬೇಕದು, ಹೌದಲ್ಲ? ಯಾವ ಕಂಟ್ರಿದಿಂದ MiG-21 ತಂದಿದ್ದು ಇದು ಹೇಳ್ರಿ. ಈ CKing-42B ಯಾವ ಕಂಟ್ರಿದು? ಇದೆ ಆಪ್ಷನ್ ಕೊಡ್ಲಿ. ಬ್ರಿಟನ್ನ, ಫ್ರಾನ್ಸ್, ಕರ್ನಾಟಕ. ಇನ್ನೊಂದು ಡಮ್ಮಿ ಆಪ್ಷನ್ ಅಂದ್ರೆ ಯಾವ್ದಂದ್ರ ಬ್ರಿಟನ್ ದಿಂದ ನೋಡ್ರಿ. ಇದು ಬ್ರಿಟಿಷ್ ಮ್ಯಾನುಫ್ಯಾಕ್ಚರಿಂಗ್ ಇರ್ತೈತಿ. ಯಾವ್ದಂದ್ರ CKing-42B ಇತ್ತೀಚೆಗೆ ನೇವಿದಿಂದ ಏನಾಗೈತಿ ಅಂದ್ರೆ ರಿಟೈರ್ಡ್ ಆಗೈತಿ. ಅದೆಲ್ರ ಮತ್ತೆ ನಾಳೆ CKing ಕೊಟ್ಟಾಗ ಯಾವ್ದಾರ ಸಿಪ್ಪ ವೆಜಲ್ ತಾಕ್ ಬಂದಿರಿ. ಇದು ಸಿಪ್ಪ ವೆಜಲ್ ಅಲ್ಲ, ಒಂದು ಹೆಲಿಕಾಪ್ಟರ್ ಇದೆ. ಸಿ ಒಳಗ ಆ ಲೆವೆಲ್ಗೆ ಅದು ಫೋರ್ಸ್ ಮಾಡ್ತಿರ್ತ. ಅದಕ್ಕೆ CKing ಅಂತ ಕರಿತಿರ್ತಾರ. ಅದಕ್ಕೆ ಏನಂತಾರ ಅಂದ್ರೆ ಫ್ಲೈಯಿಂಗ್ ಕಾರ್ವೇಟ್ ಅಂತ ಕರಿತಿರ್ತಾರ. ನೆನಪಿರ್ತೈತಲ್ಲ ನೇವಿ ಫ್ಲೈಯಿಂಗ್ ಫ್ರಿಗೇಟ್. ಫ್ಲೈಯಿಂಗ್ ಫ್ರಿಗೇಟ್ ಅಥವಾ ಕಾರ್ವೇಟ್ ಅಂತ ಕರೀತಾರೆ. ನೆಕ್ಸ್ಟ್ ರೀಸೆಂಟ್ ಆಗಿದೆ ಹೇಳ್ರಿ. ರೀಸೆಂಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಹರಪ್ಪನ್ ಅಥವಾ ಸಿಂಧು ಸಿವಿಲೈಸೇಷನ್ ಅಂತ ಐತಲ್ಲ, ಹರಪ್ಪನ್ ಅಥವಾ ಸಿಂಧು ಸಿವಿಲೈಸೇಷನ್ ಐತಲ್ಲ, ಅದ್ರ ರಿಲೇಟೆಡ್ ಒಂದು NCERT ಬುಕ್ ಒಳಗ ಚಿತ್ರ ಐತ್ರಿ. ಆ ಚಿತ್ರನ ಒಳ್ಳೆ ರೀನೇಮ್ ಮಾಡಂದಾರ ಅಥವಾ ಇಂಟ್ರೊಡ್ಯೂಸ್ ಮಾಡ್ಯಾರ NCERT ಬುಕ್ ಒಳಗ. ಯಾವ್ದು ಹೇಳ್ರಿ? NCERT ಸುದ್ದಿ ಒಳಗೈತಿ. ಯಾವ್ದು ಹೇಳ್ರಿ? ಡ್ಯಾನ್ಸಿಂಗ್. ನಾಳೆ ಆಪ್ಷನ್ ಏನ್ ಕೊಟ್ಟಿರ್ತಾರ ಗೊತ್ತಾನೆ? ಹೆಂಗ್ ಆಪ್ಷನ್ ಕೊಟ್ಟಿರ್ತಾರ? ಡ್ಯಾನ್ಸಿಂಗ್ ಗರ್ಲ್ ಚಿತ್ರ ಅಥವಾ ಏನ ಬಿಯರ್ಡ್ ಮ್ಯಾನ್ ಚಿತ್ರ ಅಥವಾ ಯಾವ್ದು ಇನ್ನೊಂದು 2 ಬರ್ತಾವಲ್ಲ, ಇಂಥವ್ ಏನ್ರ ಚಿತ್ರ ಕೊಟ್ರೆ ಯಾವ್ದಂದ್ರೆ ಡ್ಯಾನ್ಸಿಂಗ್ ಗರ್ಲ್. ಇದು ಎದ್ರ ಸಂಬಂಧ ನೆನಪಿಟ್ಕೋರಿ? NCERT ಸುದ್ದಿಯಲ್ಲಿ ಬರ್ತೇಳಿ. NCERT ಅವಾಗ ನ್ಯೂಸ್ ಮಾಡ್ತಿರ್ತೈತಿ. ಏನಂದ್ರೆ ಹೊಸದ ಏನ್ರ ಇದ ಮೋದಿ ಗೌರ್ಮೆಂಟ್ ಇದ್ದಾನ ಹಿಡ್ದ NCERT ಒಳಗ ಹೊಸ ಬದಲಾವಣೆ ತರತ್ತಿದ್ರು. ನೆನಪೈತನ್? ಯಾವ ಕ್ಲಾಸ್ ಬುಕ್ ಒಳಗ ಜುಡಿಷಿಯಲ್ ಕರಪ್ಷನ್ ಅಂತ ಹಾಕಿದ್ರು. ಅವಾಗ ನೇಷನ್ ವೈಸ್ ಎಲ್ಲಾ ಬುಕ್ಗಳನ್ನ ಪಬ್ಲಿಷ್ ಆಗಿದ್ದು ಎಲ್ಲ ಹೊಳ್ಳಿ ಬುಕ್ ತಕೊಂಡಿದ್ರು. ಇದು ನೆನಪಿಟ್ಕೋರಿ. ನೇಷನ್ ವೈಸ್ ಎಷ್ಟು ಕರೋಡ್ ಗಟ್ಲೆ ಖರ್ಚು ಮಾಡಿ ಬುಕ್
ಬುಕ್ ಮ್ಯಾನುಫ್ಯಾಕ್ಚರ್ ಮಾಡಿ ಏನು ಪಬ್ಲಿಷ್ ಮಾಡಿದಿರಲ್ಲ ಆ ಬುಕ್ ಎಲ್ಲ ಏನಂದ್ರೆ ಹೊಳ್ಳಿ ಕರ್ಸಿದ್ರ NCERT ಇದರದಿಂದ ಹೌಸ್ದಿಂದ ಯಾವ ಒಂದು ಕ್ಲಾಸ್ ಇದ್ರೊಳಗೆ ಬುಕ್ನಾಗ ಜುಡಿಷಿಯಲ್ ಕರಪ್ಷನ್ ಅಂತ ಆ್ಯಡ್ ಮಾಡಿದ್ರಿ ಹೇಳಿ. ಕ್ಲಾಸ್ 8, 9, 10 ಕ್ಲಾಸ್ 8th ಸ್ಟ್ಯಾಂಡರ್ಡ್ 8th ಕ್ಲಾಸ್ ಒಳಗೆ ಜುಡಿಷಿಯಲ್ ಕರಪ್ಷನ್ ಅಂತ ಮಾಡಿರ್ತಾರೆ. ಇದು ಎರಡು ಹೇಳ್ತಾನೆ ನೋಡ್ರಿ. NCERT ನ್ಯೂಸ್ನಾಗ ಐತೆ ಅಂತ ಹೇಳತ್ತನ. NCERT ಬುಕ್ ಒಳಗೆ ಏನು ಮಾಡಿದ್ರು ಅಂದ್ರೆ ರೀಸೆಂಟ್ ಆಗಿ ಡಾನ್ಸಿಂಗ್ ಗರ್ಲ್ ಚಿತ್ರ ಏನೈತಲ್ಲ ಅವ್ರು ಏನು ಮಾಡಿದ್ರು ಅಂದ್ರೆ NCERT ಬುಕ್ಗಳು ಹೆಂಗಾಗಿರ್ತಾವ ಅಂದ್ರೆ ಚಿತ್ರ ಅಥವಾ ಇವು ಏನು ಕಲರ್ ಪ್ರಿಂಟ್ ಹೊಡೆದಿರ್ತಾರಲ್ಲ ಅದಕ್ಕೆ ಏನು ಮಾಡಿದ್ರೆ ಕಲರಿಂಗ್ ಸ್ಕೆಚ್ ಮಾಡಿದ್ರು ಡಾನ್ಸಿಂಗ್ ಗರ್ಲ್. ಬಟ್ ಅವಾಗಿನ ಕಾಲದಾಗ ಹಿಂದೂ ಸಿವಿಲೈಸೇಷನ್ ಡಾನ್ಸಿಂಗ್ ಗರ್ಲ್ ನೋಡ್ರೆ ಪೂರ್ತಿ ಕಪ್ ಅದು ಯಾಕಂದ್ರೆ ಕಲ್ ಮೇಲೆ ಕೆತ್ತಿದ್ದಿತ್ತ ಕಪ್ ಇತ್ತು. ಅದನ್ನ ಡೈರೆಕ್ಟ್ ಏನಂದ್ರೆ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲ, ಅದನ್ನ ಸ್ಕೆಚಿಂಗ್ ಮಾಡಿದಿರಲ್ಲ. ಆ ಸ್ಕೆಚಿಂಗ್ ಇದ್ದಿದ್ದು ಬೇಡ, ಹೊಳ್ಳಿ ಅದನ್ನ ಇಂಟ್ರೊಡ್ಯೂಸ್ ಮಾಡತ್ತೆ ಏನು ಮಾಡ್ತಾರೆ ಅಂದ್ರೆ ಡಾನ್ಸಿಂಗ್ ಏನತ್ತ ಏನಿಲ್ಲ ಕಂಚಿಂದ ಅದು ಚಿತ್ರದ ಕಪ್ ತರ ಕಾಣಿಸುತ್ತಲ್ಲ ಅದು ಕಪ್ ತರ ಐತತಿ. ಕರೆಕ್ಟ್, ಕಂಚಿಂದ ಐತಿ. ಬಟ್ ಚಿತ್ರದಾಗ ಏನಿರ್ತೈತೆ ಅಂದ್ರೆ ಬುಕ್ ಒಳಗ ಕಪ್ ಕಲಿಗ ಅಂದ್ರೆ ಅದ ಬ್ಲ್ಯಾಕ್ ಆಗಿ ತೋರಿಸಿರ್ತಾರ. ಆ ಬ್ಲ್ಯಾಕ್ ಆಗಿ ತೋರಿಸೋದು ಬೇಡ, ಹುಡುಗರಿಗೆ ಅಟ್ರಾಕ್ಟಿವ್ ಆಗ್ಲತ್ತ ಏನ್ ಮಾಡ್ರಿ ಅಂದ್ರೆ ಕಲರಿಂಗ್ ಸ್ಕೆಚ್ ಕೊಟ್ಟಿದ್ರಲ್ಲ ಅದನ್ನ ರೀಇಂಟ್ರಡ್ಯೂಸ್ ಹೊಸದಾಗಿ ಏನಿತ್ತಲ್ಲ ಹಂಗ ತೋರಿಸ್ರಿ ಅಂತ ಹೇಳ ರೀಸೆಂಟ್ ಆಗಿ. ಅದ್ರ ಮೇಲೆ ಹೇಳಿಕೆ ಟೈಪ್ ಏನೇ ಕೇಳ್ರು ನೆನಪಿಡ್ಬರಿ. NCERT ನ್ಯೂಸ್ನಾಗ ಇದ್ದಾಗ ಜುಡಿಷಿಯಲ್ ಕರಪ್ಷನ್ ಅಂತೂ ಮಾಡಿದ್ರಿ. ಯಾಕಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ದ ಅವ್ರು ಏನ್ ಮಾಡ್ರಿ ಅಂದ್ರೆ ಅದನ್ನ ಜುಡಿಷಿಯಲ್ ಸಿಸ್ಟಮ್ದಾರ ಇದು ಜುಡಿಷಿಯಲ್ ಕರಪ್ಷನ್ ಅನ್ನೋ ಚಾಪ್ಟರ್ ತೆಗಿತಾರೆ. ಯಾವ್ದಂದ್ರೆ ಕ್ಲಾಸ್ 8ದಾಗ ಹಾಕಿರಿ. ಈಗ ಹೇಳ್ರಿ ನೋಡು NCERT ದವರ ಯಾವ ಒಂದು ಕ್ಲಾಸ್ ಒಳಗ AI ಕರಿಕ್ಯುಲಮ್ ಆಕ್ಟ್ ಮಾಡ್ಯಾರ ಅಥವಾ AI ಚಾಪ್ಟರ್ಗಳನ್ನ ಆ್ಯಡ್ ಮಾಡ್ಯಾರ. ಕ್ಲಾಸ್ 3, 4, 5, 6 ಕ್ಲಾಸ್ 3ರಿಂದ ನೆನಪಿರ್ತೈತಲ್ಲ AI ಬಂದ್ರ ರಿವಿಷನ್ ಮಾಡಿಸ್ಲಿ. ಹಳಿವು ಯಾವ್ದಿನ್ನೊಂದು ಜನವರಿಂದ ಡೈರೆಕ್ಟ್ ಜನವರಿಂದ ಬರೋಣ. ಹಿಂಗೆ ಹೋಗೋಣ ಹೆಂಗೆ ಹೋಗೋಣ ಈ ಕಡೆ ರಿವರ್ಸ್ ಹೋಗೋಣ ಏನು ಹಿಂಗೆ ಹೋಗೋಣ? ರಿವರ್ಸ್ ಹೋಗೋಣ್ರಿ ಮತ್ತೆ ಇವು ಮರಿವರ್ ಸೀದಾ ಬರ್ಲಿ. ಮೆಜಾರಿಟಿ ಹೆಂಗೆ ಹೇಳ್ರಿ ಪಟ್ಟ ಮಹಿಳಾ ರಿಸರ್ವೇಶನ್ ಮೇಲೆ ಹೋಗೋಣ. ಇದೊಂದು ಹೇಳ್ರಿ. ರೀಸೆಂಟ್ ಆಗಿ ಏನಂದ್ರೆ ನಮ್ಮಲ್ಲಿ ಪರಿಷತ್ ಎಲೆಕ್ಷನ್ ಆಗೈತಿಲ್ಲ, ಅದ್ರ ರಿಲೇಟೆಡ್ ಏನ್ ಬೇಕಾಗಿ ಕೇಳ್ಬೋದು. ಪರಿಷತ್ ಇಲೆಕ್ಷನ್ ಒಳಗೆ ಬರ್ತೇಳಿ ನಮ್ಮಲ್ಲಿ ಡೈರೆಕ್ಟ್ ಏನಂದ್ರೆ ಜನರಲ್ ಎಲೆಕ್ಷನ್ ಟೈಪ್ನಾಗ ಏನಿರ್ತಾವ ಅಂದ್ರೆ EVM ಮಷಿನ್ಗಳು ಯೂಸ್ ಮಾಡಿರ್ತಾರೆ. ಇಲ್ಲಿ EVM ಮಷಿನ್ ಯೂಸ್ ಮಾಡಬಾರ್ದತ್ತಿಲ್ಲ, ಎಲ್ಲಿ ಕಾನ್ಸ್ಟಿಟ್ಯೂಷನ್ನಾಗ ಹೇಳಿಲ್ಲ EVM ಮಷಿನ್ ಯೂಸ್ ಮಾಡಬಾರ್ದತ್ತೇನೆ ಏನೋ ಡಿಕ್ಲೇರ್ ಮಾಡಿಲ್ಲ. ಮಾಡ್ಬೋದು ಅಥವಾ ಬಿಡ್ಬೋದು, ಬಟ್ ಓಪನ್ ಬ್ಯಾಲೆಟ್ ಮಾಡ್ತಾರೆ. ನಾ ಕ್ವಶನ್ ಏನಂದ್ರೆ ನಂದ ಪರಿಷತ್ ಎಲೆಕ್ಷನ್ ಆಗಲಿ ಅಥವಾ ರಾಜ್ಯಸಭಾ ಎಲೆಕ್ಷನ್ ಆಗಲಿ ಅದ್ರೊಳಗೆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಥವಾ ಪ್ರೊಪೋರ್ಷನಲ್ ರೀಪ್ರೆಸೆಂಟೇಷನ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಯೂಸ್ ಮಾಡ್ತಾರೆ. ಇವು ಎರಡು ಬರ್ತಾವ ಹೇಳ್ರಿ ನೋಡು. ಇವು ಎರಡದ್ರದ್ದು ಕ್ವಶನ್ ಕೇಳಿರ್ತಾರೆ. ಸಿಂಗಲ್ ಟ್ರಾನ್ಸ್ಫರೇಬಲ್ ಆ ಡೈರೆಕ್ಟ್ ಬ್ಯಾಡ, ಭಾಳ ಉದ್ದ ಹೇಳೋದು ಬೇಡ. STV ಅಂತ ಕರೀತಾರೆ. ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಒಂದು ಬರ್ತೈತಿ, ಇನ್ನೊಂದ FTPV ಅಂತ ಬರ್ತೈತಿ. ಫಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂದ್ರೆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತ ಬರ್ತೈತಿ. ಯಾವ್ದು ಯೂಸ್ ಮಾಡಿರ್ತಾರೆ ಹೇಳಿ? ಯಾವ್ದ? ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ನೆನಪಿಟ್ಕೋರಿ. ರೀಸೆಂಟ್ ಆಗಿ ವಿಧಾನ ಪರಿಷತ್ ಎಲೆಕ್ಷನ್ ಆಗಿತ್ತಲ್ಲ, ನಾ ಹೇಳಿದ್ನಿ ವಿಧಾನ ಪರಿಷತ್ ಎಲೆಕ್ಷನ್ ಹೇಳ್ಬಿಡ್ಲಿ ಗೊತ್ತೈತೇನೆ ಎಲ್ಲರಿಗೂ. ವಿಧಾನ ಪರಿಷತ್ ರಾಜ್ಯಸಭೆ ಎಲೆಕ್ಷನ್ ಅಥವಾ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಹಾಕಲ್ಲ, ಅದನ್ನ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ರಿ. ಅದ್ರ ರಿಲೇಟೆಡ್ ಹೆಂಗೆ ಕೇಳ್ರು ಗೊತ್ತಾಕತ್ತೆ. ಒಂದೇದ ನಮ್ಮಲ್ಲಿ ಏನಂದ್ರೆ ಪ್ರೆಸೆಂಟ್ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅನ್ನೋದ ಇಂಡಿಯಾದಾಗ ಇಲ್ಲ. ಬಟ್ ಅದನ್ನ ಹೆಂಗೆ ಯೂಸ್ ಮಾಡ್ಕೋತಾರೆ ಜನರಲ್ ಎಲೆಕ್ಷನ್ನಾಗ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತ ಇರ್ತದೆ. ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ ಮೊದಲು. ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತ ಕರೀತಾರೆ. ಎರಡು ದೂರ ಹೇಳತ್ತಿರತ್ತಲ್ಲ, ಡೈರೆಕ್ಟ್ ನೆನಪಿಟ್ಕೋರಿ. FTPV ಅಂತ ಕರಿತಿರ್ತಾರೆ. ಅದಕ್ಕೆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂದ್ರೆ ಏನಂದ್ರೆ ಎಲೆಕ್ಷನ್ ಒಳಗೆ ವೋಟಿಂಗ್ ಆಗ್ತಿರ್ತಾರಲ್ಲ, ಆ ವೋಟಿಂಗ್ ಹಾಕಾಗ ಅದ್ರೊಳಗೆ ಏನಿರ್ತೈತೆ ಅಂದ್ರೆ ಕ್ಯಾಂಡಿಡೇಟ್ಗಳು ನೇಮಿಂಗ್ ಮಾಡಿರ್ತಾರೆ. 5 ಜನ ಕ್ಯಾಂಡಿಡೇಟ್ ಅದಾರ ತಿಳ್ಕೊರಿ. 5 ಜನ ಕ್ಯಾಂಡಿಡೇಟ್ ಇದ್ದಾಗ ಒಬ್ಬೊಬ್ರು ಒಂದೊಂದು ಪ್ರಿಫರೆನ್ಸ್ ಕೊಡ್ಕೋತ ಹೋಗ್ತಾರ. ಒಬ್ಬ 1ನೇ ಕ್ಯಾಂಡಿಡೇಟ್ಗೆ ಒಬ್ಬ ಪ್ರಿಫರೆನ್ಸ್ ಕೊಟ್ಟೇನಿ, ಅವ 2ನೇದ 3ನೇದ ಬೇರೆದವಂಗೆ ಕೊಟ್ಟಿರ್ತಾನೆ. 2ನೇದವ ಬಂದು 1ನೇದವಂಗೆ ಯಾವ್ದು 1ನೇ ಪ್ರಿಫರೆನ್ಸ್ ಕೊಟ್ಟಿರ್ತಾನಲ್ಲ ಅವಂಗ 1ನೇದತ್ ಕೊಡಂಗಿಲ್ಲ, ಬೇರೆದವಂಗೆ 1 ಕೊಡ್ತಾನಲ್ಲ. ಇದ್ರೊಳಗೆ ಏನು ರೇಷೋದಾಗ ಯಾರು 1ನೇ ನಂಬರ್ ಜಾಸ್ತಿ ತೊಗೊಂಡಿರ್ತಾರಲ್ಲ ಅವ್ರು ವಿನ್ನರ್ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಡೈರೆಕ್ಟ್ ಒಬ್ಬ ವಿನ್ನರ್ ಅಂತ ಇರ್ತಾನೆ. ಯಾವ್ದಂದ್ರೆ ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂದ್ರೆ ಫಸ್ಟ್ ಯಾರಿಗೆ ರ್ಯಾಂಕಿಂಗ್ ನಿಂದಿರ್ತೈತೆ ಅವನ ವಿನ್ನರ್ ಅಥವಾ ಒಬ್ಬ ವಿನ್ನರ್ ಅಂತ ಗೊತ್ತಾಕತಿ. ಇದು ಮೆಜಾರಿಟಿ ಮೇಲೆ ಹೋಗತ್ತೆ ಅಥವಾ 50% ಪ್ಲಸ್ ಅಂತ ಕರೀತಾರೆ. ಇದನ್ನ ಏನಂದ್ರೆ ಜನರಲ್ ಎಲೆಕ್ಷನ್ ನಾವು ಒಬ್ಬ ಕ್ಯಾಂಡಿಡೇಟ್ ವಿನ್ ಆಗಿರ್ತತ್ತ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಬಟ್ ನಮ್ಮಲ್ಲಿ ಈಗ ಏನಂದ್ರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗಲಿ ಅಥವಾ ವಿಧಾನ ಪರಿಷತ್ ಎಲೆಕ್ಷನ್ ಆಗಲಿ ಅಥವಾ ರಾಜ್ಯಸಭೆ ಎಲೆಕ್ಷನ್ದಾಗ ಈಗ MLAಗಳ MP ಗಳು ಓಟ್ ಹಾಕಿರ್ತಾರಲ್ಲ, MLA MP ಓಟ್ ಹಾಕ್ತಾರಲ್ಲ, ಕರೆಕ್ಟ್ ಅದರ ನೆನಪೈತಲ್ಲ. ಮತ್ತೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲರ ಇದ್ರೊಳಗೆ ಬರ್ತೇಳಿ ರಾಜ್ಯಸಭೆದಾಗ ಬಂದ್ರೆ ಲೋಕಸಭೆ MP ಗಳು ಓಟ್ ಹಾಕ್ತಿರ್ತಾರೆ, ಎಲೆಕ್ಟೆಡ್ ಮೆಂಬರ್ಸ್ಗಳು. ಹಂಗೆ ರಾಜ್ಯಸಭೆ ಇದನ್ನು ವಿಧಾನ ಪರಿಷತ್ ಒಳಗೆ ಬಂದಾಗ ಏನಂದ್ರೆ MLAಗಳು ವೋಟಿಂಗ್ ಮಾಡ್ತಿರ್ತಾರೆ. ನಮಗೆ ಡೈರೆಕ್ಟ್ ರೈಟ್ಸ್ ಇರಂಗಿಲ್ಲ. ಯಾಕಂದ್ರೆ 1/6 1/3 1/3 ಹೇಳಿದ್ದು ಯಾರಕ್ಕಂದ್ರೆ ಒಂದು ಸ್ಥಳೀಯ ಸರ್ಕಾರ ಬಿಟ್ರೆ ಇನ್ನೊಂದು ಯಾರಂದ್ರೆ MLAಗಳು ಆಗ್ತಿರ್ತಾರೆ. ಈ MLA ಓಟ್ ಹಾಕಕ್ಕೆ ರೀಸೆಂಟ್ ಆಗಿ ಎಲೆಕ್ಷನ್ ಆಗೈತಿಲ್ಲ, ರೀಸೆಂಟ್ ಆಗಿ ಎಲೆಕ್ಷನ್ದಾಗ ಇದ್ರೊಳಗೆ ಹೆಂಗ್ ಮಾಡ್ತಾರೆ ಅಂದ್ರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಕರೀತಾರೆ. ಎದಕ್ಕೆ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂದ್ರೆ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ವೋಟಿಗೆ ಒಂದು ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಮತ್ತೆ ನೀವು ಪ್ರಪೋರ್ಷನಲ್ ಅಂದಾಗ ಒಂದು ಸ್ಟೇಟ್ದಾಗ ಎಷ್ಟು ಪಾಪ್ಯುಲೇಷನ್ ಐತೆ ಅದ್ರ ಪ್ರಪೋರ್ಷನ್ ತಗೊಳಂಗಿಲ್ಲ. ಅದು ಪ್ರೆಸಿಡೆನ್ಷಿಯಲ್ ಇಲೆಕ್ಷನ್ದಾಗ ಇರ್ತೈತ್ರಿ. 700 ಮಂದಿಗೆ ಒಂದು ಓಟ ಅಂದ್ರೆ ಒಂದು MP 700 ಮಂದಿನ ರೆಪ್ರೆಸೆಂಟ್ ಮಾಡ್ತಾನ. ಬಟ್ ಈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಐತಿಲ್ಲ ಅದಕ್ಕೆ ಪಾಯಿಂಟ್ಸ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಯಾರಂದ್ರೆ ರಾಜ್ಯ ಇದನ್ನ ಏನ ಚುನಾವಣಾ ಆಯೋಗದರ ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ. ಆ ಪಾಯಿಂಟ್ಸ್ ರೆಪ್ರೆಸೆಂಟ್ ಮಾಡ್ಬೇಕು. ಅದಕ್ಕೊಂದು ಫಾರ್ಮುಲಾ ಐತಿ. ಹೆಂಗ್ ಮಾಡಿರ್ತಾರೆ ಗೊತ್ತಾನ? ಎಷ್ಟು ವ್ಯಾಲಿಡ್ ವೋಟ್ಸ್ ಇರ್ತಾವಲ್ಲ ಫಾರ್ಮುಲಾ
ಫಾರ್ಮುಲಾ ಹೇಳ್ಬಿಡ್ತೀನಿ, ಅದ್ರ ಮೇಲೆ ತಿಳಿದು ಬಿಡ್ತದೆ. ವಿಧಾನ ಪರಿಷತ್ ಎಲೆಕ್ಷನ್ ಆಗೈತಿ, ಅದನ್ನ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಆದ್ರೆ ಫಾರ್ಮುಲಾ ಏನೈತೆ ಅಂದ್ರೆ ವ್ಯಾಲಿಡ್ ಓಟ್ಸ್, ಎಷ್ಟು ಓಟೋ ವ್ಯಾಲಿಡ್ ಆಗಿರ್ತಾವೆ. ವ್ಯಾಲಿಡ್ ಓಟ್ಸ್ ಅಂದ್ರೆ ಗೊತ್ತಾಗತ್ತಲ್ಲ, ವ್ಯಾಲಿಡ್ ಓಟ್ ಅಂದ್ರೆ ಕರೆಕ್ಟ್ ಅವು ಕಾಸ್ಟ್ ಆಗಿರ್ತಾವೆ. ಇನ್ ವ್ಯಾಲಿಡ್ ಓಟ್ ಇರ್ತಾವಲ್ಲ ಅವು ಏನಾರ ಕರಪ್ಷನ್ ಆಗಿರ್ತಾವ ಅಥವಾ ಏನಾರ ಇಲ್ಲಿಗಲ್ ಆಗಿರ್ತಲ್ಲ, ಅದು ಇನ್ ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು. ನಮ್ಮಲ್ಲಿ ಈಗ ಪ್ರೆಸೆಂಟ್ ವ್ಯಾಲಿಡ್ ಓಟ್ಸ್ ಒಂದೇ ಫಾರ್ಮುಲಾ, ಮ್ಯಾಲೆ ವ್ಯಾಲಿಡ್ ಓಟ್ಸ್ ಅಂತ ಇರ್ತಾವೆ. ಕೆಳಗೆ ಎಷ್ಟಂದ್ರೆ ವೇಕೆನ್ಸಿ ಟು ಬಿ ಫಿಲ್ಡ್ ಅಂದ್ರೆ ಎಷ್ಟು ಖಾಲಿ ಹುದ್ದೆಗಳು ಇರ್ತಾವಲ್ಲ ಅದ್ರದ್ದು ಪ್ಲಸ್ ಒಂದ್ ಅಂತ ಇರ್ತದೆ. ಕೆಳಗ ವೇಕೆನ್ಸಿ ಮತ್ತು ಅದ್ರ ಪ್ಲಸ್ ಒಂದ, ಇನ್ ಟೋಟಲ್ ಒಂದು ಬ್ರಾಕೆಟ್ ಹಾಕಿ ಪ್ಲಸ್ ಒಂದ್ ಇರ್ತದೆ. ಇದನ್ನ ಈಗ ಎಲಿಮಿನೇಟ್ ಮಾಡಕ್ಕೆ ಹೇಳ್ತಾ ನೋಡ್ರಿ ವಿಧಾನ ಪರಿಷತ್ ಎಲೆಕ್ಷನ್ ಹೆಂಗಾಗಿತ್ತು ಅಥವಾ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಹೇಳಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಈಗ ವೋಟ್ ಆಗಿತ್ತು ಎಲೆಕ್ಷನ್ ರಾತ್ರಿ? 8 ಜನಕ್ಕ 7 ಜನಕ್ಕೆ 7 ಜನಕ್ಕೆ ಆಗಿತ್ತಲ್ಲ, 7 ಆಗೈತೆ 8 ಆಗಿತ್ತು, 7 ಕ್ಷೇತ್ರಗಳಿಗೆ ವೋಟ್ ಆಗಿತ್ತು. ಅಥವಾ 7 ಏನಂದ್ರೆ ಖಾಲಿ ಪೋಸ್ಟ್ಗಳು ಇದ್ದು, ಅದನ್ನ ಡಿಕ್ಲೇರ್ ಹೆಂಗ್ ಮಾಡ್ತಾರ ಅಂತ ಹೇಳ್ತಾರೆ ನೋಡ್ರಿ. ಈಗ ರೀಸೆಂಟ್ ಆಗಿ ಪೇಪರ್ನಾಗ ಕೇಳಿರ್ತೀರಿ 30, 40 ಅಥವಾ ಅದೇನಂದ್ರೆ ರೀಸೆಂಟ್ ಆಗಿ ವಂಡರ್ಲಾ ರೆಸಾರ್ಟ್ನಾಗ ಇಟ್ಕೊಂಡವ್ರಿಗೆ ಬ್ಯಾಲೆಟ್ ಪೇಪರ್ ಮೇಲೆ ವೋಟಿಂಗ್ ಮಾಡಕ್ ಹಚ್ಚಿರಲ್ಲ, ಏನಂದ್ರೆ ಫೇಕ್ ವೋಟಿಂಗ್ ಮಾಡಕ್ ಹಚ್ಚಿದ್ರು ವೋಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಒಂದು. ಅದು ಹೆಂಗ್ ಮಾಡ್ತಾರ ಅಂದ್ರೆ, ನಾ ಏನ್ ಫಾರ್ಮುಲಾ ಹೇಳಿದ್ ನೋಡ್ರಿ, ಮ್ಯಾಲೆ ಏನಿರ್ತೈತಿ ವ್ಯಾಲಿಡ್ ಓಟ್ಸ್ ಅಂತ ಇರ್ತಾವ. ವ್ಯಾಲಿಡ್ ಓಟ್ ಕರ್ನಾಟಕದಾಗ ಬಿದ್ದಿದ್ದು ನಮ್ಮಲ್ಲಿ 224 ಜನ ಅದಾರ MLA ಗಳು. ಬಟ್ 24 ಜನದಾಗ 2 ಜನದ ಎಲಿಮಿನೇಟ್ ಮಾಡ್ರಿ. ಯಾಕಂದ್ರೆ ಒಬ್ಬರದ ಜೈಲ್ನಾಗ ಅದಾರ, ಇನ್ನ ಅವ್ರ ಯಾಕಾರ ಅಪರಾಧಿ ಅಂತ ಇನ್ನೊಂದಾಗಿತ್ತ, ಇನ್ನೊಬ್ರು ಯಾರು ಡೆತ್ ಆಗ್ಯಾರ ಕಾಣಿಸ್ತೈತಿ. 22 ಯಾರ್ಯಾವ್ರ ಡೆತ್ ಅದ? ಸುಧಾಕರ್ದೊಂದ, ಒಬ್ಬ ವಿನಯ್ ಕುಲಕರ್ಣಿ ಅವ್ರದ. ಇವು 2 ಏನೋ ಓಟ ಎಲಿಜಿಬಲ್ ಇಲ್ಲ, ಓಟ್ ತೆಗ್ದಾರ. ಅದಾದ್ಮೇಲೆ ಎಷ್ಟು ಉಳಿತಾವ ಅಂದ್ರೆ 222 ಹಾಕಲ್ರಿ. ಆ 222ರಾಗ ಒಂದು ಓಟ ಇನ್ ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡೋದು. ಇನ್ 221 ಹತ್ತಳ ಮ್ಯಾಲೆ 221 ಯಾರ ಕ್ಯಾಲ್ಕುಲೇಟರ್ದಾಗ ಕೊಡ್ರಿ ಎಷ್ಟು ರೇಷೋ ಬರ್ತದೆ ಹೇಳ್ರಿ. 221 ಮ್ಯಾಲ. ಅದಾದ್ಮೇಲೆ ವೇಕೆನ್ಸಿ ಎಷ್ಟು ಇರುವುದು ಅಂದ್ರೆ ಎಷ್ಟು ತುಂಬಬೇಕಾಗಿತ್ತು? 7 ಪ್ಲಸ್ 1 ಅಂದ್ರೆ 8 ಆತ್. 221/8 ಮಾಡಿ ಎಷ್ಟಾಕತಿ? ಎಷ್ಟಾತ? 27 ಪಾಯಿಂಟ್ ಸಮಥಿಂಗ್ ಆಕತ್ತಲ್ಲ, 27.62 ಆತಲ್ಲ, ಅದಕ್ಕೆ ಪ್ಲಸ್ 1 ಮಾಡು. 27 ಅಂದ್ರೆ 28 ಆಕತ್ತಲ್ಲ. ಇದು ಹೆಂಗ್ ಮಾಡ್ತಾರ ಅಂತ ಹೇಳ್ತೀನಿ ನೋಡ್ರಿ. ಈಗ ನಮ್ಮಲ್ಲಿ ಏನು ವಿಧಾನ ಪರಿಷತ್ದಾಗ ಎಲೆಕ್ಷನ್ ಮಾಡಿದ್ರಲ್ಲ, ಈಗ ಪ್ರತಿಯೊಬ್ಬರಿಗೆ 30 40 ಆಗೈತೆ ಅಂತ ತಿಳ್ಕೊರಿ. ಕಾಂಗ್ರೆಸ್ದವ್ರು 5 ಜನ ಗೆದ್ದಾರ, ಬಿಜೆಪಿ ಅವ್ರು 2 ಜನ, 7 ಜನ ಆತಲ್ಲ. ಇದು ಗೆಲ್ಬೇಕಾರ ವೋಟಿಂಗ್ ಹೆಂಗ್ ಹಾಕಿರ್ತಾರ ಅಂತ ಹೇಳಿ ನಿಮ್ಗೆ ನಾ ಕೋಡ್ ಹೇಳಿದ್ ನೆನಪೈತಲ್ಲ ಫಾರ್ಮುಲಾ. ಇದ ಫಾರ್ಮುಲಾ ಮೇಲೆ ಡಿಕ್ಲೇರ್ ಮಾಡಿರ್ತಾರ ಅವ್ರು ವೋಟ್ ಮಾಡ್ಬೇಕಾರ. ಒಂದೇದು ಏನಂದ್ರೆ ವ್ಯಾಲಿಡ್ ಓಟ್ಸ್ ಇರ್ತಾವ, ವೇಕೆನ್ಸಿ ಇಟ್ಟಿರ್ತಾರ, ಅದಕ್ಕೆ ಪ್ಲಸ್ 1, ಅದಾದ್ಮೇಲೆ ಹೋಲ್ ಪ್ಲಸ್ 1 ಮಾಡ್ತಾರೆ. ಇವು ಎದಕ್ ಮಾಡ್ತಾರ ಮೆಜಾರಿಟಿ ಕನ್ಸಿಡರ್ ಮಾಡ್ಬೇಕಾರ. ಹೆಂಗ್ ಮಾಡ್ತಾರ ಅಂದ್ರೆ, ಈಗ ಪ್ರೆಸೆಂಟ್ ನಮ್ಮಲ್ಲಿ 221 ವ್ಯಾಲಿಡ್ ಓಟ್ ಅಂತ ಹೇಳಿ ಅದ್ರಾಗ 27 ಬತ್ತಲ್ಲ, ಇದನ್ನ ಏನ್ ಮಾಡಿರ್ತಾರ ಅಂದ್ರೆ ಒಂದು ಪಕ್ಷದಿಂದ ಇಷ್ಟು ಓಟ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ. ನಮ್ಮಲ್ಲಿ ಈಗ ಏನಂದ್ರೆ ಕಾಂಗ್ರೆಸ್ದವ್ರ 30 ಓಟ್ ಒಬ್ಬ ಮನುಷ್ಯಾಗ ಬೀಳ್ಬೇಕಂದಿರ್ತಾರೆ. ಎಲ್ಲರೂ ಹೋಗಿ ಅದ ಒಬ್ಬಗೆ ಓಟ್ ಹಾಕಂಗಿಲ್ಲ, ನೆನಪಿಟ್ಕೋರಿ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ರೆಸಾರ್ಟ್ನಾಗ ಹೋಗಿ ಏನ್ ಮಾಡಿರ್ತಾರೆ ಗೊತ್ತಾ, ನೀವು 30 ಜನ ಈ ಕ್ಯಾಂಡಿಡೇಟ್ ಓಟ್ ಹಾಕ್ರಿ, ನೀವು 30 ಜನ ಈ ಕ್ಯಾಂಡಿಡೇಟ್ ಓಟ್ ಹಾಕ್ರಿ ಅಂತ ಹೇಳಿರ್ತಾರೆ. ಅವ್ರು ಹೇಳಿರ್ತಾರೆ ರೆಸಾರ್ಟ್ನಾಗ ಕೂತ್. ಅದಕ್ಕೆ ನೋಡ್ರಿ ನಮ್ಮಲ್ಲಿ 30 ಹೋಸ್ಟ್ ಇದನ್ನ ಓಟ ಕ್ಯಾಸ್ಟ್ ಆಗ್ಯಾವ ಅಂತ ಹೇಳ್ಯಾರ. ಅದ್ರ ಕ್ರಾಸ್ ವೋಟಿಂಗ್ ಅಂದ್ರೆ ಏನಾಗಿರ್ತದೆ ಅಂದ್ರೆ, ನಮ್ದು ಏನಾಗೈತೆ ಅಂದ್ರೆ 30 ವಿನ್ನಿಂಗ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರ. ಅಥವಾ ನಮ್ದು ಏನೈತೆ ಅಂದ್ರೆ ರೇಷೋ 27 ಬಂದಿತ್ತಲ್ಲ, 28 ಅಪ್ರಾಕ್ಸಿಮೇಟ್ಲಿ ಇಡ್ರಿ. ಈ 28 ಮೇಲೆ ಯಾರು ಬರ್ತಾರಲ್ಲ ಎಲ್ಲ ವಿನ್ನರ್ಸ್, ಇಲ್ಲಿ ಎಲ್ಲ ವಿನ್ನರ್ಸ್. ಯಾಕಂದ್ರೆ ಇಲ್ಲಿ ಒಬ್ಬರೇ ಇರಂಗಿಲ್ಲ. ಅದು ಏನ್ ಹೇಳಿ ಪೋಸ್ಟ್ ಪಾಸ್ಟ್ ಸಿಸ್ಟಮ್ ಅಂತ ಇರ್ತದಲ್ಲ, ಅಲ್ಲಿ ಒಬ್ಬ ವಿನ್ನರ್ ಅಕ್ಕನ್. ಬಟ್ ಇಲ್ಲಿ 7 ಜನದಾಗ ಏನು 7 ಜನ ಇರ್ತಾರಲ್ಲ, 7 ಜನ ವಿನ್ನರ್ ಆಗ್ಬೇಕಾರ. ಡಿಫ್ರೆನ್ಸ್ ಏನ್ ಹೇಳಿದ್ನಿ, 27 28 ಏನ್ ಬತ್ತಲ್ಲ, ಆ 28 ಅಂದ್ರೆ ಇವ್ರೇನ ವಿನ್ ಆಗ್ಬೇಕಾಗಿದ್ದು ರೇಷೋ. ಬಟ್ ನಮ್ಮಲ್ಲಿ ಏನ್ ಮಾಡ್ರಿ ಅಂದ್ರೆ, ಓಟ್ಗಳು ಕರ್ನಾಟಕದ ಸಮಥಿಂಗ್ 156 ಏನದಾರ, ಎಷ್ಟು ಮಂದಿ MLA ಗಳು ಅದಾರ ಕರ್ನಾಟಕ ಇದನ್ನ ಕಾಂಗ್ರೆಸ್ದಿಂದ. ಅವ್ರು ಡಿವೈಡ್ ಮಾಡ್ರಿ, ಅವ್ನೇನು ನೆನಪಿಟ್ಕೊಳ್ಳೋದೇನು ನೀಡಿಲ್ಲ. ಆದ್ರೂ ಕಾಂಗ್ರೆಸ್ದಿಂದ ಎಷ್ಟು ಮಂದಿ MLA ಗಳು ಇರ್ತಾರಲ್ಲ, ಅದನ್ನ ಬರೀ ನಿಮಗೆ ಎಲೆಕ್ಷನ್ ಬಗ್ಗೆ ಹೇಳತ್ ನಾನು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಇದನ್ನ ಕಾಂಗ್ರೆಸ್ದಿಂದ, BJP-ದಿಂದ, JDS ದಿಂದ ಇಷ್ಟು ಮಂದಿ MLA ಅಂತ ಚೂಸ್ ಆಗಿ ನಾವು ಎಲ್ಲಿ ಕಳಿಸಿವು ಅಂದ್ರೆ ವಿಧಾನಸಭೆ ಕಳಿಸಿವು. ಆ MLA ಗಳು ಏನಿರ್ತಾರಲ್ಲ, ಆ MLA ಗಳು ರೇಷೋ ಇರ್ತದಲ್ಲ, ಅವ್ರನ್ನ ಡಿವೈಡ್ ಮಾಡಿರ್ತಾರೆ. ಏನು ಹೇಳಿ 28 ನಮ್ಮಲ್ಲಿ ವಿನ್ನಿಂಗ್ ರೇಷೋ ಐತೆ. ಅವ್ರು ಏನ್ ಮಾಡಿರ್ತಾರೆ, ನಮ್ಮಲ್ಲಿ ಇಷ್ಟ ಐತಿ ಪಾಪ ಅವ್ರ ಅಂತೇಳಿ 30 ನಮ್ಮಲ್ಲಿ ಓಟ್ ಬೀಳ್ಬೇಕು ಒಬ್ಬ ಕ್ಯಾಂಡಿಡೇಟ್ ಅಂದಿರ್ತಾರಲ್ಲ, ಆ ರೆಸಾರ್ಟ್ನಾಗ ಕೂತ್ ಹೇಳಿರ್ತಾರೆ, ನೀವು 30 ಜನ ಇವ್ರಿಗೆ ಹಾಕ್ರಿ, 30 ಜನ ಹಾಕ್ರಿ ಅಂತ. ಇದ್ರೊಳಗೆ ಡಿಫ್ರೆನ್ಸ್ ಏನಂತಂದ್ರೆ, ರೀಸೆಂಟ್ ಆಗಿ ನೋಡ್ರಿ, ಒಬ್ರಿಗೆ 27 ಮತ್ತು BJP ಒಳಗೆ ಒಬ್ರಿಗೆ 29 ಬಿದ್ದು ಇಬ್ಬರು ವಿನ್ನರ್ ಆಗ್ಯಾರ. ಯಾಕೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ರ ಅಂದ್ರೆ, ಅವ್ರಿಗೆ 27 ಬಿದ್ದವ್ರ, ಅವ್ರು ಆಕ್ಚುಲಿ ವಿನ್ನರ್ ಅಲ್ಲಿ 28 ರೇಷೋ ಬಂದ್ರ ಅವ್ರಿಗೆ ಕೊಟ್ಟಾರ. ಯಾಕಂದ್ರೆ JDS ಓಟ್ ಆದ್ವಲ್ಲ, ಅವಕ್ಕೆ ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ, ಗೊತ್ತಾತಲ್ಲ MLA ವೋಟಿಂಗ್ ದ. ಈಗ ಪ್ರೆಸೆಂಟ್ ನಮ್ಮಲ್ಲಿ ಕರ್ನಾಟಕ ಆಗಿದ್ದು ಹಿಂಗ, ಇಲ್ಲಿ 5 ಮಂದಿ ವಿನ್ನರ್ ಬರ್ತಾರ. ಇದಕ್ಕೆ ಏನಂತಾರ ಅಂದ್ರೆ STV ಅಂತ ಕರಿತೀವಿ, ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಇದೇ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ, ಇದ್ರೊಳಗೆ ಯೂಸ್ ಮಾಡ್ತಾರೆ ರಾಜ್ಯಸಭೆ ನಾಮಿನೇಟ್ ಮಾಡಕ್, ಅಥವಾ ನಾಮಿನೇಟ್ ಅಲ್ಲ, ನಾಮಿನೇಷನ್ ಎಲೆಕ್ಷನ್ ಇರಂಗಿಲ್ಲ, ರಾಜ್ಯಸಭೆದ ಎಲೆಕ್ಷನ್ ಹಾಕತ್ಲೆ ಅಲ್ಲಿ ಇರ್ತದೆ. ಗೊತ್ತಾತಲ್ಲ ವಿಧಾನ ಪರಿಷತ್ತದ ಯಾರ್ದ ಸೇಮ್ ಕರೆಕ್ಟ್. ಉಪರಾಷ್ಟ್ರಪತಿದ, ರಾಷ್ಟ್ರಪತಿ, ಇವು ಎಲ್ಲ ಸಿಂಗಲ್ ಪ್ರೊಪೋರ್ಷನಲ್. ಬಟ್ ರಾಷ್ಟ್ರಪತಿ ಒಳಗೆ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ವೇಕೆನ್ಸಿ ಹತ್ತಿರಂಗಿಲ್ಲ, ಅಲ್ಲಿ 1 ಹತ್ತಿರ್ತೈತಿಲ್ಲ, ಅದು 50+ ಮೆಜಾರಿಟಿ ಬರ್ತೈತಿ. ಇಬ್ಬರ ಕ್ಯಾಂಡಿಡೇಟ್ ಇರ್ತಾರೆ ರಾಷ್ಟ್ರಪತಿಗೆ, ಅದನ್ನು ಹಿಂಗ ಯೂಸ್ ಮಾಡ್ತಾರೆ. ಅಲ್ಲಿ ಸಿಂಗಲ್ ಟ್ರಾನ್ಸ್ಫರೇಬಲ್ ಓಟ್ ಹತ್ತೈತಿ, ಅವ್ರು ಕರೆ. ಅಲ್ಲಿ ಏನ್ ಮಾಡ್ತಾರೆ 1% ಇಬ್ರು ಇರ್ತಾರೆ, ಅದನ್ನ ಡಿಫ್ರೆನ್ಸ್ ಮಾಡ್ಬಿಡ್ತಾರೆ. ಗೊತ್ತಾತಲ್ಲ, ಏನ್ ಕನ್ಫ್ಯೂಷನ್ ಇಲ್ಲ. ಈಗ ಹೇಳಿ ನೋಡು, ವಿಧಾನ ಪರಿಷತ್ದಾಗ ಎಲೆಕ್ಟೆಡ್ ಮೆಂಬರ್ಸ್ ದಿಂದ ಎಷ್ಟು ಜನ ಕಳಿಸ್ತೀವಿ, ಎಷ್ಟು ರೇಷೋ ಇರ್ತೈತಿ? 1/3 1/3 1/6 ಯಾರ್ದಿಂದ? ನಾಮಿನೇಟೆಡ್ ಮೆಂಬರ್ ಯಾರ್ದಿಂದ? ರಾಜ್ಯಪಾಲರಿಂದ. ಮತ್ತೆ ನೆಕ್ಸ್ಟ್ ಯಾರಂದ್ರೆ ನಾಮಿನೇಟೆಡ್ ಆದ್ಮೇಲೆ ಯಾರು ಬರ್ತಾರೆ? ಶಿಕ್ಷಣದಿಂದ ಎಷ್ಟಂದ್ರೆ 1/12
1/12 1/12. ಓಕೆ, ನೆಕ್ಸ್ಟ್ ಈ ಕಡೆ ಹೋಗಿ ನೋಡ್ರಿ. ಈಗ ಹೇಳ್ರಿ PM ಅಜಯ್ ಅಥವಾ ಅಜಯ್ ಮೊಬೈಲ್ ಆ್ಯಪ್ ಅಂತ ಮಾಡ್ಯಾರ ಅಂತ ಹೇಳಿ ನೀವು ರಿವಿಷನ್ ಕ್ವಶನ್ ಅದಾವ, ಇವು ಎಲ್ಲ ಡಿಸ್ಕಷನ್ ಮಾಡಿದ್ವಿ. PM ಅಜಯ್ ಅಥವಾ ಅಜಯ್ ಮೊಬೈಲ್ ಆ್ಯಪ್ ಅಂತ ಮಾಡ್ಯಾರ. ಯಾವ ಒಂದು ಕಾಸ್ಟ್ ಸಲ್ಮಂದ್ ಪರ್ಟಿಕ್ಯುಲರ್ ಆಗಿ PM ಅಜಯ್ ತರ್ತಾರೆ? ಯಾವ್ದಕ್ಕ? SC. ನೆನಪಿಟ್ಕೋರಿ, SC ಕಾಸ್ಟ್ ಸಲ್ಮಂದ PM ಅಜಯ್ ಅಥವಾ ಏನ್ ಮಾಡ್ರ ಅಂದ್ರ ಅಜಯ್ ಮೊಬೈಲ್ ಆ್ಯಪ್ ಅಂತ ಮಾಡ್ರ. ಅಜಯ್ ಫುಲ್ ಫಾರ್ಮ್ ಏನ್ ಯೋಜನೆ? ಕರೆಕ್ಟ್, ಅನುಸೂಚಿತ ಜಾತಿ ಅಭುದಯ ಯೋಜನೆ ಅಂತ ಬರ್ತಾರೆ. ಅನುಸೂಚಿತ ಜಾತಿ ಅಭುದಯ ಯೋಜನೆ ಅಂತ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮೇಲೆ. ಹೇಳ್ರಿ, ಈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮೇಲೆ ಬರ್ತೈತಲ್ಲ, ನಮ್ಮ ಸೆಂಟ್ರಲ್ದವ್ರು ಏನ್ ಮಾಡ್ರ ಅಂದ್ರೆ ಭಿಕ್ಷಾ ಮುಕ್ತ ಭಾರತ ಅಥವಾ ಬೆಗ್ಗಿಂಗ್ ಫ್ರೀ ಇಂಡಿಯಾ ಅಂತ ಮಾಡ್ಬೇಕಂತ ಒಂದು ಯೋಜನೆ ತಂದಿರ್ತಾರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ದವ್ರು. ಯಾವ್ದು ಇದ್ರ ಮೇಲೆ 2-3 ಸರಿ ಕ್ವಶನ್ ಕೇಳ್ಯಾರ. ಮೊನ್ನೆ SD ದಾಗ ಕೇಳಿದ್ರಲ್ಲ, KA ದಾಗ ಕೇಳ್ಯಾರ ನೋಡ್ರಿ. ಸ್ಮೈಲ್ ಫುಲ್ ಫಾರ್ಮ್ ಕೇಳಿದ್ರ ಅಥವಾ ಸ್ಮೈಲ್ ಎದಕ್ ಬರ್ತೈತೆ ಅಂತ ಕೇಳಿದ್ರು. ಸ್ಮೈಲ್ ಫುಲ್ ಫಾರ್ಮ್ ಹೇಳ್ರಿ. ಸ್ಯಾನಿಟರಿ ಅಲ್ಲ, ಸ್ಮೈಲ್ ಫುಲ್ ಫಾರ್ಮ್ ಸಪೋರ್ಟ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಅಂಡ್ ಲೈವ್ಲಿಹುಡ್ ಎಂಟರ್ಪ್ರೈಸ್ ಅಂತ ಬರ್ತೈತೆ. ಅವ್ರ ಎಂಟರ್ಪ್ರೈಸಸ್ ಎಂಪ್ಲಾಯ್ಮೆಂಟ್ ಆದ್ ಕೊಟ್ರಲ್ಲ, ಎಂಟರ್ಪ್ರೈಸ್ ಅಂತ ಬರ್ತೈತೆ. ಮಾರ್ಜಿನಲೈಸ್ಡ್ ಅಂಡ್ ಏನಂತ ಕೇಳಿ, ಇನ್ನೊಂದು ಇಂಡಿವಿಜುವಲ್ ಅಂಡ್ ಮಾರ್ಜಿನಲೈಸ್ಡ್ ಅಂತ ಬಂದಾಗ, ಮಾರ್ಜಿನಲೈಸ್ಡ್ ಅಂದ್ರೆ ಬೆಗ್ಗಿಂಗ್ಗಳು ಇರ್ತಾರಲ್ಲ, ಬೆಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಮತ್ತೆ ಟ್ರಾನ್ಸ್ಜೆಂಡರ್ಗಳಿಗೆ ಇವ್ರಿಗೆ ಏನ್ ಮಾಡ್ಬೇಕಂದ್ರೆ ಆದ್ಯತೆ ಕೊಡ್ಬೇಕಂತ ಯೋಜನೆ ತಂದಿದ್ರಿ. ಯಾವ್ದು ಯೋಜನೆ ಅಂತ ಹೇಳ್ರಿ? ಸ್ಮೈಲ್ ಯೋಜನೆ. ಆ ಸ್ಮೈಲ್ ಯೋಜನೆ ಫುಲ್ ಫಾರ್ಮ್ ಕೇಳ್ಯಾರ. 2 ಸರಿ ಏನೋ ಕೇಳ್ಯಾರದನ್ನ ನೆನಪಿಟ್ಕೋರಿ. ಸ್ಮೈಲ್ ಫುಲ್ ಫಾರ್ಮ್ ಒಮ್ಮೆ ಹೇಳ್ಬಿಡ್ರಿ ಲಾಸ್ಟ್. ಸಪೋರ್ಟ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್. ಸ್ಮೈಲ್ ಅಂತೈತಲ್ಲಿ SMILE ಅಂತ ಬರ್ತದೆ. S ಅಂದ್ರ ಸಪೋರ್ಟ್, M ಅಂದ್ರ ಮಾರ್ಜಿನಲೈಸ್ಡ್, I ಅಂದ್ರ ಇಂಡಿವಿಜುವಲ್, L ಅಂದ್ರ ಲೈವ್ಲಿಹುಡ್, E ಅಂದ್ರ ಎಂಟರ್ಪ್ರೈಸ್. ಇದ ಸ್ಮೈಲ್ ಇನಿಷಿಯೇಟಿವ್. ಯಾವ ಮಿನಿಸ್ಟ್ರಿ? ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಬರ್ತದೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ದವ್ರು ರೀಸೆಂಟ್ ಆಗಿ ಅನುಸೂಚಿತ ಜಾತಿಗಳ ಸಲ್ಮಂದ್ ಯಾವ ಯೋಜನೆ ತಂದಾರ ಅಂತ ಕೇಳ್ರ? ಎಸ್, ವೆರಿ ಗುಡ್. PM ಅಜಯ್. ರೀಸೆಂಟ್ ಆಗಿ ಚಿರಾಗತ್ ಇನಿಷಿಯೇಟಿವ್ ತರ್ತಾರೆ. ಯಾರು ತರ್ತಾರೆ ಇದನ್ನ? ಚಿರಾಗತ್. ಎದಕ್ ತಂದಾರ? ನಮ್ಮಲ್ಲಿ ಪಾಶ್ ಆಕ್ಟ್ ಅಂತ ಹೇಳ್ತೀವಿ. 2013 ಪಾಶ್ ಆಕ್ಟ್ ಅಂತ ಬಂದಿತ್ತು. ಸೆಕ್ಸುವಲ್ ಹರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್, ಮಹಿಳೆಯರಿಗೆ ಹಾಕಿರ್ತೈತಲ್ಲ, ಅದನ್ನ ತಡೆಗಟ್ಟಬೇಕಂತ ಈ ಚಿರಾಗ್ ಇನಿಷಿಯೇಟಿವ್ ಯಾವ ಡಿಪಾರ್ಟ್ಮೆಂಟ್ ದವ್ರು ತರ್ತಾರೆ? ಆಪ್ಷನ್ ಕೊಡ್ತೀನಿ. ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು. ನೆನಪೈತಲ್ಲ, ಚಿರಾಗ್ ಇನಿಷಿಯೇಟಿವ್ ಬಂದ್ರೆ ಯಾರು ತರ್ತಾರಂದ್ರ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು. ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು ನೆಟ್ ಜೀರೋ ಎಮಿಷನ್ ಯಾವ ಇಯರ್ ತನ? 2030 ತನ. ಸೆಮಿ ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಎಲ್ಲಿ ಮಾಡತ್ತಾರ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರ? ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್. ಇವೆಲ್ಲ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರ ಬರ್ತಾರೆ. ನೆನಪಿಟ್ಕೋರಿ. ಎಲ್ಲಿ ಅಂದ್ರ ಸರ್ಕ್ರೇಜ್ ಟು ಎಲ್ಲಿ? ದೊಲೇರಾ. ಎಲ್ಲಿ ಬರ್ತಾವ ಇವೆರಡು? ಗುಜರಾತ್. ವೆರಿ ಗುಡ್. ನೆನಪೈತಲ್ಲ, ಅದ್ ಮಾಡಿದ್ವಲ್ಲ. ನೆಕ್ಸ್ಟ್ ನ್ಯಾಷನಲ್ AI ಮತ್ತು ಡಿಜಿಟಲ್ ವಾಟರ್ ಮಿಷನ್ ಅಂತ ಮಾಡಿರ್ತಾರೆ, ಅಥವಾ ವಾಟರ್ ಸಮಿಟ್ ಅಂತ ಮಾಡ್ತಾರೆ. ಇಂಡಿಯಾದಾಗ ಎಲ್ಲಿ ಮಾಡ್ತಾರೆ? ಬೆಂಗಳೂರಿನಾಗ. ನೆನಪೈತಲ್ಲ, ನ್ಯಾಷನಲ್ AI ಮಿಷನ್ ಅಥವಾ ಏನೋ ಡಿಜಿಟಲ್ ವಾಟರ್ ಸಮಿಟ್ ಅಂತ ಮಾಡ್ತಾರೆ. ಎಲ್ಲಿ ಅಂದ್ರ ಬೆಂಗಳೂರು ಒಳಗೆ. ನೆನಪಿಟ್ಕೋರಿ. ಇನ್ನು ಬೆಂಗಳೂರದಾಗ ಹೋಸ್ಟ್ ಮಾಡಿದವ್ರು ಯಾರು? ಆಪ್ಷನ್ ಕೊಡ್ತೀನ. ಯಾವ್ದ? BWSSB. BWSSB ಫುಲ್ ಫಾರ್ಮ್ ಬೆಂಗಳೂರು ವಾಟರ್ ಸೀವೇಜ್ ಅಂಡ್ ಸಪ್ಲೈ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಸಾರ್ಥಕ್ PDS ಸ್ಕೀಮ್ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತಿದ್ರೆ ಅವಧಿ ವಿಸ್ತರಣೆ ಮಾಡ್ಯಾರ. ಎಲ್ಲಿಂದ ಎಲ್ಲಿ ತನ ಮಾಡ್ಯಾರ? ನಾ ಕ್ವಶನ್ ಕೇಳತ್ನ. ಸಾರ್ಥಕ್ PDS ಸ್ಕೀಮ್ ಬರ್ತದ್ಲ, ಅದ್ರ ಅವಧಿ ವಿಸ್ತರಣೆ ಮಾಡ್ರಿ. ಇದು ಎದ್ರ ಸಲ ಬಂದೈತಿ? PDS ಫುಲ್ ಫಾರ್ಮ್ ಏನು? ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಇದು ಯಾಕೆ PDS ಅಂದ್ರೆ ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆ ಅಂಡರ್ ಏನು ಅಕ್ಕಿಗಳದು ಹೋಗಿರ್ತಾವಲ್ಲ, ಇವೆಲ್ಲ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂಡರ್ ಹೋಗಿರ್ತಾವಲ್ಲ. ಈ ಸಾರ್ಥಕ್ PDS ಸ್ಕೀಮ್ನ ಯಾವ ಇಯರ್ದಿಂದ ಯಾವ ಇಯರ್ ತನ ಡಿಸ್ಟ್ರಿಬ್ಯೂಟ್ ಮಾಡ್ಯಾರ ಅಥವಾ ಎಕ್ಸ್ಟೆಂಡ್ ಮಾಡ್ಯಾರ? ಹೇಳಿದ್ನೆಲ್ಲ 16ನೇ ಹಣಕಾಸು ಆಯೋಗನ. ಮತ್ತೆ ಇದನ್ನ 2 ನೆನಪಿಟ್ಕೊಂಡ್ಬಿಡ್ರಿ. 16ನೇ ಹಣಕಾಸು ಆಯೋಗ ಎಲ್ಲಿಂದ ಎಲ್ಲಿ ತನ ರೀ? 26ರಿಂದ 31 ತನ. ಸೇಮ್ 16ನೇ ಹಣಕಾಸು ಆಯೋಗ 26ರಿಂದ 31 ತನ ಹೆಂಗೈತಲ್ಲ, ಸೇಮ್ ಸಾರ್ಥಕ್ PDS ಸ್ಕೀಮ್ ಎಲ್ಲಿ ತನ ಐತಂದ್ರೆ 26ರಿಂದ 31 ತನ. ಈ ಸಾರ್ಥಕ್ PDS ಸ್ಕೀಮ್ ಎದ್ರ ಸಲ್ಬಂಧ ಐತೆ ಕೇಳ್ರಿ ನಾಳೆ. ಎಲ್ಲಿ? ಕಳ್ಳ ಸಾಗಾಣಿಕೆ ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಐತಿ. ಇದನ್ನ ಮ್ಯಾನೇಜ್ ಮಾಡ್ತಿರ್ತೈತಿ. ಇದೇನ್ರಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಾಡಾಕ ಅವ್ರು ನಡು ನ್ಯೂಸ್ನಾಗ ಬಂದಿತ್ತಲ್ಲ, ಅಕ್ಕಿ ಗಾಡಿಗಳದು ಎಲ್ಲ ಇದನ್ನ ಟ್ರ್ಯಾಪ್ ಮಾಡಿ ಅಥವಾ ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೊಳತ್ತಾರ, ಅಥವಾ ಒಂದೊಂದು ಟ್ರಕ್ ಗಟ್ಲೆ ಲೋಡ್ಗಳು ಅಕ್ಕಿ ಬೇರೆ ಮನ್ಯಾಗ ಹೋಗಿದ್ದಿಲ್ಲ, ಅದಕ್ಕೆ GPS ಟ್ಯಾಗಿಂಗ್ ಮಾಡ್ಬೇಕು ಅಂತ ಅದ್ರ ಸಲ್ಮಂದ್ ಮಾಡ್ಬೇಕಂತ ಏನ್ ಮಾಡಿದ್ರ ಸಾರ್ಥಕ್ PDS ಸ್ಕೀಮ್ ಅಂತ ಬಂದೈತಿ. ಹೆಂಗ ಅಕ್ಕಿ ಸಾಗಾಣಿಕೆ ಗಾಡಿಗಳ್ದೆಲ್ಲ GPS ಟ್ಯಾಗಿಂಗ್ ಮಾಡತ್ತಾರಲ್ಲ, ಹಂಗ ಗೌರ್ಮೆಂಟ್ ಎಂಪ್ಲಾಯ್ಗಳ ಮೇಲೂ GPS ಟ್ಯಾಗಿಂಗ್ ಮಾಡ್ಬೇಕನ್ನತ್ತಾರ. GPS ಯಾಕಾರ ಇವರೆಲ್ಲ ಏನ್ ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ಇದನ್ನ ಗೌರ್ಮೆಂಟ್ಗೆ ಹೋಗೋದು, ಆಫೀಸಿಗೆ ಮುಂಜಾನೆ ಹೋಗಿ ಮುಖ ತೋರಿಸಿ ಬಂದಿರ್ತೀನಿ, ಸಂಜೆಗೆ ಹೋಗ್ತಾರ ಹೇಳ್ತಾರ ನೋಡ್ರಿ. ಅದ್ರ ಸಂಬಂಧ ಈಗ ರೀಸೆಂಟ್ ಆಗಿ DK ಶಿವಕುಮಾರ್ ಅವ್ರು ಬಂದ ಕೂಡಲೇ ಎಲ್ಲಾ ಗೌರ್ಮೆಂಟ್ದಾಗ 10 ಗಂಟೆಗೆ ಒಳಗಾಗಿ ಏನಿರ್ಬೇಕಂದ್ರೆ ಎಂಪ್ಲಾಯ್ಮೆಂಟ್ಗಳು ಬಂದಿರ್ಬೇಕಂದ್ರ ಅದಕ್ಕೊಂದು ಇದನ್ ಮಾಡ್ಯಾರ ಆ್ಯಪ್. ಆ ಆ್ಯಪ್ ಅಂಡ್ರ ಯಾವ್ದ? ಎಸ್, ಕರ್ತವ್ಯ ಕಾಮ್ಸ್ ಅಂತ ಕರೀತಾರೆ. ಕರ್ತವ್ಯ ಕಾಮ್ಸ್ದ ಕಾಮ್ಸ್ ಫುಲ್ ಫಾರ್ಮ್ ಏನ್? ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಇದ್ರೊಳಗೆ 2 ಟೆಕ್ನಾಲಜಿ ಯೂಸ್ ಮಾಡಿರ್ತೇಳಿ ಯಾವ್ಯಾವ? ಒಂದೇದ AI ಮತ್ತ
ಒಂದೇದು ಎ ಯಂತ್ರ ಯೂಸ್ ಮಾಡ್ಯಾರ, ಅದ್ರ ಜೋಡ ಇನ್ನೊಂದು ಹೇಳಿಲ್ಲ. ಈಗ ಅದಕ್ಕೆ ಹೇಳಿ ಜಿ ಪಿ ಎಸ್ ಟ್ಯಾಗಿಂಗ್ ಅಂತ GIS ಅಂತ ಮಾಡ್ತಾರೆ, ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಂತ ಬರ್ತೈತಿಲ್ಲ. ಅದನ್ನ ಎದಕ್ಕೆ ಮಾಡ್ತಿರ್ತಾರೆ ಅಂದ್ರೆ ಅವ್ರು ಎಲ್ಲಿ ಹೋಗಿರ್ತಾರೆ ಅದ್ರ ಡಿಸ್ಟೆನ್ಸ್ ಏನಿರ್ತೈತಿಲ್ಲ, ಆ ಡಿಸ್ಟೆನ್ಸ್ನ ಮೊಬೈಲ್ ಆ್ಯಪ್ನಾಗ ಮಾಡಕ್ಕೆ. ಕರ್ತವ್ಯ ಕಾಮ್ಸ್ ನ್ಯೂಸ್ನಾಗ ಐತೆ ನೋಡ್ರಿ, ರೀಸೆಂಟಾಗಿ ಎಲ್ಲ ಇದನ್ನ ಅವ್ರ ಚೀಫ್ ಸೆಕ್ರೆಟರಿ ಹೇಳ್ಯಾರ. ಯಾರದಾರ ಚೀಫ್ ಸೆಕ್ರೆಟರಿ? ಶಾಲಿನಿ ರಜನೀಶ್ ಅವ್ರ ಏನು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅದಾರಲ್ಲ, ಅವ್ರು ಈಗ ರೀಸೆಂಟಾಗಿ ಏನು ಹೇಳ್ಯಾರ ಅಂದ್ರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಕರ್ತವ್ಯ ಕ್ಯಾಮ್ ಆ್ಯಪ್ಸ್ ಅಂಡಾರ ಅಟೆಂಡೆನ್ಸ್ ಕೊಡಬೇಕಂತ ಹೇಳ್ಯಾರ. ಇದು ಕರ್ನಾಟಕದಾಗ ನ್ಯೂಸ್ನಾಗ ಇತ್ತು. ಕಾಮ್ಸ್ನಾಗೂ ಕೇಳ್ಬೋದು ಅಥವಾ ಕರ್ತವ್ಯ ಕಾಮ್ಸ್ ಏನತ್ತೂ ಕೇಳ್ಬೋದು. ಸಾರ್ಥಕ್ PDS ಆತಲ್ಲ, ಈಗ ವಿಶ್ವ ಯೋಗ ಚಾಂಪಿಯನ್ಶಿಪ್ ನೀನು ಮಾಡಿದ್ವಲ್ಲ ಮತ್ತೆ ರಿವಿಷನ್. ಇದೆ UPI ರೀಸೆಂಟಾಗಿ ಒಂದು ಕಂಟ್ರಿ ಜೋಡ ಅಡಾಪ್ಟ್ ಮಾಡ್ಕೋತೀವಿ. ರೀಸೆಂಟಾಗಿ ಒಂದು ಕಂಟ್ರಿ ಯಾವ್ದಂದ್ರೆ ಅಕ್ಲ್ಯಾಂಡ್ ಅಂತ ಒಂದು ಬರ್ತೈತಿ. ಆ ಕಂಟ್ರಿ ಜೋಡ UPI ಅಡಾಪ್ಟ್ ಮಾಡ್ಕೊಂಡು UPI ಅಡಾಪ್ಟೋದು ಬಡ ಹೇಳ್ಬಿಡ್ತೀರಿ. 11ನೇ ಕಂಟ್ರಿ ಕಾಂಬೋಡಿಯಾ, ಅದ್ರೊಳಗ 10 ಮೊದಲಿದ್ದು ಬಡ ಈ ಕಾರ್ಡ್ನಾಕ ಡಿವೈಡ್ ಮಾಡಿದ್ವಲ್ಲ 9 ಅದೊಂದು ಸಾರಿ. ಈ ಕಾರ್ಡ್ನಾಕ ಟ್ರಿನಿಡಾಡ್ ಟೊಬ್ಯಾಗೋ ಒಂದು ಹಿಡಿದ್ರೆ 10 ಆಕೈತೆ ನೋಡಿ. ಅದು 10 ಆಕೈತೆ. ಟ್ರಿನಿಡಾಡ್ ಟೊಬ್ಯಾಗೋ ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಬಟ್ ಅಡಾಪ್ಟ್ ಮಾಡ್ಕೊಂಡೈತೆ ಅಂತ ಹೇಳ್ಯಾರ ಮೊನ್ನೆ. ಅದ್ರ ಸಂಬಂಧ ಅದನ್ನು ನೆನಪಿಟ್ಕೊ. ನಾಳೆ ಅಲ್ಲಿ ಆಪ್ಷನ್ಯಾಗ ಎಲ್ರಿ 2 ಕೊಟ್ಟಂತೇಳಿ ಅವಾಗ 10 ಹಾಕ್ರಿ. ಯಾಕಂದ್ರೆ ಟ್ರಿನಿಡಾಡ್ ಟೊಬ್ಯಾಗೋನು ಹೇಳತ್ತಾರ, ಕೊಟ್ಟಾರ ಅದಕ್ಕೆ ಆಲ್ರೆಡಿ. 10 ಹೇಳಿದಾಗ ಬಡ ಹೇಳ್ತೀರಿ. 10 ಈ ಕಡೆ 4 ಡಿವೈಡ್ ಈ ಕಡೆ 4 ಮಾಡಿದ್ವಲ್ಲ. ಈ ಕಡೆ ಮ್ಯಾಲೆ 2 ಬರ್ತಾವೆ. ಯಾವ್ದು ಇಂಡಿಯಾ ಮೇಲೆ? ನೇಪಾಳ ಭೂತಾನ 2 ಅದು. ನೇಪಾಳ ಭೂತಾನ ಇಲ್ಲೇ 2 ಬಂದು, ಅದಾದ್ಮೇಲೆ ಇಲ್ಲಿ 3 ಬರ್ತಾವೆ. ಈಗ ಒಂದು 2 ಮಾಡ್ಕೊರೋದು. ಶ್ರೀಲಂಕಾ, ಸಿಂಗಾಪುರ, ಅದ್ರ ಜೋಡ ಕಾಂಬೋಡಿಯಾ ಒಂದು 2 ಮಾಡ್ರಿ. ಯಾಕಂದ್ರೆ ಕಾಂಬೋಡಿಯಾನು ಇಲ್ಲೇ ಬರ್ತದೆ. ಈ ಕಡೆ 5 ಅದು. 5 ಆದ್ಮೇಲೆ ಹಿಂಗ್ ಸ್ಟ್ರೇಟ್ 4 ಬರ್ತಾವ. ಒಂದೇ ಕೆಳಗೆ ಬಂದಾಗ ಮಾರಿಷಿಯಸ್ ಬಂದಾಗ ಗಲ್ಫ್ದಾಗ 2 ಬರ್ತಾವ. ಯಾವ? UAE ಮತ್ತ ಕತಾರ್. ಅದ್ರ ಮ್ಯಾಲ ಸಿಂಗಾಪುರ್ ತಂದೆ. ಸಿಂಗಾಪುರ್ ಇಲ್ಲಿ ಮುಗಿಸಿದ್ಯಲ್ಲ, ಇಲ್ಲಿ ಯಾಕೆ ತರ್ತಿ ಸಿಂಗಾಪುರ್ ಮ್ಯಾಲ? ಫ್ರಾನ್ಸ್ ಬರ್ತದೆ. ಯಾಕಂದ್ರೆ ಫ್ರಾನ್ಸ್ನಾಗ ಹೋಗಿಲ್ರಿ, ಅದು ಎಫಿಲ್ ಟವರ್ ಅದು ನೋಡ್ಬೇಕಾದ್ರೆ ಅಲ್ಲಿ ಸ್ಕ್ಯಾನರ್ ಮಾಡಿ ಒಳಗೆ ಹೋಗ್ಬೋದು ನಾವು. ಯಾಕಂದ್ರೆ UPI ಸ್ಕ್ಯಾನ್ ಬಿಟ್ಟಾರಂದ್ರೆ UPI ದಿಂದ ಡೈರೆಕ್ಟ್ ಪೇಮೆಂಟ್ ಮಾಡ್ಬೋದು. ಬೇರೆ ಕಂಟ್ರಿ ಒಳಗೆ ಹೋದಾಗ ಇದನ್ನ ಏನು ಮಾಡ್ಬೋದು ಅಂದ್ರೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ UPI ದಾಗ ಡೈರೆಕ್ಟ್ ಪೇ ಮಾಡ್ಬೋದು. ಎಲ್ಲಿ ಅಂದ್ರೆ ಫ್ರಾನ್ಸ್ ಒಳಗೆ. ಎಷ್ಟು ಅದು? ಇನ್ನೊಂದು ಯಾವ್ದು ಉಳಿತು? ಟ್ರಿನಿಡಾಡ್. ಆ ಟ್ರಿನಿಡಾಡ್ ಟೊಬ್ಯಾಗೋ ಅಫಿಷಿಯಲ್ ಐತಲ್ಲ, ಮತ್ತೆ ಕೊಟ್ಟಿಲ್ಲ ಪಕ್ಕ. ಒಂದು ಹೇಳ್ರ ಮತ್ತೆ ನಾಳೆ ಎಲ್ಲಿ ಎಕ್ಸಾಮ್ನಾಗ ಬಂದಾಗ ಹೇಳಿಲ್ಲ ಅನ್ಬಾರ್ದು. ಇದು ನೆನಪಿಟ್ಕೋರಿ, ಅಫಿಷಿಯಲ್ ಆಗಿ. ಯಾಕಂದ್ರೆ ಟ್ರಿನಿಡಾಡ್ ಟೊಬ್ಯಾಗೋ ಹೇಳತ್ತಾರ, ಅದನ್ನ ಇನ್ನೊಮ್ಮೆ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡೋ. ಬಟ್ 9 ಅಂತೂ ಇವು ಕನ್ಫರ್ಮ್ ಆಗಿದ್ದು ಅದಾವ. ಕೊಟ್ರ ಇದು ಕಾಂಬೋಡಿಯಾ ಆ್ಯಡ್ ಮಾಡಿಲ್ಲ ಅನ್ಸತ್ತೆ. ಅದು ಯಾವಾಗಿಂದ ಅಪ್ಡೇಟ್ ನೋಡಿ. ಮಲೇಷ್ಯಾ ಇಲ್ಲ, ಅದು ಇನ್ನೊಮ್ಮೆ ನೋಡಿ ಆತಂತ. ಆದ್ರೆ ಅವು ಯಾವ ಇನ್ನ ಈಗ ಉಳ್ದಾವತ್ತೇಳಿ. ನೆಕ್ಸ್ಟ್ ಈಗ ರೀಸೆಂಟಾಗಿ ಏನು ಮಾಡಿದ್ರೆ ಫುಡ್ ಪ್ಲಾನೆಟ್ ಪ್ರೈಸ್ 2026 ಅಂತ ಬರ್ತಾರೆ. ಈ ಫುಡ್ ಪ್ಲಾನೆಟ್ ಪ್ರೈಸ್ ಯಾರು ಕೊಡ್ತಾರೆ ಹೇಳ್ರಿ? ಫುಡ್ ಪ್ಲಾನೆಟ್ ಪ್ರೈಸ್ ಅಂತ ಕೊಡ್ತಾರ ಅಂತ ಹೇಳಿ FAOದವ್ರು ಕೊಡ್ತಾರ. ಫುಡ್ ಪ್ಲಾನೆಟ್ ಪ್ರೈಸ ಕರೆಕ್ಟಾ? ತಪ್ಪದ. ಫುಡ್ ಪ್ಲಾನೆಟ್ ಪ್ರೈಸ್ ಕೊಡಂಗಿಲ್ಲ. ಅದು ಅಗ್ರಿಕೋಲಾ ಅವಾರ್ಡ್ ಕೊಟ್ಟೈತೆ ಯಾರ ಅಂದ್ರೆ ನರೇಂದ್ರ ಮೋದಿಗೆ. ಬಟ್ ಆ ಫುಡ್ ಪ್ಲಾನೆಟ್ ಪ್ರೈಸ್ 2026 ಯಾರಿಗೆ ಕೊಡ್ತಾರೆ? ಈಗ ರೀಸೆಂಟಾಗಿ ಹೇಳಿದ್ವಿ. ಯಾವ್ದ? ಸ್ವೀಡನ್ದವ್ರ? ಇಟಲಿ ಇಟ್ಲಿದು ಯಾವ್ದು ಐತೆ ಸರಿ? ಸ್ವೀಡಿಶ್ ಎಂಟರ್ಪ್ರೈಸ್. ಸರ್ ಕರೆಕ್ಟ್. ಸ್ವೀಡನ್. ಕರೆಕ್ಟ್. ಯಾರಿಗೆ ಕೊಡ್ತಾರೆ ಹೇಳ್ತೇನೆ ನೋಡ್ರಿ. ಫುಡ್ ಪ್ಲಾನೆಟ್ ಪ್ರೈಸ್ FAOದವ್ರು ಕೊಡಂಗಿಲ್ಲ. ಇದು ನೆನಪಿಟ್ಕೋರೆ ತಲೆ. ಫುಡ್ ಪ್ಲಾನೆಟ್ ಪ್ರೈಸ್ ಬಂದ್ರೆ FAOಗೆ ಸಂಬಂಧ ಬರಂಗಿಲ್ಲ. FAOದವ್ರು ಕೊಡೋದಾದ್ರೆ ಅಗ್ರಿಕೋಲಾ ಅವಾರ್ಡ್ ಅಂತ ಕೊಡ್ತಾರೆ FAO ಬಂದಾಗ. ಬಟ್ ಇದು ಯಾರು ಕೊಡ್ತಾರೆ ಅಂದ್ರೆ ಸ್ವೀಡನ್ದವ್ರು ಬರ್ತಾರೆ. ಫಿಲಾಂಥ್ರೋಪಿಸ್ಟ್ ಅಥವಾ ಎಂಟರ್ಪ್ರಿನರ್ ಅಂತ ಕರೀತಾರೆ. ಅವ್ರು ಯಾರಂದ್ರೆ ಕರ್ಟ್ ಬರ್ಗೋಸ್ ಅಲ್ಲ, ಅವ್ರ ಕರ್ಟ್ ಬರ್ಗೋಸ್ ಅಂತ ಬರ್ತಾರ. ಅವ್ರು ಕೊಡ್ತಾರೆ ಇದನ್ನ. ಅವ್ರದ್ದು ಒಂದು ಫೌಂಡೇಶನ್ ಐತಿ. ನಮ್ಮಲ್ಲಿ ಹಂಗೆ ಸ್ವಾಮಿನಾಥನ್ ಫೌಂಡೇಶನ್ ಅದು ಅವಾರ್ಡ್ ಕೊಡ್ತಿರ್ತಲ್ಲ, ಹಂಗೆ ಸ್ವೀಡನ್ ಕಂಟ್ರಿದವ್ರು. ಯಾಕಂದ್ರೆ ನಾಳೆ ಎಲ್ಲರ ಫುಡ್ ಪ್ಲಾನೆಟ್ ಪ್ರೈಸ್ ಕೊಟ್ಟು ಕೂಡಲೇ ಒಂದೇ ಆಪ್ಷನ್ FAO ಅಂತ ಇಟ್ಟಿರ್ತಾನೆ. FAO ಬಂದ್ರೆ ಮೋದಿ ನೆನಪಿಟ್ಕೋರಿ. ಯಾಕಂದ್ರೆ ಇಟ್ಲಿಗೆ ಹೋಗಿದ್ರಲ್ಲ ಅವಾಗ ಅದು ಅಗ್ರಿಕೋಲಾ ಅವಾರ್ಡು ತೊಗೊಂಬಂದ್ರೆ. ಅಗ್ರಿಕೋಲಾ ಅವಾರ್ಡ್ನು ಯಾಕಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ ಅಥವಾ ಫುಡ್ ಒಳಗೆ ಏನಾರ ಅತಿ ಹೈಯೆಸ್ಟ್ ಇದನ್ನ ಮಾಡಿರ್ತಾರಲ್ಲ, ಸಾಧನೆ ಮಾಡಿರ್ತಾರಲ್ಲ, ಅವ್ರಿಗೆ ಕೊಡ್ತಾರೆ. ಅವು 4 ಬೆಟರ್ಸು ನೆನಪದವಲ್ಲ. ಯಾವ ಹೇಳ್ರಿ? ಹೌದು. ಮೇಲಿನು ನ್ಯೂಟ್ರಿಷನ್ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಇನ್ನೊಂದ. ನ್ಯೂಟ್ರಿಷನ್ ಪ್ರೊಡಕ್ಷನ್ ಎನ್ವಿರಾನ್ಮೆಂಟ್ ಇನ್ನೊಂದು ಉಳಿತ್ಲ. ಲೈಫ್ ನೆನಪದಾವಲ್ಲ 4 ಬೆಟರ್ಸ್. ಇದನ್ನ ಯಾವ್ದ FAOದು ಬರ್ತಾವ. FAOದವ್ರು ಇಂಡಿಯಾದಾಗ ಪೋರ್ಟ್ಗಳು ಮಾಡ್ಯಾರ. ರಿವಿಷನ್ ಮಾಡಿಸ್ಬೇಕಂದಂಗ ಅದು ಭಾಳ. ಈಗ ಮಾಡ್ಸೋನು ಹೇಳ್ತೀನಿ. ಇಂಡಿಯಾದಾಗ FAOದವ್ರ ಪೋರ್ಟ್ಗಳು ಡೆವಲಪ್ ಮಾಡ್ತಾರೆ. ಗ್ರೀನ್ ಪೋರ್ಟ್ ಮಾಡ್ತಾರೋ ಅಥವಾ ಬ್ಲೂ ಪೋರ್ಟ್ಸ್ ಮಾಡ್ತಾರ? ಯಾವ ಹೇಳ್ರಿ? ಬ್ಲೂ ಪೋರ್ಟ್ಸ್ ಗ್ರೀನ್ ಪೋರ್ಟ್ಸ್? ಬ್ಲೂ ಪೋರ್ಟ್ಸ್ಗಳು ಬ್ಲೂ ಪೋರ್ಟ್ಸ್ಗಳು ಮ್ಯಾನೇಜ್ ಮಾಡ್ತಾರೆ. ಯಾವ ಬ್ಲೂ ಪೋರ್ಟ್ಸ್ ಬರ್ತಾವ? ಜಾಕೋಬ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಜಾಕೋಬ್, ಗುಜರಾತ್ನ ಜಾಕೋಬ್. ನೆಕ್ಸ್ಟ್ ಒಣಕಬಾರ ಎಲ್ಲಿ ಕಂಡು ಬರ್ತೈತಿ? ದಿಯು ದಮಣ್ಣ ಒಣಕಬಾರ. ನೆಕ್ಸ್ಟ್ ಇನ್ನೊಂದು ಕಾರೈಕಲ್. ಈಗ ಒಂದು ಕ್ವಶನ್ ಕೇಳಿ. ದಿಯು ದಮನ್ ಅನ್ನೋದ ಯೂನಿಯನ್ ಟೆರಿಟರಿ ಐತಲ್ಲ, ದಿಯು ದಮನ್ ಮತ್ತು ದಾದ್ರಾ ನಗರ್ ಹವೇಲಿ 2 ಬೇರೆ ಯೂನಿಯನ್ ಟೆರಿಟರಿ ಇದ್ದು. ಪ್ರೆಸೆಂಟ್ 8 ಅದಾವತ್ತಿಲ್ಲ. ಅವು 2 ಮರ್ಜ್ ಮಾಡ್ತಾರಲ್ಲ. ಯಾವ ಇಯರ್ದಾಗ 2 ಮರ್ಜ್ ಅದು? ಬೆಂಕಿ 2019 ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿದ್ದು 2019. 2 ಕಂಪೇರ್ ಮಾಡಿ ನೆನಪಿಟ್ಕೋರಿ. ಜಮ್ಮು ಕಾಶ್ಮೀರ 2019 ಬೆಂಕಿ.
2019 ನೋಡ್ರಿ ದಿಯು ದಮನ್ ದಾದ್ರಾ ಇವು ಗೊತ್ತಾದವಲ್ಲ ಬ್ಲೂ ಪೋರ್ಟ್ಸ್ ಯಾವ ಹೇಳ್ರಿ ಜಾಕೋಬ್ದಾಗ ಗುಜರಾತ್ ಇದನ್ನ ಯಾವ್ದಂದ್ರ ಒಣಕಬಾರ ಎಲ್ಲಿ ಅಂದ್ರೆ ದಿಯು ದಮನ್ ನೆಕ್ಸ್ಟ್ ಇನ್ನೊಂದ ಕಾರೈಕಲ್ ಅಂದ್ರೆ ಪಾಂಡಿಚೇರಿ ಒಳಗೆ ಬರ್ತದೆ ಇವು ಯಾರು ಕೊಡ್ತಾರ ಅಂದ್ರೆ FAO ದವ್ರು ಈಗ ಫುಡ್ ಪ್ಲಾನೆಟ್ ಪ್ರೈಸ್ ಇಂಡಿಯಾದಾಗ ಯಾವ ಒಂದು ಸ್ಟೇಟ್ ತೊಗೊಂಡೈತಿ ಆಂಧ್ರದ್ ನೋಡ್ರಿ ಆಂಧ್ರ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ಕಮ್ಯುನಿಟಿ ನ್ಯಾಚುರಲ್ ಇದನ್ನ ಕರೀತಾರ ಫಾರ್ಮಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಕೊಟ್ಟಾರ ಆಂಧ್ರ ಪ್ರದೇಶಕ್ಕೆ ಕೊಟ್ಟಾರ ಫುಡ್ ಪ್ಲಾನೆಟ್ ಪ್ರೈಸ್ ಯಾವ ಕಂಟ್ರಿ ಅಂದ್ರ ಸ್ವೀಡನ್ ಕಂಟ್ರಿದವ್ರು ಕೊಡ್ತಾರ ಕರ್ಟ್ ಬರ್ಗ್ರೋಸ್ ಅಂತ ಬರ್ತಾರ ಅವ್ರದ್ದು ಅವು ಇದನ್ನ ನೆನಪಿಟ್ಕೊಳ್ಳೋ ಬರೀ ಫುಡ್ ಪ್ಲಾನೆಟ್ ಪ್ರೈಸ್ ಅರ ನೆನಪಿಟ್ಕೊಳ್ಳಿ ಯಾಕಂದ್ರೆ FAO ಅಲ್ಲತ್ತ ತಲೆಯಾಗ ಹಾಕ್ಬಿಡ್ರಿ ಫುಡ್ ಪ್ಲಾನೆಟ್ ಬಂದ್ರೆ FAO ಸಂಬಂಧ ಇಲ್ಲ ಯಾಕಂದ್ರೆ ಫುಡ್ ಪ್ಲಾನೆಟ್ ಬಂದಾಗ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಅವ್ ಕ್ವಶನ್ ಕೊಡಾಗ ಡೈರೆಕ್ಟ್ FAO ಕೊಟ್ರ ಹುಡುಗರು ಬೇರೆ ಹೇಳ್ಬೋದು ಅಂತ ಹೇಳಿ ಏನ್ ಮಾಡ್ತಾರಂದ್ರೆ ಮೊದಲು ಕ್ವಶನ್ ಕೊಡಾಗ ಫುಡ್ ಅಂಡ್ ಅಗ್ರಿಕಲ್ಚರ್ ಕೊಟ್ಟಾರ ಆಮೇಲೆ ತಳಗ ಫುಡ್ ಪ್ಲಾನೆಟ್ ಅವಾರ್ಡ್ ಅಂತ ಕೊಡ್ತಾನೆ ಎರಡು ಸಂಬಂಧ ಅದಾವತ್ ಯಾಕಂದ್ರೆ ಗೊತ್ತಿರ್ಲಿಕ್ಕೆ ಅದನ್ನ ಮ್ಯಾಚ್ ಮಾಡ್ತಿರ್ತೀವಿ ನೋಡಿ ಹಂಗೆ ಮ್ಯಾಚ್ ಮಾಡಕತ್ ಕೊಟ್ಟಿರ್ತಾರ ಬಟ್ ನೆನಪಿಟ್ಕೋರಿ ಫುಡ್ ಪ್ಲಾನೆಟ್ ಅವಾರ್ಡ್ ಬಂದ್ರೆ FAO ಅಂಡ್ರ ಬರಂಗಿಲ್ಲ FAO ಹೆಡ್ ಕೊಟ್ರೆ ಎಲ್ಲಿ ಬರ್ತೈತ್ರಿ ರೋಮ್ದಾಗ ವೆರಿ ಗುಡ್ ವರ್ಲ್ಡ್ ಎನ್ವಿರಾನ್ಮೆಂಟ್ ನೆನಪೈತಲ್ಲ ವರ್ಲ್ಡ್ ಎನ್ವಿರಾನ್ಮೆಂಟ್ ಅದನ್ನ ರಿವಿಷನ್ ಮಾಡಿಸೋದು ಬೇಡಲ್ಲ ನೆನಪದವ್ ಎಸ್ ಆಪರೇಷನ್ ಡೆಲ್ಟಾ ಹಂಟ್ ಅಂತ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಇದು ಆಪರೇಷನ್ ಡೆಲ್ಟಾ ಅಂತ ಗುಜರಾತ್ದಾಗ ನೆನಪೈತಲ್ಲ ಯಾವ ದೇಶದಿಂದ ಬಂದ ವಲಸಿಗರ ಸಂಬಂಧ ಆಪರೇಷನ್ ಡೆಲ್ಟಾ ಹಂಟ್ ಮಾಡ್ತಾರೆ ಇದ್ರ ಬಾಂಗ್ಲಾದೇಶ್ ಈಗ ಹೇಳ್ರಿ ನಾವು ಬಾಂಗ್ಲಾದೇಶದಿಂದ ಬಂದ ವಲಸಿಗರನ್ನ ಅಂತಾರಲ್ಲ ರೀಸೆಂಟ್ ಆಗಿ ಬೇರೆ ದೇಶದಿಂದ ಬಂದ ವಲಸಿಗರ ಸಂಬಂಧ 2019 ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಮಾಡ್ತಾರ ಎಷ್ಟು ರಿಲಿಜನ್ಗಳಿಗೆ ಅಲೌ ಮಾಡ್ರಿ ನಾ ಎಷ್ಟು ಧರ್ಮಗಳ್ ಕೇಳತ್ತನ ಮತ್ತೆ ಹೇಳ್ರ ನಾಳೆ ಕಾಸ್ಟ್ ಅಂತ ಬಂದಿರಿ 6 ಧರ್ಮಗಳನ್ನ ಯಾವ್ಯಾವ ಧರ್ಮಗಳು ನೆನಪದವು ಯಾವ ಹೇಳ್ರಿ 6 ಬೌದ್ಧ ಸಿಖ್ ಜೈನ ಪಾರ್ಸಿ ಕರೆಕ್ಟ್ ಕ್ರೈಸ್ತ ಐತೆ ನೆಕ್ಸ್ಟ್ ಯಾವ್ದೈತಿ ಇನ್ನೊಂದ ಯಹೂದಿಗಳು ಬರ್ತಾರ ಯಹೂದಿ ಇಲ್ಲ ಮುಸ್ಲಿಂ ಇನ್ನೊಂದು ಯಾವ್ದು ಉಳಿತು ಸಿಖ್ ಹೇಳಿರ್ಲ ಜೈನ ಬೌದ್ಧ ಸಿಖ್ ಕ್ರೈಸ್ತ ಯಹೂದಿ ಮತ್ತೊಂದು ಯಾವ್ದು ಉಳಿತು ಸಾರಿ ಯಹೂದಿ ಇಲ್ಲ ಯಾವ್ದ ಪಾರ್ಸಿ ಮತ್ತೆ ಹಿಂದೂ ಒಂದ ಕರೆಕ್ಟ್ ಹಿಂದೂನ ಬಿಟ್ಟು ಸಾರಿ ಯಾವ ಕಂಟ್ರಿದಿಂದ ಹೇಳ್ರಿ ಇವ ಓನ್ಲಿ ಪಾಕಿಸ್ತಾನ ಓನ್ಲಿ ಇಲ್ಲ ನೆನಪಿಟ್ಕೋ ನಾಳೆ ಎಲ್ಲರ ಕ್ವಶನ್ದಾಗ ಕೇಳ್ರ ನಮ್ಮಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಥವಾ ಪೌರತ್ವ ಕಾಯ್ದೆ ಯಾವ ಇಯರ್ದಾಗ ಬರ್ತೈತಿ 1955 ನೆನಪಿಟ್ಕೋರಿ ಪೌರತ್ವ ಕಾಯ್ದೆ ಅಂತ ಬಂದ್ರೆ ಎಟ್ರಾಗ ಅಂದ್ರೆ 1955 ಬರ್ತೈತಿ ಪೌರತ್ವ ಕಾಯ್ದೆ ಅಂತ ಹೇಳ ಪೌರತ್ವ ಕಾಯ್ದೆ ಬರುದ ಭಾರತದಾಗ ಎಟ್ರಾಗ ಅಂದ್ರೆ 1955 ಪೌರತ್ವ ಪಡ್ಕೋಬೇಕಾರೆ ಇಂಡಿಯಾದಾಗ ಎಷ್ಟು ಇದನ್ನದಾವ್ 5 ಯಾವ ಒಂದೇದ ಯಾವ್ದ ಒಂದು ಜನನ ಆಗಿರ್ಬೇಕ ಕಂಪಲ್ಸರಿ ಭಾರತದಾಗ ಜನನ ಆಗಿರ್ಬೇಕು ಎರಡನೇದ ವಂಶಾವಳಿ ಅಂದ್ರೆ ಹೆಂಗಂದ್ರೆ ಬೇರೆ ದೇಶದಾಗ ಅದು ಅಥವಾ ಎಲ್ರ ನಾವು ಇಲ್ಲಿಂದ ಒರಿಜಿನ್ ಇದ್ದ ಬೇರೆ ದೇಶದಾಗ ಹೋದ ಡೆಲಿವರಿ ಆಗಿತ್ತಂತೇಳಿ ಅದು ಎಲ್ಲಂದ್ರೆ ಭಾರತ್ವ ಪೌರತ್ವ ಎರಡನೇದು ಮೂರನೇದು ನೋಂದಣಿ ಮುಖಾಂತರ ನಮ್ಮ ದೇಶದಾಗ ಬಂದ ಎಷ್ಟು ವರ್ಷ ಎಕ್ಸ್ಟೆಂಡ್ ಮಾಡ್ರಿ 7 ವರ್ಷನ 7 ವರ್ಷಕ್ಕೆ ತಂದ್ರಲ್ಲ 11 ವರ್ಷ ಇತ್ತ 7 ವರ್ಷಕ್ಕೆ ಮಾಡ್ರಿ 7 ವರ್ಷ ತನ ಇಂಡಿಯಾದಾಗಿದ್ದ ನೋಂದಣಿ ಮುಖಾಂತರ ಮಾಡ್ಕೋಬಹುದು 3ನೇದು 4ನೇದು ಸಹಜೀಕೃತ ಅಂದ್ರೆ ಗೊತ್ತಾಕತಿ ಸಹಜೀಕೃತ ಪೌರತ್ವ ಅಂದ್ರೆ ಹೆಂಗ್ ಹೇಳ್ರಿ ಸಹಜೀಕೃತ ನ್ಯಾಚುರಾಲಿಟಿ ಅಂತ ಕರಿತಾರಲ್ಲ ಸಹಜೀಕೃತ ಪೌರತ್ವ ಹೆಂಗ್ ಸಿಗ್ತದೆ ಇಲ್ಲಿ ನೋಂದಣಿ ಅಂದ್ರ ನಮ್ ದೇಶದಾಗ ಬಂದಿವತ್ತ ಏನ್ ಮಾಡ್ಬೇಕಂದ್ರ ನೋಂದಣಿ ಮಾಡ್ಕೋಬೇಕು ಸಹಜೀಕೃತ ಇದನ್ನ ತಗೋತೀವಿ ಪೌರತ್ವ ತಗೋತಿರ್ತಾರಲ್ಲ ನಮ್ ದೇಶದಾಗ ಬಂದ ಅವ್ರು ಏನಾರ ಸೋಷಿಯಲ್ ವರ್ಕ್ನಾಗ ಮಾಡ್ತಾರೆ ಬಟ್ ಅವ್ರು ನೋಂದಣಿ ಮಾಡ್ಕೊಳಕ್ ಹೋಗಿರಂಗಿಲ್ಲ ಅಂತವ್ರಿಗೆ ಏನ್ ಕೊಡ್ತಾರ ಅಂದ್ರೆ ಸಹಜೀಕೃತದೊಳಗೆ ಕೊಡ್ತಿರ್ತಾರೆ ಇನ್ನೊಂದು ಬಿಟ್ಟಿದ್ರು 5ನೇದು ಒಂದು ಹೊತ್ಲ 15ನೇ ಅಂದ್ರೆ ಲ್ಯಾಂಡ್ ಅಕ್ವೈಸೇಷನ್ ಅಲ್ಲ ಯೂನಿಯನ್ ಟೆರಿಟರಿಗಳು ಕೂಡೋದ್ರಿಂದ ಅಕ್ವೈಸೇಷನ್ ಅಂದ್ರೆ ನಾವು ಇದನ್ನ ಮಾಡ್ಕೋದಕ್ಕತಿ ಇದೇನಂದ್ರೆ ಸೇರ್ಪಡೆ ಅಥವಾ ಏನ್ ಕರಿತೀವಿ ಅದಕ್ಕ ಭೂ ಪ್ರದೇಶಗಳ ಸೇರ್ಪಡೆ ಯಾವ್ದಾರ ಈಗ ಶ್ರೀಲಂಕಾ ಬಂದ್ ಇಂಡಿಯಾ ಜೋಡ ಕೂಡ್ತೇಳಿ ಅವು ಎಲ್ಲಾ ಕಂಟ್ರಿ ಒಳಗೆ ಏನದಾರಲ್ಲ ಅವ್ರೆಲ್ಲ ಇಂಡಿಯನ್ ಪೌರತ್ವಗಳು ಹೊಂದಬಹುದು ಇದೇನಂದ್ರೆ ನಮ್ಮ ಭಾರತದಾಗ 1955 ಪೌರತ್ವ ಕಾಯ್ದೆ ಪ್ರಕಾರ ಭಾರತೀಯ ಪೌರತ್ವ ತಗೋಬೇಕಾದ್ರೆ ಇವು 5 ಪ್ರೊಸೀಜರ್ ಮುಖಾಂತರ ತಗೋತೀವಿ ಬೇರೆ ಪ್ರೊಸೀಜರ್ ಮುಖಾಂತರ ನಮ್ಮಲ್ಲಿ ಭಾರತ ಪೌರತ್ವ ಇಲ್ಲ ಭಾರತದಾಗ ಸಿಂಗಲ್ ಸಿಟಿಸನ್ಶಿಪ್ ದ್ವಿಪೌರತ್ವ ಐತು ಅಥವಾ ಒಂದು ಪೌರತ್ವ ಐತಿ ಏಕ ಪೌರತ್ವ ಐತಿ ದ್ವಿಪೌರತ್ವ ಅಥವಾ ಬೇರೆ ಕಂಟ್ರಿ ಹೊಂದಿರ್ತೇವೆ ಆಟೋಮೆಟಿಕ್ ಇದನ್ನ ರದ್ದು ಮಾಡ್ತಾರ 3 ಟೈಮ್ ನಮ್ಮಲ್ಲಿ ಐತಿ ಏನಂದ್ರೆ ಪೌರತ್ವಗಳನ್ನ ತೆಗೆದು ಹಾಕುದ 3 ಟೈಮ್ ಬರ್ತಾವ ಯಾವ ಹೇಳ್ರಿ ಒಂದ ತ್ಯಜಿಸಬೇಕು ಇನ್ನೊಂದ ರದ್ದು ಮಾಡಬೇಕು ಇನ್ನೊಂದ ಕಸಿದುಕೊಳ್ಳೋದು ಒಂದೇ ತ್ಯಜಿಸುದಂದ್ರೆ ವಾಲಂಟಿಯರ್ ಆಗಿ ನಾನಾ ಬೇರೆ ಕಂಟ್ರಿ ತಗೊಂಡಿನಿ ಅಂತ ಬಿಟ್ಟುಕೊಡು ಇನ್ನೊಂದ ಕಸಿದುಕೊಳ್ಳೋದಂದ್ರೆ ಇಲ್ಲಿಗಲ್ ಆಗಿ ಬಂದ್ರತೇಳಿ ನೀ ಪೌರತ್ವ ಎಲಿಜಿಬಲ್ ಅಂತೇಳಿ ಕಸ್ಕೋತಾರ ಇನ್ನೊಂದ್ ಯಾವ್ದು ಹೇಳಿದ್ವು ರದ್ದು ಮಾಡೋದಂದ್ರ ಇಲ್ಲಿಗಲ್ ಇಟಿ ಒಳಗೆ ಹೋಗ್ತಾರಲ್ಲ ಅಂತವ್ರನ್ನ ಏನ್ ಮಾಡ್ತಾರ ಅಂದ್ರೆ ರದ್ದು ಮಾಡ್ತಾರ ನೀರವ್ ಮೋದಿ ತೆಗದಾರಲ್ಲ ರದ್ದು ಮಾಡ್ರಲ್ಲ ಪೌರತ್ವ ನೀರವ್ ಮೋದಿದಲ್ಲ ಯಾರ ವಿಜಯ್ ಮಲ್ಯ ಅಂತ ಹೌದು ಇಂಡಿಯನ್ ಪೌರತ್ವ ಇಲ್ಲ ಅವ್ನು ತೆಗದಾರ ಇವ ಆ ಬೇರೆ ಕಂಟ್ರಿಯಾಗಲ್ಲ ನಮ್ಮ ಯಾರಿಗೆ ದ್ವಿಪೌರತ್ವ ದ್ವಿಪೌರತ್ವ ಐತೆ ಕಿಚನ್ ಮ್ಯಾನ್ಮಾರ್ದಾಗಿದ್ರೆ ಇಂಡಿಯಾದಾಗ ಐತೆ ಹಿಂಗೈತೆ
ಅವು ಯಾರು ಲ್ಯಾಂಡ್ ಇದ್ರೊಳಗೆ ಇರ್ಬೇಕು, ಅದು ನೋಡಿ ಅದು ನಂಗೆ ಪಕ್ಕ ಗೊತ್ತಿಲ್ಲ ನೋಡೋಣ. ಬಟ್ ನಮ್ದು ಇಂಡಿಯಾ ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲೋ ಮಾಡಂಗಿಲ್ಲ ಏನಂದ್ರೆ ದ್ವೀಪೌರತ್ವ. ಅವು ಎಕ್ಸೆಪ್ಷನ್ ಆ್ಯಡ್ ಮಾಡಿರ್ಬೇಕು ಯಾವ್ದಾರ ಒಂದು ಪ್ರಕರಣದಾಗ. ಬಟ್ ಇಂಡಿಯನ್ ನಾಳೆ ಎಲ್ಲರ ಕೇಳಿದಾಗ ಮತ್ತೆ ಎಲ್ಲರ ಈ ಒಂದು 2 ಕಡೆ ಅದಾವ ಅಂತೇಳಿ ದ್ವೀಪೌರತ್ವ ಇಂಡಿಯಾದಾಗ ಎಲಿಜಿಬಲ್ ಐತೆ ತಕ್ಕಿರಿ. ಸಂವಿಧಾನದ ಪ್ರಕಾರ ಇಂಡಿಯಾದಾಗ ದ್ವೀಪೌರತ್ವ ಅನ್ನೋದು ಎಲಿಜಿಬಲ್ ಇಲ್ಲ. ಈಗ ಹೇಳ್ರಿ ಪೌರತ್ವ ಬಂದಾಗ 1955 ಬರ್ತೇಳಿ ಯಾವ ಭಾಗದಾಗ ಬರ್ತೈತಿದೆ? 2ನೇ ಭಾಗದಾಗ. ಕರೆಕ್ಟ್? ಎಷ್ಟು ಸರಿ ತಿದ್ದುಪಡಿ ಮಾಡೋದು? 6 ಸರಿ ಬಡ ಅಥವಾ 55 ತಿದ್ದುಪಡಿ ಅನ್ನಂಗಿಲ್ಲ, 55 ಕಾಯ್ದೆ ಅದಾದ್ಮೇಲೆ ತಿದ್ದುಪಡಿ ಹೇಳ್ರಿ. 1ನೇದು ಯಾವ್ದ? ನೆನಪು ಹೋಗ್ಯಾವ? ಒಮ್ಮೆ ಹೇಳ್ಬಿಡ್ರಿ. ಕ್ವಶನ್ ಕೇಳೋಣ. 86 ನೆಕ್ಸ್ಟ್ 92 86 ಫಸ್ಟ್ ತಿದ್ದುಪಡಿ. ರಾಜೀವ್ ಗಾಂಧಿ ಇರ್ತಾರಲ್ಲ 86 ಅವಾಗಲ್ಲ, ರಾಜೀವ್ ಗಾಂಧಿ ಇದ್ದಾಗ 86 ಫಸ್ಟ್ ತಿದ್ದುಪಡಿ ಆಗಿರ್ತದೆ. ಸೆಕೆಂಡ್ 92 ಮೂರನೇದ 2003 ನೆಕ್ಸ್ಟ್ 4ನೇದ 2003 2005 2015 ಒಂದು ಬರ್ತೈತಿ. 2019 6 ಸರಿ ಹಾಕವ್ ನೋಡ್ರಿ. ತಿದ್ದುಪಡಿ ಕೇಳಿದಾಗ 6 ಸರಿ ಹಾಕ್ಬೇಕಾದ್ರೆ ಅದು 1955 ಐತಿ. ತಿದ್ದುಪಡಿ ಕಾಯ್ದೆ ಅಲ್ಲ, ಪೌರತ್ವ ಕಾಯ್ದೆ ಅದ. ಪೌರತ್ವ ಕಾಯ್ದೆ ಬಂದೈತಿ, ನೆನಪಿರ್ತೈತಲ್ಲ. ಈಗ ಹೇಳ್ರಿ ಮೊನ್ನೆ ಇದೇ ಹೇಳ್ರಿಲ್ಲ 6 ರಿಲಿಜನ್ಗಳು ಇಂಡಿಯಾಕ್ ಬಂದಿದ್ದು. ಯಾವ್ದೊಂದು ಡೆಡ್ ಲೈನ್ ಕೊಟ್ಟಿದ್ರು ಅದಕ್ಕೆ? ಡಿಸೆಂಬರ್ 2015 16 17 ಡಿಸೆಂಬರ್ 31 ಹೇಳ್ರಿ 14 ಯಾವ್ದ್ರಿಗಿಂತ ಇನ್ನೊಮ್ಮೆ ಹೇಳತ್ನ ಡೆಡ್ ಲೈನ್ ಆ ಅವಧಿ ಒಳಗಾಗಿ ಬಂದ್ರೆ ಅಟ್ಟ ಆ ಪೌರತ್ವ ಅಂಡ್ರೆ ಸಿಗ್ತೈತಿ, ಇಲ್ಲಾರ ಕೊಡಂಗಿಲ್ಲ ಆ ರೀಜನ್ದಾರಿಗೆ. ಡಿಸೆಂಬರ್ 31 2014, ಡಿಸೆಂಬರ್ 31 2015 16 17 ಯಾವ್ದು? ಡಿಸೆಂಬರ್ 31 2014 15 14 ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮೋದಿ ಅಧಿಕಾರಕ್ಕೆ ಬಂದಿದ್ರ ನೋಡು. ಅದ 2014 ಡಿಸೆಂಬರ್ 31 ಮುಂಚೆ ಭಾರತಕ್ಕೆ ವಲಸೆ ಬಂದಿದ್ರಿ, ಅವ್ರಿಗೆ ಅಟ್ಟ ಪೌರತ್ವ ಸಿಗ್ತೈತಿ. ಅದ್ರ ರಿಲೇಟೆಡ್ ಇನ್ನ 2 ಕ್ವಶನ್ ಕೇಳಿ. CAA ಮತ್ತು NRC ಅಂತ ಬರ್ತೈತ್ರಿ. CAA ಫುಲ್ ಫಾರ್ಮ್ ಏನ್? ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬರ್ತೈತಿ. ನೆನಪಿಟ್ಕೋರಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಂಬಂಧ ಅಸ್ಸಾಂದಾಗ ಅದು ಕ್ರೈಸಿಸ್ ನಡೆದಿತ್ತು, ನೆನಪೈತಲ್ಲ. ಅಸ್ಸಾಂದಾಗ ಅದು ಪ್ರೊಟೆಸ್ಟ್ ಮಾಡತ್ತೀರಿ ನೋಡು. ರೀಸೆಂಟ್ ಆಗಿ ಒಬ್ರು ಅಸ್ಸಾಂದಾಗ ಅತಿ ರೆವಲ್ಯೂಷನರಿ ಒಬ್ರು ಡೆತ್ ಆಕತ್ ಹೇಳ್ರಿ ನೋಡು. ಅವ್ರದ್ದು ಹೆಸರಲ್ಲಿ ಸಿಂಗಾಪುರದಾಗ ಒಂದು ಇದನ್ನ ದ್ವೀಪಕ್ಕೆ ಹೆಸರಿಟ್ಟಾರ, ಜುಬಿನ್ ಗಾರ್ಗ್. ನೆನಪಿಟ್ಕೋರಿ. ಜುಬಿನ್ ಗಾರ್ಗ್ ಐಲ್ಯಾಂಡ್ ಅಂತ ಕರೀತಾರೆ. ಎಲ್ಲೈತೆ ಅಂದ್ರೆ ಸಿಂಗಾಪುರದಾಗ. ಅಲ್ಲೇ ಸಿಂಗಾಪುರದಾಗ ಸಾಯ್ತಾರಲ್ಲ, ಡೆತ್ ಆಗಿ ಕೊಂದ್ರನ ಅವ್ರನ್ನ ಏನಂತ ಪ್ರಕರಣ ಸಿಗ್ಲಿಲ್ಲ ಅನ್ನೋದು ಬಿಟ್ರ ಅವ್ರದ್ದು ಏನೋ ಡೆತ್ ಆತಲ್ಲ ಜುಬಿನ್ ಗಾರ್ಗ್ ಅಂತ. ಅವ್ರು ಯಾಕಾರ CAA ಯಾಕೆ ಹೇಳಿ ಅಂದ್ರೆ ಅಸ್ಸಾಂದಾಗ CAA ಅಗೇನೆಸ್ಟ್ ಹೈಯೆಸ್ಟ್ ಪ್ರೊಟೆಸ್ಟ್ ಮಾಡತ್ತಿದ್ರಲ್ಲ, ಅವಾಗ ಜುಬಿನ್ ಗಾರ್ಗ್ ಅದ್ರದ್ದು ಹೈಯೆಸ್ಟ್ ರೆವಲ್ಯೂಷನರಿ ಆಗಿ ಪಾರ್ಟ್ ಆಗಿದ್ರು. ಅದ್ರ ಸಲ್ಮಾನ್ CAA ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರಿತೀವಿ. ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಕರೆಕ್ಟಾ? ಇದು ಇದ್ರ ಜೋಡ ಇನ್ನೊಂದು ಏನ್ ತಂದಿರ? NRC ಅಂತ ತಂದಿರ. ಈ NRC ಫುಲ್ ಫಾರ್ಮ್ ಏನು? ನಾನ್ ರೆಸಿಡೆನ್ಸ್ ನ್ಯಾಷನಲ್ NRC ಅಂತ ಕರ್ತಾರೆ. ಏನ್ ಫುಲ್ ಫಾರ್ಮ್ ಹೇಳಿ? ನ್ಯಾಷನಲ್ ಸಿಟಿಜನ್ಶಿಪ್ ರಿಜಿಸ್ಟರ್. ಇವು ಎರಡಕ್ಕೂ ಡಿಫರೆನ್ಸ್ ಏನ್ ಹೇಳ್ರಿ? CAA ಮತ್ತೆ NRC ಡಿಫರೆನ್ಸ್ ಏನು? NCR ಅಲ್ಲ, ನ್ಯಾಷನಲ್ ರಿಜಿಸ್ಟ್ರೇಷನ್. NCR ಅನ್ನಲ್ಲ, NRC ಅಂತ ಕರೀತಾರ. NRC ಕರೀತಾರ, ಬಟ್ ನ್ಯಾಷನಲ್ ಸಿಟಿಜನ್ಶಿಪ್ ರಿಜಿಸ್ಟರ್. ಈಗ ಸುನಾಮಿ ಇದ್ದಿದ್ದು ಅದನ್ನ ಟಿ ಹಿಡಿದು ತುಸುನಾಮಿ ಅಂತಂದ್ರೆ ನಡೀತೈತೆ. ಅದೇ ಮಾಲ್ ಹಂಗಕತ್ಲ ಹಂಗ ಅದು ಫುಲ್ ಫಾರ್ಮ್ NRC ಅಂತ ಐತಿ, ಬಟ್ ಅದನ್ನ ನ್ಯಾಷನಲ್ ಸಿಟಿಜನ್ಶಿಪ್ ರಿಜಿಸ್ಟ್ರಿ ಅಂತ ಕರೀತಾರ. ಕರೆಕ್ಟಾ? ಇದೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್. ನ್ಯಾಷನಲ್ ಸಿಟಿಜನ್ಶಿಪ್ ರಿಜಿಸ್ಟ್ರೇಷನ್ ಐತ್ಲ. NRC ಮತ್ತು CAA ಡಿಫರೆನ್ಸ್ ಏನು? ನ್ಯಾಷನಲ್ ರಿಜಿಸ್ಟರ್ ಆಫ್ NRC ಅಂತ ಐತಲ್ಲ, ಅದ್ರ ಫುಲ್ ಫಾರ್ಮ್ ಏನೈತಿ? ನ್ಯಾಷನಲ್ ರಿಜಿಸ್ಟರ್ ಆಫ್ ಕರೆಕ್ಟ್. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್. ನಂದ ತಪ್ಪು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಅಂತ ಬರ್ತೈತಿ. ಕರೆಕ್ಟ್. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್. ಇವು ಎರಡು ಬರ್ತಾವಲ್ಲ, ಇವು ಎದಕ್ಕೆ ಡಿಫ್ರೆನ್ಸ್ ಆಗ್ಬೋದು ಅಂದ್ರೆ ನಾಳೆ ಕೇಳ್ಬೋದು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಒಳಗೆ ಯಾರನ್ನ ಅಲೋ ಮಾಡ್ತಾರೆ ಅಥವಾ NRC ಒಳಗೆ ಯಾರು ಅಲೋ ಮಾಡ್ತಾರೆ, ಎರಡು ಡಿಫ್ರೆನ್ಸ್ ನೆನಪಿಟ್ಕೋರಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿಲ್ಲ, ಅದನ್ನ ಏನಂದ್ರೆ ಅಮೆಂಡ್ಮೆಂಟ್ ಆಕ್ಟ್ ಆಗೈತೆ ಅಂತ ಹೇಳಿ. ಯಾವಾಗ ಅಮೆಂಡ್ಮೆಂಟ್ ಆಯ್ತು? 2019 ಎಷ್ಟು ರಿಲಿಜನ್ಗೆ ಅಲೋ ಮಾಡಿದ್ವಿ? 6 ರಿಲಿಜನ್ಗೆ. ಅದ್ರ ಸಲ್ಮಂದ್ ಅಮೆಂಡ್ಮೆಂಟ್ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಮಾಡಿ ಅಂದ್ರೆ ಅವ್ರು ಬಂದು ಅಲೋ ಮಾಡಿ ಸಿಟಿಜನ್ಶಿಪ್ ತಗೋಬಹುದು ಅಂದಂಗ. ಇದು CAA ಅಂತ ಕರಿತೀವಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ಬಟ್ NRC ಅನ್ನೋದೈತ್ಲ ಅವ್ರ ಸಲ್ಮಂದ್ ಅಲ್ಲ. ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್ ಅಂದ್ರ ನಮ್ಮ ಇಂಡಿಯಾದಾಗ ಬಂದು ಆಲ್ರೆಡಿ ಇದನ್ನ ವಲಸೆ ಅದಾರ, ಅವ್ರು ರಿಜಿಸ್ಟರ್ ಮಾಡ್ಕೋ ಸಲ್ಮಂದ್ ಇರೋದು ಯಾವ್ದಂದ್ರೆ NRC. ಈಗ ವಲಸೆ ಬಂದವ್ರದಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬರ್ತದೆ. ಮತ್ತೆ ಇವ್ರು ವಲಸೆ 2014 ಮುಂಚೆ ಬಂದ್ರೆ NRC ಅಂಡರ್ ರಿಜಿಸ್ಟರ್ ಮಾಡ್ಕೋಬೇಕು. ಇವು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಲ್ಲ. CA ಅನ್ನೋದು ಏನಂದ್ರೆ ನಮ್ಮ ಪೌರತ್ವ ಕಾಯ್ದೆ 55 ಇತ್ಲ, ಅದನ್ನ ಅಮೆಂಡ್ಮೆಂಟ್ ಮಾಡೋದಂದ್ರೆ ಏನಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಕಾಯ್ದೆ ಅಥವಾ ಆಕ್ಟ್ ಅಂತ ಕರಿತೀವಿ, ಅದು CA. NRC ಅಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್ಶಿಪ್. ಅಂದ್ರೆ ನಮ್ಮಲ್ಲಿ ನೋಂದಣಿ ಮುಖಾಂತರ ಸಿಟಿಜನ್ ತಗೋಬೇಕಂದ್ರೆ ಪೌರತ್ವ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್ ಅನ್ನ ಏನಾಯ್ತು ಫುಲ್ ಫಾರ್ಮ್ ಕರೆಕ್ಟ್ ಹೇಳ್ಬಿಡು. ಮತ್ತೆ ಹೇಳಿಕೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ ಅಂತ ಐತನ್. ಯಾಕಂದ್ರೆ ಯೂತ್ ಸಿಟಿಜನ್ಶಿಪ್ ಐತೆ, ಸಿಟಿಜನ್ ಅಂತ ಐತೆ, ಸಿಟಿಜನ್ಸ್. ಯಾಕಂದ್ರೆ ಅವು ಯಾಕೆ ಇಂಪಾರ್ಟೆಂಟ್ ಅಂದ್ರೆ KAದವ್ರು ಅವ್ರು ನೋಡ್ತೀರ, ಆ ಸಿಪ್ ಆಯ್ತು, S ಆಯ್ತು, ಸಿಟಿಜನ್ ಆಯ್ತು, ಇವೆಲ್ಲ ಯಾಕಂದ್ರೆ ಅಲ್ಲಿ ಎಂಟರ್ಪ್ರೈಸಸ್ ಎಂಪ್ಲಾಯ್ಮೆಂಟ್ ಹಿಂಗ್ ಕೊಟ್ಟಿರ್ತಾರೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ನೆನಪಿಟ್ಕೋರಿ. ಈ NRC ಅಂಡರ್ ಏನ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಯಾವ ಇಯರ್ದಾಗ ಬಂದಿರ್ತಾವೆ ಎರಡು?
ಯಾಕೆ ಹೇಳಿ ಇಟ್ಟೋತಾನ ಅದನ್ನ ಎದ್ರ ಸಲ್ಮಾನ್ ಬಂದಿತ್ತು ಅದೇ ಯಾವ್ದ್ರ ಸಲ್ಮಾನ್ ಹೇಳಿದ್ದೆ ಈ ಕರೆಂಟ್ ಅಫೇರ್ಸ್ ಒಂದು ಹೇಳತ್ತೀನಿ ಅದ್ರ ರಿಲೇಟೆಡ್ ಬಂದಾಗ ಹೇಳಿನಿ ಅದನ್ನ ಯಾವ ಕರೆಂಟ್ ಅಫೇರ್ಸ್ ಹೇಳಿ ಅದ ಮರ್ತ್ರ ಯಾವ್ದ ಪೌರತ್ವ ಪಡೆಯೋ ಹಕ್ಕು ಬಗ್ಗೆ ಬೇಡ ಬ್ಯಾರೇದೇನೋ ಹೇಳತ್ತಿದ್ನ ನನಗೂ ಆಯ್ತು ಡೆಲ್ಟಾ ಆಪರೇಷನ್ ಡೆಲ್ಟಾ ಅಂಟ್ ಯಾಕೆ ಆಪರೇಷನ್ ಡೆಲ್ಟಾ ಅಂಟ್ ಮಾಡತ್ತಾರ ಅಂದ್ರೆ ಇಂಡಿಯಾದಾಗ ಈಗ ಎಲ್ಲರ ಬಾಂಗ್ಲಾದೇಶದಿಂದ ವಲಸೆ ಬಂದು ಗುಜರಾತ್ದಾಗ ಏನಿರ್ತಾರಲ್ಲ ಅವ್ರು ಎಲ್ಲರ ನಾಳೆ ಹೋಗಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಶಿಪ್ ಅಂಡರ್ ನಮ್ನು ರಿಜಿಸ್ಟರ್ ಮಾಡ್ಕೋರಿ ಅಂತಂದ್ರೆ ಮಾಡಕ್ ಆಗಂಗಿಲ್ಲ ಅಂತೇಳಿ ಅವ್ ಎರಡು ನ್ಯೂಸ್ನಾಗ ನೆನಪಿಟ್ಕೋರಿ ಯಾಕಂದ್ರೆ ಬಾಂಗ್ಲಾದೇಶದಿಂದ ವಲಸೆ ಬಂದಿದ್ರಲ್ಲ ಅವ್ರನ್ನ ಏನ್ ಮಾಡತ್ತಾರ ಅಂದ್ರೆ ಬಾರ್ಡರ್ದಿಂದ ಹೊಳ್ ಕಳ್ಸತ್ತಾರ ಯಾಕಂದ್ರೆ ಅದ್ರ ಸಂಬಂಧ ಹೇಳಿದ್ಲ ಇಂಡಿಯನ್ ಡೆಮೋಗ್ರಫಿ ಸ್ಟಡಿ ಮಾಡಬೇಕು ಅಥವಾ ವಲಸೆದಿಂದ ಜಾಸ್ತಿ ಆಗೈತೆ ಅಂತ ಯಾವ ಒಂದು ಕಮಿಟಿ ಹೇಳಿದ್ನಲ್ಲ ಒಂದ ಯಾವ್ದ ಪ್ರಭಾಕ್ ನವಲೇಕರ್ ನೆನಪೈತಲ್ಲ ಪ್ರಕಾಶ್ ಪ್ರಭಾಕರ್ ನವಲೇಕರ್ ವೆರಿ ಗುಡ್ ಜೈ ಪ್ರಕಾಶ್ ನಾರಾಯಣ್ ಬರ್ಡ್ ಸ್ಯಾಂಚುರಿ ಉತ್ತರ ಪ್ರದೇಶ ಎಷ್ಟನೇ ರಾಮ್ಸರ್ ಸೈಟ್ 100ನೇ ರಾಮ್ಸರ್ ಸೈಟ್ ಕರ್ನಾಟಕದಾಗ ಎಷ್ಟು ರಾಮ್ಸರ್ ಸೈಟ್ ಅದಾವ ಬಡ ಹೇಳ್ಕೊತವ್ರು ಒಂದೇದು ಯಾವ್ದು ರಂಗನತಿಟ್ಟು ಯಾವ ಇಯರ್ದಾಗ 22ರಾಗ ರಂಗನತಿಟ್ಟು 2024ರಾಗ 3 ಅಲ್ಲ ಯಾವ ಅಂಕ ಸಮುದ್ರ ಯಾವ ಜಿಲ್ಲೆ ವಿಜಯನಗರ ನೆಕ್ಸ್ಟ್ ಮಾಗಡಿ ಗದಗ ಡಿಸ್ಟಿಕ್ ನೆಕ್ಸ್ಟ್ ಇನ್ನೊಂದು ಅಗನಾಸಿನಿ ಯಾವ ಡಿಸ್ಟಿಕ್ ಭಾರತದಾಗ ಅತಿ ದೊಡ್ಡ ರಾಮ್ಸರ್ ಸೈಟ್ ಯಾವ್ದೈತಿ ಸುಂದರ್ಬನ್ ಅತಿ ಚಿಕ್ಕ ರಾಮ್ಸರ್ ಸೈಟ್ ಭಾರತ ಯಾವ್ದ ರೇಣುಕಾ ಸಾಗರ್ ಎಲ್ಲಿ ಹಿಮಾಚಲ್ ಪ್ರದೇಶ ಭಾರತದ ಮೊದಲ ರಾಮ್ಸರ್ ಸೈಟ್ ಬಂದ್ರ ಕಿಯೋಲಾಡಿ ಚಿಲ್ಕ ಏನ್ ನ್ಯಾಷನಲ್ ಪಾರ್ಕ್ ಹೇಳತ್ ನಾನು ಕಿಯೋಲಾಡಿ ಎಲ್ಲ ಚಿಲ್ಕ ಯಾವ್ದ ಚಿಲ್ಕ ಮತ್ತ ರಾಜಸ್ಥಾನದ ಒಂದು ಯಾವ್ದೈತಿ ಕರೆಕ್ಟ್ ಕಿಯೋಲಾಡಿಯೋ ಮತ್ತೆ ಎರಡು ಕರೆಕ್ಟ್ ಚಿಲ್ಕಾ ಮತ್ತ ಕಿಯೋಲಾಡಿಯೋ ಎರಡೂ ಫಸ್ಟ್ ಅರ್ಥ ಮಾಡ್ತಾರ ಯಾವ ಇಯರ್ದಾಗ ಇಂಡಿಯಾ ರಾಮ್ಸರ್ಗೆ ಸೈನ್ ಮಾಡ್ಕೋದೈತಿ 1982 ರಾಮ್ಸರ್ ಕನ್ವೆನ್ಷನ್ ಯಾವ ಒಂದ್ ಸರೋವರ ದಂಡಿ ಮೇಲೆ ಆಗಿರ್ತದೆ ಕ್ಯಾಸ್ಪಿಯನ್ ಇದು ರಾಮ್ಸರ್ ಅನ್ನೋ ಪ್ಲೇಸ್ ಎಲ್ಲಿ ಬರ್ತೈತಿ ಇರಾನ್ ಎಷ್ಟು ಕಂಟ್ರಿ ಜೋಡ ಬಾರ್ಡರ್ ಹಂಚ್ಕೊಂಡೈತಿ ಇರಾನ್ ಜೋಡ ಪಾರ್ಲಿಮೆಂಟ್ ಗೆ ಏನಂತ ಕರೀತಾರ ಮಜ್ಲಿಸ್ ವೆರಿ ಗುಡ್ ಇರಾನ್ ಕರೆನ್ಸಿಗೆ ಏನಂತ ಕರೀತಾರ ಯಾವ್ದ ರಿಯಾಲ್ ಇರಾನ್ದ ಇದು ಹರ್ಮುಜ್ ಸ್ಟೇಟ್ ಯಾವ ಒಂದು ಕಂಟ್ರಿ ಅಡ್ಮಿನಿಸ್ಟ್ರೇಟರ್ ಅಂಡರ್ ಐತಿ ಇರಾನ್ ಈ ಹರ್ಮುಜ್ ಸ್ಟೇಟ್ ಯಾವ ಎರಡು ಜಲಮೂಲಗಳನ್ನ ಕೂಡಿಸ್ತಾವ ಪರ್ಷಿಯನ್ ಕೊಲ್ಲಿ ಮತ್ತ ಈಗ ಹೇಳ್ರಿ ಗಲ್ಫ್ ಆಫ್ ಎಡನ್ ಬರ್ತೈತಿ ಗಲ್ಫ್ ಆಫ್ ಎಡನ್ ಮತ್ತೆ ಇನ್ನೊಂದ್ ಯಾವ್ದಂದ್ರ ಕೆಂಪು ಸಮುದ್ರ ಮತ್ತ ಗಲ್ಫ್ ಆಫ್ ಎಡನ್ ಕೂಡಿಸೋದು ಸ್ಟೇಟ್ ಯಾವ್ದ ಬಾಬ್ ಅಲ್ ಮಂಡೇಬ್ ಈ ಬಾಬ್ ಅಲ್ ಮಂಡೇಬ್ ಹೆಂಗ್ ಕೇಳಿರ್ತಾರ ಗೊತ್ತ ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರಕ್ಕೆ ಹೋಗ್ಬೇಕಾರೆ ಎಲ್ಲರ ಸುಯೇಜ್ ಕಾಲುವೆ ತಾಕ್ ಬಂದಿರಿ ಮತ್ತ ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರ ಕನೆಕ್ಟ್ ಕೊಡೋದು ಯಾವ್ದಂದ್ರ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಬಟ್ ಎಲ್ಲರ ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಸಮುದ್ರ ಕೊಟ್ರ ಸುಯೇಜ್ ಕಾಲುವೆ ಜಗತ್ತಿನ ಅತಿ ನ್ಯಾರೋ ಕಾಲುವೆ ಅಂತ ಕರೀತಾರಲ್ಲ ಅದ್ರ ನೆನಪಿಟ್ಕೋರಿ ಇವ್ ನೆನಪದಲ್ಲ ಜಯಪ್ರಕಾಶ್ ಈಗ ಇದನ್ನ ಇಂಡಿಯಾದಾಗ ಹೈಯೆಸ್ಟ್ ಹೊಂದಿದ್ದು ಯಾವ ರಾಮ್ಸರ್ ಸೈಟ್ಗಳು ಸ್ಟೇಟ್ಗಳು ತಮಿಳ್ನಾಡು ಸೆಕೆಂಡ್ ಉತ್ತರ ಪ್ರದೇಶ ಥರ್ಡ್ ವೆರಿ ಗುಡ್ ಇದನ್ನ ಹೇಳ್ರಿ ನವಚಾರ ಮಂತ್ರ ಇನಿಷಿಯೇಟಿವ್ ಅಂತ ಬರ್ತೈತೆ ಅಂತ ಹೇಳಿ ನವಚಾರ ಮಂತ್ರ ಇನಿಷಿಯೇಟಿವ್ ಯಾರು ಸರ್ ತರ್ತಾರ ಹೇಳ್ರಿ ನವಚಾರ ಮಂತ್ರ ಇನಿಷಿಯೇಟಿವ್ ಅಂತ ಹೇಳಿ PM ಸೇತು ಸ್ಕೀಮ್ ಅರ ನೆನಪೈತಿ PM ಸೇತು ಸ್ಕೀಮ್ ಎದಕ್ ಬರ್ತೈತಿ ಸ್ಕಿಲ್ ಟ್ರಾನ್ಸ್ಫರ್ ಮಾಡಕ್ ಬರ್ತೈತಿಲ್ಲ ನವಚೇತನ್ ಇನಿಷಿಯೇಟಿವ್ ಅಥವಾ ನವಚಾರ ಮಂತ್ರ ಇನಿಷಿಯೇಟಿವ್ ಅಂತ ಬರ್ತೈತಿ ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ ದವರ ತರ್ತಾರ ವೆರಿ ಗುಡ್ ಅಮ್ಮನಿಗಾಗಿ ಒಂದು ಗಿಡ ಕರ್ನಾಟಕದಾಗ ಎಲ್ಲಿ ಮಾಡ್ತಾರೆ ರೀಸೆಂಟ್ ಆಗಿ ವಿಜಯನಗರ ಇದೆ ರೀಸೆಂಟ್ ಆಗಿ ಕರೆಕ್ಟ್ ಐತೆ ನೆನಪದಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಡಲ್ಲ ಆಕೂಸ್ ಅಂತ ಬರ್ತೈತಿ ರೀಸೆಂಟ್ ಆಗಿ ಆಕೂಸ್ ನ್ಯೂಸ್ನಾಗ ಇತ್ತ ಈ ಆಕೂಸ್ ಅನ್ನೋದ ಮಿಲಿಟರಿ ಅಲೈನ್ಸಸ್ ಅಥವಾ ಮಿಲಿಟರಿ ಕೋಆಪರೇಷನ್ ಅಥವಾ ಆರ್ಥಿಕ ಕೋಆಪರೇಷನ್ ಆಕೂಸ್ ಅನ್ನೋದ ಏನ್ ಹೇಳ್ರಿ ಮಿಲಿಟರಿ ಕೋಆಪರೇಷನ್ ನೆನಪಿಟ್ಕೋರಿ ಮಿಲಿಟರಿ ಕೋಆಪರೇಷನ್ಗಳು ಬೇರೆ ಮತ್ತೆ ಸಿವಿಲ್ ಕೋಆಪರೇಷನ್ಗಳು ಬೇರೆ ನಮ್ದು ಇವು ಆಸಿಯನ್ ಅದಾವಲ್ಲ ಆರ್ಥಿಕ ಕೋಆಪರೇಷನ್ ಅಂತ ಬರ್ತಾವ ಹೆಂಗಂದ್ರ ಇದು ಯಾವ್ದಂದ್ರ ಆಕೂಸ್ದಾಗ ಎಷ್ಟು ಕಂಟ್ರಿಗಳು ಬರ್ತಾವ 3 ಕಂಟ್ರಿ ಯಾವ್ಯಾವ ಆಸ್ಟ್ರೇಲಿಯಾ UK US ಬೆಂಕಿ ನೆನಪಿಟ್ರಿಲ್ಲ ಮತ್ತೆ ನೆಕ್ಸ್ಟ್ ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಅಂತ ಬರ್ತೈತಿ ಯಾವ ಒಂದು ಸ್ಟೇಟ್ ಒಳಗೆ ಕಂಟ್ರಿ ಒಳಗೆ ಬರ್ತೈತಿ ಪದ್ಮಾ ಬ್ಯಾರೇಜ್ ಬ್ರಿಡ್ಜ್ ಎಲ್ಲೇ ಬಾಂಗ್ಲಾದೇಶದಾಗ ರೀಸೆಂಟ್ ಆಗಿ ನ್ಯೂಸ್ ಐತೆ ಪದ್ಮಾ ರಿವರ್ ಐತಿ ಪದ್ಮಾ ರಿವರ್ ಯಾವ್ದ್ರದಂದ ನ್ಯೂವರ್ದ ನೇಮ್ ಮುಂದುವರಿದ ಭಾಗ 3 ಹೇಳಿದ್ನಲ್ಲ ಗಂಗಾ ಬ್ರಹ್ಮಪುತ್ರ ಅದು ಗಂಗಾ ನದಿ ಅಲ್ಲಿ ಹೋತ್ರ ಏನಾಕತಿ ಜಮುನಾ ಆಕತಿ ಕರೆಕ್ಟ್ ಅಲ್ಲ ಗಂಗಾ ಇದ್ದಿದ್ದು ಜಮುನಾ ಆಕತಿ ಗಂಗಾ ಇದ್ದಿದ್ದು ಪದ್ಮಾ ಆಕತಿ ಬ್ರಹ್ಮಪುತ್ರ ಇದ್ದಿದ್ದ ಜಮುನಾ ಆಕತಿ ಉಲ್ಟಾ ಹೇಳ ಮುಂದ ಮೇಘನಾ ಹಾಕವ್ ಬೆಂಕಿ ನೆಕ್ಸ್ಟ್ ಇದು ರೀಸೆಂಟ್ ಆಗಿ ರಷ್ಯಾದ ಆಂದ್ರಿಮೇವಾ ಅಂತ ಬರ್ತಾರೆ ಎದ್ರ ಸಲ್ಮಂದ್ ಮೊದಲ ಮಹಿಳೆ ಹೇಳ್ರಿ ಆಂದ್ರಿಮೇವಾ ಅನ್ನೋದ ಮಹಿಳೆ ಮೊದಲು ಏನ್ ನ್ಯೂಸ್ನಾಗ ಬರ್ತಾರ ರಷ್ಯಾದ ಮೊದಲ ಮಹಿಳೆ ಎದ್ರೊಳಗ್ ಇದು ಯಾವ್ದು ಪಟ್ಟ ಯಾವ್ದು ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಓಪನ್ ಅಥವಾ ಫ್ರೆಂಚ್ ಗ್ರ್ಯಾಂಡ್ ಓಪನ್ ಫ್ರೆಂಚ್ ಗ್ರ್ಯಾಂಡ್ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಓಪನ್ ಫ್ರೆಂಚ್ ನೆನಪೈತಲ್ಲ ಆಸ್ಟ್ರೇಲಿಯನ್ ಇದನ್ನ ದೇಶದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಯಾವ್ದು
ದೇಶದಲ್ಲ ಸಾರಿ ಇದನ್ನ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅಂತ ಯಾವ್ದು ಕರೀತಾರೆ? ಆಸ್ಟ್ರೇಲಿಯಾ. ಅತಿ ಹಳೆಯದಾದ ಗ್ರ್ಯಾಂಡ್ ಸ್ಲಾಮ್ ಯಾವ್ದು? ವಿಂಬಲ್ಡನ್. ಇದ್ರೊಳಗೆ ಯಾವ್ದನ್ನ ಕ್ಲೇ ಕೋರ್ಟ್ನಾಗ ನಡೆಸ್ತಾರ? ಫ್ರೆಂಚ್ನ ಕ್ಲೇ ಕೋರ್ಟ್ನಾಗ. ಯಾವ್ದನ್ನ ಗ್ರಾಸ್ ಕೋರ್ಟ್ನಾಗ ನಡೆಸ್ತಾರ? ಯಾವ್ದ? ವಿಂಬಲ್ಡನ್. ವೆರಿ ಗುಡ್. ಯಾವ ಎರಡು ಹಾರ್ಡ್ ಕೋರ್ಟ್ನಾಗ ಇರ್ತಾವ ಅಂದ್ರ ಆಸ್ಟ್ರೇಲಿಯಾ ಮತ್ತ ಅಮೆರಿಕಾ. ವೆರಿ ಗುಡ್. ಈಗ ಹೇಳ್ರಿ, ಆಸ್ಟ್ರೇಲಿಯಾ ಓಪನ್ ಮತ್ತ ಫ್ರೆಂಚ್ ಓಪನ್ ಆಗ್ಯಾವ, ಎರಡು ತರದ್ದು ವಿನ್ನರ್ ಹೇಳ್ಬೇಕಾ? ಆಸ್ಟ್ರೇಲಿಯನ್ ಓಪನ್ ದ ಮೆನ್ ವಿನ್ನರ್ ಯಾರು? ಕಾರ್ಲೋಸ್ ಅಲ್ಕರಾಜ್. ವೆರಿ ಗುಡ್. ಆಸ್ಟ್ರೇಲಿಯಾ ಮೆನ್ಸ್ ವಿನ್ನರ್ ಯಾರು ಅಂದ್ರೆ ಕಾರ್ಲೋಸ್ ಅಲ್ಕರಾಜ. ಆಸ್ಟ್ರೇಲಿಯಾದ ವುಮೆನ್ ವಿನ್ನರ್ ಯಾರು? ಎಲಿನಾ ರೆಬೆಕಾನ ಅಂತ ಬರ್ತಾರೆ ನೋಡ್ರಿ. ಎಲಿನಾ ರೆಬೆಕಾನ ನೆನಪಿತ್ತ? ಎಲಿನಾ ರೆಬೆಕಾನ ಕರೆಕ್ಟ್. RNA ಸಬೆಲಿಂಕ ಅಗೇನೆಸ್ಟ್ ಗೆಲ್ತಾರಲ್ಲ ಎಲಿನಾ ರೆಬೆಕಾನ. ಈಗ ಯಾವ್ದು ಹೇಳ್ರಿ? ಆಸ್ಟ್ರೇಲಿಯಾದ ಹೇಳ್ರಿ. ಫ್ರೆಂಚ್ ಸೆಕೆಂಡ್ ಆಗೋದು ಯಾವ್ದಂದ್ರ ಫ್ರೆಂಚ್ ಓಪನ್. ಫ್ರೆಂಚ್ ಓಪನ್ ವಿನ್ನರ್. ಈಗ ಮೊದಲು ಮಹಿಳೆ ಹೇಳಿಬಿಟ್ರಿ ಆಲ್ರೆಡಿ. ಮಹಿಳೆ ಯಾರ? ರಷ್ಯಾದ ಯಾರು ಹೇಳಿ? ಆಂಡ್ರೆ ಮೇವಾ ಅಂತ ಹೇಳಿದ್ದ. ಆಂಡ್ರೆ ಮೇವಾ ರಷ್ಯಾದ ಮಹಿಳೆ. ಅವರ ವಿನ್ನರ್ ಅದಾರ ಯಾವ್ದಂದ್ರೆ ಫ್ರೆಂಚ್ ಓಪನ್. ಪುರುಷರದಾಗ ಅಲೆಕ್ಸಾಂಡರ್ ಜೆರೇವಾ ಅಂತ ಬರ್ತಾರಲ್ಲ, ಅವ್ರು ಫ್ರೆಂಚ್ ಓಪನ್. ವೆರಿ ಗುಡ್. ನೆನಪದವಲ್ಲ. ನೆಕ್ಸ್ಟ್ ಈಗ ಹೇಳ್ರಿ, ರೀಸೆಂಟ್ ಆಗಿ ಡಿ ಬಗ್ ಪ್ರೋಗ್ರಾಮ್ ಅಂತ ಗೂಗಲ್ದವ್ರು ಮಾಡ್ತಾರೆ. ಈ ಡಿ ಬಗ್ ಪ್ರೋಗ್ರಾಮ್ ಐತ್ಲಾ, ಯಾವ ಒಂದು ರೋಗದ ಸಲ್ಮಂದ್ ಅಂತ ಎದ್ರ ಸಲ್ಮಂದ್ ಮಾಡ್ತಾರೆ? ಡಿ ಬಗ್ ಪ್ರೋಗ್ರಾಮ್ ಅಂತ ಮಾಡ್ತಾರ. ಯಾರಂದ್ರ ಪ್ರೋಗ್ರಾಮ್ ಇದ್ರ ಗೂಗಲ್ದವ್ರು. ಎಸ್, ಮಸ್ಕಿಟೋ ಸಲ್ಮಂದ್ ನೋಡ್ರಿ. ಹೇಳಿದ್ನೆಲ್ಲ ಆರ್ಟಿಫಿಷಿಯಲ್ ಮಸ್ಕಿಟೋಗಳನ್ನ ಎಲ್ಲಂದ್ರ ಅಮೆರಿಕಾದ ಫ್ಲೋರಿಡಾ ಕಂಟ್ರಿ ಅಥವಾ ಸಿಟಿಗಳದಾವಲ್ಲ, ಆ ಸಿಟಿ ಒಳಗ ಬಿಡತ್ತಾರೆ. ಯಾವ್ದಂದ್ರೆ ಗೂಗಲ್ದ ಯಾವ್ದಂದ್ರ ಯಾವ್ದು ಪ್ರೋಗ್ರಾಮ್ ಹೇಳಿ? ಡಿ ಬಗ್ ಪ್ರೋಗ್ರಾಮ್. ಈಗ ಹೇಳ್ರಿ, ಗೂಗಲ್ದವ್ರದ್ದು ರೀಸೆಂಟ್ ಆಗಿ ಏನ್ ಮಾಡ್ತಾರ ಅಂದ್ರ ಇದನ್ ಮಾಡಿರ್ತಾರ, ಪಾತ್ ಫೈಂಡರ್ ಅಲ್ಲ ಏನಂತಾರ ಅದಕ್ಕೆ? ಸನ್ ಕ್ಯಾಚರ್. ಸನ್ ಕ್ಯಾಚರ್ ಅಂತ ಒಂದ್ ಮಾಡ್ತಾರ. ಈ ಸನ್ ಕ್ಯಾಚರ್ ಇನಿಷಿಯೇಟಿವ್ ಗೂಗಲ್ ದಿಂದ ಎದಕ್ ರಿಲೇಟೆಡ್ ಐತಿ? ಯಾವ್ದ ಡಾಟಾ ಸೆಂಟರ್ ಎಲ್ಲಿ ಮಾಡತ್ತಾರ ಅಂದ್ರ ಬಾಹ್ಯಾಕಾಶದಾಗ. ಬಾಹ್ಯಾಕಾಶದಾಗ ಭಾರತದ ಡಾಟಾ ಸೆಂಟರ್ ಮಾಡ್ಬೇಕಂತ ಪಾತ್ ಫೈಂಡರ್ ಅಂತ ಮಾಡತ್ತಾರ. ಭಾರತೀಯ ಯಾವ ಒಂದ್ ಎರಡು ಕಂಪನಿಗಳು ಹೆಲ್ಪ್ ಮಾಡ್ಯಾವ. ಪಿಕ್ಸೆಲ್ ಮತ್ತ ಸರ್ವಮಿಐ. ಪಿಕ್ಸೆಲ್ ಮತ್ತ ಸರ್ವಮಿಐ ಇಂಡಿಯಾದಾಗ ಎಲ್ಲಿ ಬರ್ತಾವ? ಬೆಂಗಳೂರು. ವೆರಿ ಗುಡ್. ಈ ಬೆಂಗಳೂರು ಬೇಸ್ಡ್ ರೀಸೆಂಟ್ ಆಗಿ ಗ್ಯಾಲಕ್ಸಿ ಐ ಕಂಪನಿ ಅಂತ ನ್ಯೂಸ್ ನಾಗ ಇತ್ತು. ಯಾವ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತೈತಿ? ಮಿಷನ್ ದೃಷ್ಟಿ ಅಂಡರ್ ಗ್ಯಾಲಕ್ಸಿ ಐ ಅನ್ನೋದ ಸ್ಯಾಟಲೈಟ್ ಅನ್ ಮತ್ತ ಗ್ಯಾಲಕ್ಸಿ ಐ ಅನ್ನೋದು ಕಂಪನಿ. ಸ್ಯಾಟಲೈಟ್ ಹೆಸರೇನ? ದೃಷ್ಟಿ ಸ್ಯಾಟಲೈಟ್ ಅಥವಾ ದೃಷ್ಟಿ ಸ್ಯಾಟಲೈಟ್. ಪಾಲ್ಕನ್ ಐನ ಕನ್ಫ್ಯೂಸ್ ಆಗ್ಬೇಡ್ರಿ. ಗ್ಯಾಲಕ್ಸಿ ಐ ಅನ್ನೋದ ಬೆಂಗಳೂರು ಬೇಸ್ಡ್ ಒಂದು ಕಂಪನಿ. ಒಂದು ಸ್ಯಾಟಲೈಟ್ ರೆಡಿ ಮಾಡ್ತಾರ, ದೃಷ್ಟಿ ಸ್ಯಾಟಲೈಟ್ ಅಥವಾ ಮಿಷನ್ ದೃಷ್ಟಿ ಅಂತ ಕರೀತಾರ. ಯಾವ ಒಂದು ರಾಕೆಟ್ ಮುಖಾಂತರ ಉಡಾವಣೆ ಮಾಡಿ? ಯಾವ್ದ? ಪಾಲ್ಕನ್ 9. ವೆರಿ ಗುಡ್. ನೆನಪಿಟ್ಕೋರಿ. ಯಾವ್ದಂದ್ರೆ ಪಾಲ್ಕನ್ 9. ಈಗ ನಾವು ಅಮೆರಿಕಾಕ್ ಹೋಗಿ ಯಾವ್ದಂದ್ರೆ ಗ್ಯಾಲಕ್ಸಿ ಐದಿಂದ ಯಾವ್ದ ದೃಷ್ಟಿ ಸ್ಯಾಟಲೈಟ್ ಲಾಂಚ್ ಮಾಡಿವ್. ಅಮೆರಿಕಾದವ್ರ ಬಂದ ನಮ್ಮಲ್ಲಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ, ಬ್ಲೂ ಬರ್ಡ್ ಬ್ಲಾಕ್ 2 ಅಂತ. ಈ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನೋದ ಎದನ್ನ ಸ್ಟಡಿ ಮಾಡಕ್ ಮಾಡ್ಯಾರ? ಆಪ್ಷನ್ ಕೊಡ್ತೀನಿ. ಕಮ್ಯುನಿಕೇಶನ್ ಸ್ಯಾಟಲೈಟ್, ಆಮೇಲೆ ಕಮ್ಯುನಿಕೇಶನ್ ಸ್ಯಾಟಲೈಟ್. ಈಗ ಹೇಳಿ ನೋಡು, ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಬಂದಾಗ ಟವರ್ ಇಂದ ಸ್ಕೈ ಎತ್ ಬರ್ತೈತಿ. ಟವರ್ ಇಂದ ಸ್ಕೈ ಅಥವಾ ಆಂಟಿನಾ ಇಂದ ಸ್ಕೈ ಎತ್ ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಬಂದಿತ್ತು. ಆಂಟಿನಾ ಇಂದ ಸ್ಕೈ ಅಂತ ಯಾವ ಒಂದು ಸ್ಟೇಟ್ ದವ್ರು ಲಾಂಚ್ ಮಾಡ್ತಾರೆ. ಆಂಟಿನಾ ಇಂದ ಸ್ಕೈ ಅಂತ ಹೇಳತ್ ಸ್ಯಾಟಲೈಟ್ ಅಲ್ಲ, ಆಂಟಿನಾ ಇಂದ ಸ್ಕೈ. ಈಗ ನಮ್ಮ ಜಿಯೋ ಏರ್ಟೆಲ್ ಇವು ಎಲ್ಲ ಕೆಬ್ಬರದು ಕಾಣಿಸ್ತಾವಲ್ಲ ಆಂಟಿನಾಗಳು. ಇಲ್ಲಾರ ಇಲ್ಲಿ ನಿತ್ರ ಅದೊಂದು ಲೈಟ್ ಹತ್ತೋದು ಕಾಣಿಸ್ತೈತಲ್ಲ, ಅದು KCD ದ ಯಾವ್ದ ಆಂಟಿನಾಗಳು ಹತ್ತಿವು. ಹಂಗೆ ಆಂಟಿನಾ ಇಂದ ಸ್ಕೈ ಅಂತ ಬಲೂನ್ಲೆ ಮಾಡ್ಯಾರ ಅಂತ ಹೇಳಿದ್ನಿ. ಯಾರು? ಆಂಧ್ರ ಪ್ರದೇಶ್. ನೆನಪೈತಲ್ಲ ಯಾವ್ದಾದ್ರ ಹೆಸರು? ಸನಾ. ಸನಾ ಮಿಷನ್ ಅನ್ನ ನೋಡಿ. ಸನಾ ಮಿಷನ್ ಹೆಸರು ಏನ್ ಕೊಟ್ರ? ದೃಷ್ಟ ಕೊಟ್ರ? ಏನ್ ಕೊಟ್ರ? ವಿಸ್ಟಾ. ವಿಸ್ಟಾ ಹೆಸರು ಏನ್ ಕೊಟ್ರ ಅಂದ್ರ ವಿಸ್ಟಾ. ಅದೇನಂದ್ರೆ ಯಾವ ಬಲೂನ್ ಅಂತ ಹೇಳಿದ್ದು? ಸೂಪರ್ ಪ್ರೆಷರೈಸ್ಡ್ ಬಲೂನ್. ಹೀಲಿಯಂ ಯೂಸ್ ಮಾಡ್ತಾರೆ ಮ್ಯಾಲ ಹೋಗ್ಬೇಕಾರ. ಸ್ಟ್ಯಾಟೋಸ್ಪಿಯರ್ ಬಲೂನ್ ಅಂತ ಕರೀತಾರೆ. ಸ್ಟ್ಯಾಟೋಸ್ಪಿಯರಿಕ್ ಬಲೂನ್ ಅಥವಾ ಡೈರೆಕ್ಟ್ ಕೇಳ್ಬೋದು. ರೀಸೆಂಟ್ ಆಗಿ ಸ್ಕೈ ಇಂದ ಇದನ್ನೇನಂತಾರ ಆಂಟಿನಾ ಇಂದ ಸ್ಕೈ ಅಥವಾ ಟವರ್ ಇಂದ ಸ್ಕೈ. ಟವರ್ ಇಂದ ಸ್ಕೈ ಹಾಕತ್ತಾರ ಅಂದ್ರ ಸ್ಯಾಟಲೈಟ್ ಗಳು ಏನಿರ್ತಾವಲ್ಲ, ಯಾವ ಸ್ಯಾಟಲೈಟ್ ಗಳು ಸ್ಟ್ಯಾಟೋಸ್ಪಿಯರ್ ದಾಗ ಇರಂಗಿಲ್ಲ. ಅಕಸ್ಮಾತ್ ಸ್ಯಾಟಲೈಟ್ ಗಳು ಸ್ಟ್ಯಾಟೋಸ್ಪಿಯರ್ ದಾಗ ಇದ್ದು ಅಂತೇಳಿ ಈ ವಿಮಾನದಾಗ ಏನ್ ಹೋಗಿರಲ್ಲ, ಹೊಳೆ ಯಾರು ಬರ್ತಿದ್ದಿಲ್ಲ. ಯಾಕಂದ್ರೆ ಅದು ಸ್ಟ್ಯಾಟೋಸ್ಪಿಯರ್ ದಾಗ ಅಡ್ಡಾಡ್ತಾವಲ್ಲ ವಿಮಾನಗಳೆಲ್ಲ. ಮತ್ತೆ ಅಲ್ಲೇ ಎಲ್ಲರ ಸ್ಯಾಟಲೈಟ್ ಗಳು ಬಂದು ಕೊಲೈಡ್ ಆಗಿಬಿಡ್ತಿದ್ವು. ಸ್ಯಾಟಲೈಟ್ ಗಳು ಅದನ್ನ ದಾಟ್ ಹೋಗಿರ್ತಾವ. ಬಟ್ ಇದಕ್ಕೆ ಯಾಕೆ ಆಂಟಿನಾ ಇಂದ ಸ್ಕೈ ಅಥವಾ ಇದನ್ನ ಏನ ಸ್ಕೈ ಇಂದ ಟವರ್ ಇಂದ ಸ್ಕೈ ಏನಾಗ್ತೀವಿ ಅಂದ್ರ, ಈಗ ನಮ್ಮ ಏನಂದ್ರೆ ಈಗ ನಮ್ದು ಇಲ್ಲಿ ಆಕಾಶವಾಣಿದಕ್ಕೆ ಕಾಣಿಸ್ತೈತಲ್ಲ ದೊಡ್ಡದೊಂದು ಆಂಟಿನಾ. ಹಿಂಗ ಏನ್ ಮಾಡ್ತಾವ ಅಂದ್ರೆ ನಮ್ದು ಇದು ಏನಂತೈತಿಲ್ಲ ಟವರ್ ಕಾಣಿಸ್ತಿರ್ತೈತಿ. ಯಾಕಂದ್ರೆ ಇದೊಂದು ಸ್ಯಾಟಲೈಟ್ ತರ ಹೀಲಿಯಂ ಬಲೂನ್ ಬಿಟ್ಟಿರ್ತಾರ ಸ್ಟ್ಯಾಟೋಸ್ಪಿಯರ್ ಲೇಯರ್ದಾಗ. ಯಾಕಂದ್ರೆ ವಿಮಾನಗಳು ಹೋಗು ಕಾಣಿಸ್ತಾವ. ಬಟ್ ಯಾವ ಸ್ಯಾಟಲೈಟ್ ಗಳು ಕಾಣಿಸ್ತಾವ ಆ ಸ್ಟಾರ್ ಲಿಂಕ್ ಬಿಟ್ಟ ಟೈಮ್ನಾಗ ಕಾಣಿಸಿದ್ದು. ಬಟ್ ಈಗ ಕಾಣಿಸಂಗಿಲ್ಲ. ಸ್ಯಾಟಲೈಟ್ ಗಳು ಕಣ್ಣಿಗೆ ಕಾಣಿಸ್ತಿರಂಗಿಲ್ಲ. ಬಟ್ ಅವು ದೂರಿಂದ ಏನ್ ಮಾಡ್ತಿರ್ತಾವ ಅಂದ್ರೆ ಅಬ್ಸರ್ವ್ ಮಾಡ್ಕೋತಿರ್ತಾವ. ಅದಕ್ಕೆ ಇದಕ್ಕೆ ಸ್ಕೈ ಇಂದ ಟವರ್ ಇಂದ ಸ್ಕೈ ಯಾಕನ್ನತ್ತಾರ ಅಂದ್ರೆ ಸ್ಕೈ ಒಳಗ ಕಾಣಿಸ್ತಿರ್ತದ ಅಲ್ಲಿ ಇಲ್ಲಿ ಟವರ್ ಹೊಂಟೈತತ್ತ. ಅದನ್ನ ಮಾಡತ್ತಾರ ಈಗ ಟ್ರಯಲ್ ಬೇಸಿಸ್ ಮೇಲೆ. ಯಾವ ಸ್ಟೇಟ್ ದಿಂದ ಅಂದ್ರ ಈಗ ಹೇಳ್ರಿ ನೋಡಿ, ಹೀಲಿಯಂ ಬಲೂನ್ ಅಂತ ಹೇಳಿಲ್ಲ, ಅದನ್ನ ಹೀಲಿಯಂ ಬಲೂನ್ ರಾಕೆಟ್ ಆಗಿ ಯೂಸ್ ಮಾಡಿದ್ರು. ಯಾವ ಸ್ಟೇಟ್ ದಿಂದ ಮಾಡ್ತಾರೆ? ತಮಿಳುನಾಡದಿಂದ. ಯಾವ ಒಂದು ಸ್ಯಾಟಲೈಟ್ ಲಾಂಚ್ ರಾಕೆಟ್ ಗಳು ಏನ್ ಮಾಡ್ತಾವ ಅಂದ್ರೆ ಸ್ಯಾಟಲೈಟ್ ಗಳು ಲಾಂಚ್ ಮಾಡ್ಬೇಕಾದ್ರೆ ಕಂಪಲ್ಸರಿ ರಾಕೆಟ್ ಗಳು ಬೇಕು. ಸ್ಯಾಟಲೈಟ್ ಅಂದ್ರೆ ಉಪಗ್ರಹಗಳು. ಆ ಉಪಗ್ರಹ ಮ್ಯಾಲ ಓದ್ ಬಿಡ್ಬೇಕಲ್ಲ. ಈಗ ನಾವು ಮನುಷ್ಯರ ನಮ್ನ ಒಂದ್ ಬೇರೆ ಕಡೆ ಬಿಡ್ಬೇಕಾರ ಒಂದು ಗಾಡಿ ಅಥವಾ ವೆಹಿಕಲ್ ಹೆಂಗ್ ಬೇಕಲ್ಲ, ಸೇಮ್ ಹಂಗ ರಾಕೆಟ್ ಏನ್ ಮಾಡ್ತೈತೆ ಅಂದ್ರೆ ಅದು ವೆಹಿಕಲ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇದ್ದಂಗ. ನಾವು ಏನಾರ ಸ್ಯಾಟಲೈಟ್ ಇದ್ವಿ ಅಂತೇಳಿ ನಮ್ನ ಒಯ್ಯೋದು ಏನಂದ್ರೆ ರಾಕೆಟ್. ಹಂಗ ರಾಕೆಟ್ ಆಗಿ ಹೀಲಿಯಂ ಬಲೂನ್ ಯೂಸ್ ಮಾಡಿದ್ರು. ಬಟ್ ಯಾವ ಸ್ಯಾಟಲೈಟ್ ಸಲ್ಮಂದ್ ಅದನ್ನ ಯೂಸ್ ಮಾಡಿದ್ರು? ಎಸ್, ವಿಕೋಸ್ಯಾಟ್ ಸ್ಯಾಟಲೈಟ್. ಯಾವ ಸ್ಟೇಟ್? ತಮಿಳುನಾಡದ ವಿಕೋಸ್ಯಾಟ್ ಸ್ಯಾಟಲೈಟ್ ಅಂತ ಬರ್ತದೆ. ಇದೇ ರೀಸೆಂಟ್ ಆಗಿದೆ ಇದನ್ನ
ಇದು ಫಾರ್ಮರ್ ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ FAO ದಿಂದ ಯುನೈಟೆಡ್ ನೇಷನ್ FAO ದವ್ರು ಏನ್ ಕೊಡ್ತಾರಂದ್ರ ಸಾಯಿಲ್ ಫಾರ್ಮರ್ ಹೀರೋ ಅಂತ ಕೊಡ್ತಾರೆ. ಸಾಯಿಲ್ ಫಾರ್ಮರ್ ಹೀರೋ ಅಂತ ಇದು FAO ದವ್ರು ನೋಡಿ ನೆನಪಿಟ್ಕೋರಿ. ಫುಡ್ ಪ್ಲಾನೆಟ್ ಅವಾರ್ಡ್ FAO ದವ್ರದಲ್ಲ, ಅಗ್ರಿಕೋಲ್ ಅವಾರ್ಡ್ ಬರ್ತೈತಿ. ಬಟ್ FAO ದವ್ರು ಏನ್ ಕೊಡ್ತಾರೆ ಸಾಯಿಲ್ ಫಾರ್ಮರ್ ಆಫ್ ದ ಇಯರ್ ಅಂದ್ರ ಆ ವರ್ಷದ ಇಯರ್ ಅಥವಾ ಫಾರ್ಮರ್ ಆಫ್ ದ ಇಯರ್ ಅಂತ ಕೇಳ್ತಿರ್ತಾರಲ್ಲ, ಹಂಗ ಸಾಯಿಲ್ ಫಾರ್ಮರ್ ಆಫ್ ದ ಇಯರ್ ಇಂಡಿಯಾದಿಂದ ಯಾರದ? ವಲ್ಲುವನ್. ಯಾವ ಸ್ಟೇಟ್? ತಮಿಳ್ನಾಡು. ನೆನಪಿಟ್ಕೋರಿ, ತಮಿಳ್ನಾಡು ಯಾವ್ದಂದ್ರೆ ವಲ್ಲುವನ್. ಇಂಡಿಯಾದಾಗ ಫಸ್ಟ್ ಟೈಮ್ ಪಾಸ್ಟ್ ಮೂವಿಂಗ್ ಅಥವಾ ಪಾಸ್ಟ್ ಇದನ್ನ ಬ್ರೀಡರ್ ರಿಯಾಕ್ಟರ್ ಅಂತ ಮಾಡ್ಯಾರ ತಮಿಳ್ನಾಡ್ನ. ಯಾವ ಪ್ಲೇಸ್ನಾಗ ಮಾಡ್ಯಾರ? ತಮಿಳ್ನಾಡ್ನ ಕಲ್ಪಕಂನ. ನೆನಪಿಟ್ಕೋರಿ. ಅದು ಊಟಿದೊಂದು ಏನೋ ನ್ಯೂಸ್ನಾಗ ಬಂದಿತ್ತಲ್ಲ, ಊಟಿದಾಗ ಏನೋ ಮಾಡ್ತಾರ, ಊಟಿದಾಗ ಏನೋ ಮಾಡಿದ್ರು, ತೂತ್ಕುಡಿದಲ್ಲ, ಊಟಿದಾಗ ಏನೋ ಮಾಡ್ತಾರೆ ನೆನಪು ಬರೋಲ್ಲ, ಏನೋ ಮಾಡ್ಯಾರ. ಅದು ಇರ್ಲಿ ಬಿಟ್ಟು, ನಾನು ನಾಳೆ ಹೇಳ್ತೀನಿ ತಗೊಂಡು. ಇನ್ನೊಂದು ಕಂಟ್ರೀಸ್ ಫಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಯಾವ್ದು? ಎಲ್ಲ ರಿವಿಷನ್ ಮಾಡತ್ತ ಬೇಸರ ಆಗತ್ತವನ್ ಮತ್ತೆ ಇಲ್ಲಲ್ಲ. ಆ ಕಂಟ್ರೀಸ್ ಫಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಯಾವ್ದು? ಕಂಟ್ರೀಸ್ ಮೊದಲು ಕಾಂಡ್ಲಾ. ನೆನಪಿರ್ತದಿಲ್ಲ, ವಿಶೇಷ ಆರ್ಥಿಕ ವಲಯ ಅಂತ. ಭಾರತದ ಮೊದಲ ವಿಶೇಷ ಆರ್ಥಿಕ ವಲಯ ಅಂದ್ರೆ ಕಾಂಡ್ಲಾ. ಭಾರತದ ಮೊದಲ AI ನಿರ್ಧರಿತ ಆರ್ಥಿಕ ವಲಯ, ವಿಶೇಷ ಆರ್ಥಿಕ ವಲಯ ಅಂದ್ರ ನವರಾಯಪುರ. ಎಲ್ಲಿ ಬರ್ತೈತಿ? ಛತ್ತೀಸ್ಗಢ. ಈಗ ಹೇಳ್ರಿ, ಭಾರತದ ಮೊದಲ ಪ್ರೈವೇಟ್ PPP ಮಾಡೆಲ್ ಮೇಲೆ ಸ್ಪೆಷಲ್ ಆರ್ಥಿಕ ವಲಯ ಅಥವಾ ವಿಶೇಷ ಆರ್ಥಿಕ ವಲಯ ಮಾಡ್ರಿ ಎಲ್ಲಿ? ಪುದುಚೇರಿ. ನೆನಪಿರ್ತೈತಲ್ಲ, ಪುದುಚೇರಿದ ಮುಖ್ಯಮಂತ್ರಿ ಯಾರದಾರ? N. ರಂಗಸ್ವಾಮಿ. ನೆನಪಿಟ್ಕೋರಿ. ಮತ್ತೆ ಅಲ್ಲಿ ಪುದುಚೇರಿ ಒಳಗೆ ಬರ್ತೈತಲ್ಲ, ಪುದುಚೇರಿ ಅನ್ನೋದ ಎಷ್ಟು ಒಂದು ಸ್ಟೇಟ್ ಒಳಗೆ ಇದನ್ನ ಹೊಂದೈತೆ ಅದರ ಲ್ಯಾಂಡ್. 3 ಸ್ಟೇಟ್ ಒಳಗೆ ಯಾವ? ತಮಿಳ್ನಾಡು, ಆಂಧ್ರ, ಕೇರಳ. ತಮಿಳ್ನಾಡಿನಾಗ ಏನಂತ ಕರಿತೀವಿ? ಪಾಂಡಿಚೇರಿ ಕಾರೈಕಲ್ ಅಂತ ಕರಿತೀವಿ. ಆಂಧ್ರ ಪ್ರದೇಶದಾಗ ಯಾನಮ್ ಮಾಯೆ ಅಂತ ಎಲ್ಲಿ ಕರೀತಾರ? ಇವು ಕೇಳ್ಯಾರ. ನೆನಪಿಟ್ಕೋರಿ. ಎಲ್ಲಿ ಅಂದ್ರ ಕೇರಳದಾಗ ಮಾಯೆ ಅಂತ ಕರೀತಾರೆ. ಯಾವ್ದಕ್ಕಂದ್ರ ಪಾಂಡಿಚೇರಿ ಒಳಗ. ಈಗ ಹೇಳ್ರಿ, ಪಾಂಡಿಚೇರಿ ಒಳಗ ಎಷ್ಟು ಜಿಲ್ಲೆಗಳದಾವ? 4 ಜಿಲ್ಲೆಗಳು. ಇವು 3 ಜಿಲ್ಲೆಗಳದು. ಇನ್ನೊಂದು ಜಿಲ್ಲೆ ಯಾವ್ದು? ಪಾಂಡಿಚೇರಿ. ಇಂಡಿಯಾದಾಗ ಎಷ್ಟು ಜಿಲ್ಲೆ ಎಷ್ಟು ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಹೊಂದೇವು? 3. 3 ಯಾಕ? 2 3 ಯಾವ? ಜಮ್ಮು ಕಾಶ್ಮೀರ, ಡೆಲ್ಲಿ, ಪಾಂಡಿಚೇರಿ. ಈ ಜಮ್ಮು ಕಾಶ್ಮೀರ, ಡೆಲ್ಲಿ, ಪಾಂಡಿಚೇರಿ ಇವು 3 ವಿಧಾನಸಭೆ ಒಳಗ ನಾಮಿನೇಟೆಡ್ ಮೆಂಬರ್ಸ್. ಯಾವ ಒಂದು ವಿಧಾನಸಭೆ ಒಳಗ ನಾಮಿನೇಟೆಡ್ ಮೆಂಬರ್ಸ್ ಇರಂಗಿಲ್ಲ. ಎಲ್ಲಿ? ಡೆಲ್ಲಿ ಒಳಗ ನಾಮಿನೇಟೆಡ್ ಮೆಂಬರ್ಸ್ ಇಲ್ಲ, ಪಾಂಡಿಚೇರಿ ಒಳಗ ಮತ್ತ ಜಮ್ಮು ಕಾಶ್ಮೀರ. ಯಾಕಂದ್ರೆ ಕೇಳ್ತಿರ್ತಾರೆ ನಾಮಿನೇಟೆಡ್ ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಪ್ರೆಸೆಂಟ್ ಎಲ್ಲರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತದೊಳಗ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲೆಲ್ಲಿ ಬರ್ತಾರ ಅಂದ್ರೆ ರಾಜ್ಯಸಭೆ ಮತ್ತ ವಿಧಾನ ಪರಿಷತ್ ಒಳಗ ಅಷ್ಟ ಬರ್ತಿರ್ತಾರ. ರಾಜ್ಯಸಭೆ, ವಿಧಾನ ಪರಿಷತ್ದಾಗ. ಲೋಕಸಭೆ ಆಗಲಿ ವಿಧಾನಸಭೆ ಒಳಗಾಗ್ಲಿ ನಾಮಿನೇಟೆಡ್ ಮೆಂಬರ್ಸ್ ಯಾರು ಇರಂಗಿಲ್ಲ. ಮೊದಲು ಆಂಗ್ಲೋ ಇಂಡಿಯನ್ ಇದ್ರು, ಅದನ್ನು ತೆಗೆದ್ರಿ. ಯಾವ ಅಮೆಂಡ್ಮೆಂಟ್ ಪ್ರಕಾರ ಅಂದ್ರೆ 104ನೇ. ಬಟ್ ಎಲ್ಲಿ ಅಂದ್ರೆ ವಿಧಾನಸಭೆ ಒಳಗ ನಾಮಿನೇಟೆಡ್ ಮೆಂಬರ್ ವಿಶೇಷತೆ ಅಂದ್ರೆ ಇಲ್ಲೇ 2 ಅದಾವ. ಯಾವ ಅಂದ್ರ ಜಮ್ಮು ಕಾಶ್ಮೀರ್ ಮತ್ತ ಪಾಂಡಿಚೇರಿ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಯಾರದಾರ ಪ್ರೆಸೆಂಟ್? ಅಬ್ದುಲ್ ಓಮರ್ ಯಾಗಿ. ಏನ ಓಮರ್ ಯಾಗಿ ಅಲ್ಲ, ಓಮರ್ ಯಾಗಿ. ಇಲ್ಲಿ ಸಾರಿ ಅಬ್ದುಲ್ ಓಮರ್ ಯಾಗಿ. ಇದು ನನ್ನ ಯಾವ್ದು ನೊಬೆಲ್ ಪ್ರೈಸ್? ಅಬ್ದುಲ್ ಓಮರ್. ಕರೆಕ್ಟ್. ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ ಹೇಳಿದ್ನಿ, ಸ್ಕೈ ಕಾಸ್ಟ್ ಸಿಸ್ಟಮ್ ಅಂತ ಕರೀತಾರೆ. ಸ್ಕೈ ಕಾಸ್ಟ್ ಸಿಸ್ಟಮ್ ಅಥವಾ ಏರ್ ಟ್ರೈನ್ 2 ಹೇಳಿದ್ನಿ. ಇವು 2 ಒಂದೇ ಏರ್ಪೋರ್ಟ್ ನಾಗ ಬರ್ತಾವ. ಸ್ಕೈ ಕಾಸ್ಟ್ ಸಿಸ್ಟಮ್ ಎಲ್ಲಿ ಮಾಡಿದ್ರು? ಡೆಲ್ಲಿ ಒಳಗೆ. ಈ ಸ್ಕೈ ಕಾಸ್ಟ್ ಸಿಸ್ಟಮ್ ಯಾವ ಮಿಷನ್ ಅಂಡರ್ ಮಾಡ್ತಾರ? ಮಿಷನ್ ಮೌಸಮ್. ಈ ಮಿಷನ್ ಮೌಸಮ್ ನ ಯಾವ ಒಂದು ಡಿಪಾರ್ಟ್ಮೆಂಟ್ 50 ವರ್ಷ 150 ವರ್ಷ ಕಮಾಮರೇಟ್ ಮಾಡಕ್ ಮಾಡಿದ್ರ ಈ ಮಿಷನ್ ಮೌಸಮ್ ಅಂತ ನೆನಪಿಟ್ಕೋರಿ. ಮಿಷನ್ ಮೌಸಮ್ ಅಂದ್ರ ನಮ್ಮಲ್ಲಿ ವೆದರ್ಗಳು ಚೇಂಜ್ ಆದಾಗ ಹೆಲಿಕಾಪ್ಟರ್ಗಳು ಅಥವಾ ವಿಮಾನಗಳು ಲ್ಯಾಂಡ್ ಆಗಬಾರ್ದು ಅಥವಾ ಲ್ಯಾಂಡ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಿರ್ತಾರಲ್ಲ, ಅದನ್ನ ಯಾವ್ದು ಮಾಡ್ತಿರ್ತೈತೆ ಅಂದ್ರೆ IMD ಮಾಡ್ತಿರ್ತೈತ್ರಿ. ಅದನ್ನ ಅಲ್ಲಿ ಡೆವಲಪ್ ಮಾಡಂಗಿಲ್ಲ. ಮತ್ತೆ ಬರೀ IMD ಏನಿರ್ತೈತದ ವೆದರ್ ಹೆಂಗೈತೈತೆ ಪ್ರೆಡಿಕ್ಟ್ ಮಾಡ್ತಿರ್ತೈತೆ. ಇಂಡಿಯಾಕ್ ಮಳಿ ಆಗೋದು ಹೆಂಗ, ಓಷಿಯನ್ ಮೀನ್ ಟೆಂಪರೇಚರ್ದಾಗ ಯಾವ್ದು ಇರ್ತೈತಿ? IMD ನ ಇರ್ತೈತಿ. ನಾಳೆ ಮತ್ತೆ ಅದನ್ನ ಹೇಳಿಲ್ಲ ಅನ್ಬೇಡ್ರಿ. ಓಷಿಯನ್ ಮೀನ್ ಟೆಂಪರೇಚರ್ ಯಾರು ಡಿಟೆಕ್ಟ್ ಮಾಡ್ತಿರ್ತಾರ ಅಂದ್ರೆ IMD ದವರ ಮಾಡ್ತಿರ್ತಾರ. ಅದು ನೆನಪಿಟ್ಕೋರಿ. ಈಗ IMD ನ ಏನ್ ಮಾಡಿರ್ತೈತೆ ಅಂದ್ರೆ 100 ವರ್ಷ ಕೊಮ್ಯಾಮರೇಟ್ ಮಾಡಕ ಮಿಷನ್ ಮೌಸಮ್ ಅಂತಂದಿರ್ತಾರಲ್ಲ, ಆ ಮಿಷನ್ ಮೌಸಮ್ ಅಂಡರ ಸ್ಕೈ ಕಾಸ್ಟ್ ಸಿಸ್ಟಮ್ ಎದಕ್ ಮಾಡ್ರಿ ಅಂದ್ರೆ ಯಾವ ಏರ್ಪೋರ್ಟ್ ನಾಗ ಅಡಾಪ್ಟ್ ಮಾಡ್ಕೊಂಡಾರ ಇದನ್ನ? ಡೆಲ್ಲಿ ಒಳಗೆ. ಎದಕ್ ಮಾಡ್ತಾರೆ ಹೇಳ್ತೀನಿ ನೋಡ್ರಿ. ಸ್ಕೈ ಕಾಸ್ಟ್ ಸಿಸ್ಟಮ್ ಅಂದ್ರೆ ಯಾವ ಏರ್ಪೋರ್ಟ್ಗಳು ಅಥವಾ ವಿಮಾನಗಳು ಬರ್ತಿರ್ತಾವಲ್ಲ ಅದನ್ನ ಮೊದಲ ಸ್ಕೈ ಕಾಸ್ಟ್ ಮಾಡಿರ್ತದೆ. ಅದು ಏನ್ ಟೇಕ್ ಆಫ್ ಹಾಕಿರ್ತೈತಿಲ್ಲ ಅದಕ್ಕಿಂತ ಮೊದಲು ಇಲ್ಲಿ ಏನ್ ಸ್ಕೈ ಬರ್ತೈತಿ ಅಥವಾ ಏನ್ ನಮ್ಮಲ್ಲಿ ವೆದರ್ ಐತಿ ಅಂತ ಹೇಳಿರ್ತೇನೆ. ಅವ್ರು ಟೇಕ್ ಆಫ್ ಆಗ್ಬೇಕು ಬ್ಯಾಡೋ ಅಂತ ಅಲ್ಲೇ ಡಿಸೈಡ್ ಮಾಡಿರ್ತಾರೆ. ಅದಕ್ಕೆ ಸ್ಕೈ ಕಾಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಏರ್ ಟ್ರೈನ್ ಅಂತ ಎಲ್ಲಿ ಮಾಡತ್ತಾರ? ಡೆಲ್ಲಿ ಒಳಗೆ ಏರ್ ಟ್ರೈನ್ ಎಲ್ಲಿ ಮಾಡತ್ತಾರ? ನೆನಪಿಟ್ಕೋರಿ. ಮತ್ತೆ ಎಲ್ರ ಏರ್ ಟ್ರೈನ್ ಅಂತ ಹೇಳನತ್ ಯಾವ್ದಾರ ಒಂದು ಪೂರ್ತಿ ಡೆಲ್ಲಿ ಅಂತ ಅನ್ಕೋಬೇಡ್ರಿ. ಏರ್ ಟ್ರೈನ್ ಅಂದ್ರೆ ಏರ್ಪೋರ್ಟ್ ಒಳಗೆ ಅಷ್ಟ ಬರ್ತೈತೆ ನೆನಪಿಟ್ಕೋರಿ. ಏರ್ ಟ್ರೈನ್ ಅಂದ್ರೆ ಏರ್ಪೋರ್ಟ್ ಅಷ್ಟ. ಏರ್ ಟ್ರೈನ್ ಏರ್ಪೋರ್ಟ್ ನೆನಪಿರ್ತೈತಲ್ಲ, ಕನ್ಫ್ಯೂಸ್ ಆಗಬಾರ್ದು. ಏನ್ ಬೇಕಾದ ಬೇರೆ ಆಪ್ಷನ್ ಕೊಟ್ರು ಎಲಿಮಿನೇಟ್ ಮಾಡ್ರಿ. ಏರ್ ಟ್ರೈನ್ ಎದಕ್ಕತ್ತಾರ ಅಂದ್ರೆ ಆಲ್ರೆಡಿ ನಮ್ಮಲ್ಲಿ ಏನಂದ್ರೆ ಮೆಟ್ರೋ ಟ್ರೈನ್ ಐತಿ. ಡೆಲ್ಲಿ ಒಳಗೆ ಐತೆ ಇಲ್ಲ ಮೆಟ್ರೋ ಟ್ರೈನ್. ಡೆಲ್ಲಿ ಒಳಗೆ ಮೆಟ್ರೋ ಟ್ರೈನ್ ಇದ್ದಾಗ ಏರ್ ಟ್ರೈನ್ ಯಾಕೆ ಮಾಡ್ತಾರೆ ಅಂದ್ರೆ ಡೆಲ್ಲಿದ ಏನು ಹೇಳಿನ ಇಂಡಿಯಾದ ಹೈಯೆಸ್ಟ್ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಕರಿತೀವಿ. ಫಾರಿನ್ ಡೆಲಿಗೇಟ್ಸ್ ಆಗ್ಲಿ ಯಾರ ಬರ್ಲಿ ಎಲ್ಲಿ ಬರ್ತಾರ ಅಂದ್ರೆ ಡೆಲ್ಲಿಗೆ ಬರ್ತಿರ್ತಾರಲ್ಲ, ಆ ಏರ್ ಟ್ರೈನ್ ಅಥವಾ ಏನಂತ ನಾವ್ ಏನ್ ಹೇಳ್ತೀವಿ ಅದು ಏರ್ಪೋರ್ಟ್
ಏರ್ಪೋರ್ಟ್ ಐತಲ್ಲ ಅತಿ ಹೈಯೆಸ್ಟ್ ಕಿಲೋಮೀಟರ್ ದೂರ ಇರ್ತಾವ. ಅವ್ನು ಬಂದು ಎಲ್ಲಿ ಪ್ಲಾಟ್ಫಾರ್ಮ್ ಅಂತಿಲ್ಲ ವಿಮಾನಗಳು ಲ್ಯಾಂಡ್ ಆಗಿರಂಗಿಲ್ಲ, ಅವು ಆಗು 1 ಕಿಲೋಮೀಟರ್ ಆಗಿರ್ತಾವ. ಅಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ಬಸ್ನ್ಯಾಗ ತಂದು ಏನ್ ಮಾಡ್ತಿರ್ತಾರ ಅವ್ರು ಟರ್ಮಿನಲ್ಗೆ ಬಿಡ್ತಿರ್ತಾರೆ. ಅದನ್ನ ಕಡಿಮೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಅಂದ್ರೆ ಏರ್ ಟ್ರೈನ್ ಅಂತ ಮಾಡತ್ತಾರ. ಅಲ್ಲಿ ಡೈರೆಕ್ಟ್ ಟ್ರೈನ್ಗಳಿಗೆ ಪ್ಲಾಟ್ಫಾರ್ಮ್ ಮಾಡಿರ್ತಾರೆ, ಅದ ಏರ್ ಟ್ರೈನ್ ಅಂತ ಕರೀತಾರೆ. ಎಲ್ಲಂದ್ರೆ ಡೆಲ್ಲಿ ಒಳಗೆ. ಈಗ ಹೇಳ್ರಿ, ಇಂಡಿಯಾದಾಗ ಮೊದಲು ಏರ್ಪೋರ್ಟ್ ಯಾವ್ದ ಟ್ಯಾಕ್ಸಿ ಬಾಟ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋತೈತಿ. ಡೆಲ್ಲಿ ಒಳಗೆ ನೆನಪೈತಲ್ಲ, ಡೆಲ್ಲಿ ಒಳಗೆ ಟ್ಯಾಕ್ಸಿ ಬಾಟ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋತೈತಿ. ಟ್ಯಾಕ್ಸಿ ಬಾಟ್ ಅಂದ್ರೆ ಏನು? ಫ್ಯೂಯಲ್ ಉಳಿಸ್ಬೇಕಂತ ರೀಸೆಂಟ್ ಆಗಿ ಫ್ಯೂಯಲ್ ಉಳಿಸ್ಬೇಕಂದಾಗ ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಥವಾ SAF ಅಂತ ಕರೀತಾರೆ. ಈ ಸಸ್ಟೈನೇಬಲ್ ಏರ್ ಫ್ಯೂಯಲ್ಸ್ ಒಳಗೆ ಏನ್ ಮರ್ಜ್ ಮಾಡ್ಬೇಕಂದ ಅಡುಗೆ ಎಣ್ಣೆ ನೆನಪಿಟ್ಕೋರಿ. ಎಷ್ಟು ಪರ್ಸೆಂಟ್? 1%. ಪ್ರೆಸೆಂಟ್ ಎಥೆನಾಲ್ 100% ಆತನ ಆಗಿಲ್ಲಲ್ಲ, 85% ತನ ತಂದಾರ. ಇನ್ನ ಎಥೆನಾಲ್ ಬ್ಲೆಂಡ್ ಹೆಂಗ್ ಮಾಡಿವಲ್ಲ ಸೇಮ್ ಹಂಗ ಸಸ್ಟೈನೇಬಲ್ ಏರ್ ಫ್ಯೂಯಲ್ ನಾಗ ಏನ್ ಮಾಡಂದ್ರ ಅಡುಗೆ ಎಣ್ಣೆನ್ ಬಳಸಂದಾರ. ನರೇಂದ್ರ ಮೋದಿ ಅವರ 1 ವರ್ಷದಾಗ ಎಷ್ಟು ಪರ್ಸೆಂಟ್ ಅಡುಗೆ ಎಣ್ಣೆ ಕಡಿಮೆ ಬಳಕೆ ಮಾಡಂದಿದ್ ಇವನು ಕೇಳಿರ್ತಾನ. ನಾವು ಕ್ವಶನ್ ಹೇಳಿಕೆ ಒಳಗೆ ಹೆಂಗ ಅಂದ್ರ ಎಷ್ಟು ಪರ್ಸೆಂಟ್? 1%, 10%, 10%. 12 ಕಿಲೋ ಯೂಸ್ ಮಾಡ್ತಿದ್ರೆ ಏನ್ ಮಾಡಿದ್ರೆ 1.2 ಕಿಲೋ ಕಡಿಮೆ ಮಾಡೋದು. ಮತ್ತೆ 12 ಕಿಲೋದಾಗ 12 ಕಿಲೋ ಕಡಿಮೆ ಮಾಡೋದಲ್ಲ. 100 ಕಿಲೋ ಎಣ್ಣೆ 1 ತಿಂಗಳಿಗೆ ಯೂಸ್ ಮಾಡ್ತಿದ್ದೆ, ಅದ್ರಾಗ 10 ಕಿಲೋ ಕಡಿಮೆ ಮಾಡೋದು, 90 ಕಿಲೋ ಯೂಸ್ ಮಾಡೋದು, 10% ಕಡಿಮೆ ಮಾಡೋದು. ಯಾಕಂದ್ರೆ GLP ವ್ಯಾಕ್ಸಿನ್ ಅಂತ ಹೇಳಿದ್ವಿ, GLP ಟ್ಯಾಬ್ಲೆಟ್ ಅಂತ ಬರ್ತದೆ. ಎದಕ್ಕೆ ಬರ್ತದೆ? ಗ್ಲೂಕೋಗಾನ್ ಲೈಕ್ ಪೆಪ್ಟೈಡ್. ಯಾಕಂದ್ರೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದ್ರಿಂದನೇ ಫ್ಯಾಟ್ ಬೊಜ್ಜು ಬರ್ತಿರ್ತದಲ್ಲ, ಆ ಬೊಜ್ಜು ಕರಗಸಾಕ ಒಂದು ಯಾವ್ದು ಇದನ್ನ ಐತಂದ್ರೆ ಟ್ಯಾಬ್ಲೆಟ್ GLP ಟ್ಯಾಬ್ಲೆಟ್ ಅಂತ ಬರ್ತೈತಿ. ಸಾಕಲ್ಲ ನಾಳೆ